ನಾನು ಏನು ಯೂಟ್ಯೂಬ್ ನೋಡಿ ಕಲ್ತು ಎಕ್ಸ್ಪ್ಲೇನ್ ಮಾಡಿ ಕಲ್ತಿದ್ದೆ ಮೀಡಿಯಾ ಪ್ಲಾನ್ ಮಾಡೋದು. ಬೇಸಿಕ್ ಮೀಡಿಯಾ ಪ್ಲಾನ್ ಅಂದ್ರೆ ಮೀಡಿಯಾ ಪ್ಲಾನ್ ಅಂದ್ರೆ ಏನು, ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಏನು ಪ್ರಾಬಬಿಲಿಟಿ ರಿಟರ್ನ್ ಏನು ಬರುತ್ತೆ ಅಂತ. ಇದು ಕೂಡ ಕಲ್ತಿರಲಿಲ್ಲ ನಾನು. ಎಷ್ಟು ಕೊಟ್ರಿ ಮೇಡಮ್ ನೀವು ಅಂದ್ರೆ ಯಾರು ಇಂಟರ್ನು ತೇಜಸ್ ನಾವು 2 ಲಕ್ಷ ಖರ್ಚು ಮಾಡಿದ್ವಿ MBA ಡಿಜಿಟಲ್ ಮಾರ್ಕೆಟಿಂಗ್. 2 ಲಕ್ಷ ಡಿಜಿಟಲ್ ನನ್ನ ಹತ್ರ ನಾನೇ ಹೇಳ್ಕೊಡ್ತಿದ್ದಲ್ಲಪ್ಪ. ನಾನು ಅನ್ಕೊಂಡೆ ಮಾರ್ಕೆಟಲ್ಲಿ ಏನೋ ಗ್ಯಾಪ್ ಇದೆ. ಸುಮಾರು ಜನ ಕಲಿಯಿದ್ದಾರೆ. ನಾನೇನು ಮಾಡಿದೆ, ಓಕೆ ಅಂದ್ಬಿಟ್ಟು ಒಂದು ಚಾನಲ್ ಓಪನ್ ಮಾಡಿದೆ, ಮಾರ್ಕೆಟಿಂಗ್ ಮನೆ ಅಂತ. ನಗಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಎಲ್ಲರೂ ಏನೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬೇಕಂತೆ. ಇವನ್ ಮಾತು ಯಾರು ಕೇಳ್ತಾರೆ ಅಂದ್ಬಿಟ್ಟು ಎಲ್ಲ ನನ್ನ ಫ್ರೆಂಡ್ಸೇ ಆಡ್ಕೊಳ್ಳೋರು ಸುಮಾರು ಜನ. ಕೆಲವೊಬ್ರು ನನಗೆ ಖುಷಿ ಆಗಿದೆ ಏನಂದ್ರೆ, ಕೆಲವೊಬ್ರು ಹೆಣ್ಮಕ್ಳು ಬಂದಿದ್ದು ಅಲ್ಲಿ ನಾನು ಮೆಜಾರಿಟಿ ಏನೋ ಒಂದು 30% ಹೆಣ್ಮಕ್ಳಿಗೆ ಹೂ ಹ್ಯಾಸ್ ಟೇಕನ್ ಬ್ರೇಕ್ ಫ್ರಮ್ ದ ಕರಿಯರ್. ನಾವು ಅವರು ಟ್ರೈನ್ ಆಗಿದ ತಕ್ಷಣ ಅವರು ಬಂದಿರೋ ತೇಜಸ್ ನೀವು ನನ್ಗೆ ಏನು ಹೇಳ್ಕೊಟ್ರಲ್ಲ, ನಾನು ನನ್ನ ಮಗಳಿಗೆ ಈ ಥರ ಒಂದು ಸ್ಕೂಲಿಗೆ ಸೇರಿಸಿದೆ, ಈ ಥರ ನನ್ನ ಫೀಸ್ ಬಂತು, ನನ್ನ ಮಕ್ಳಿಗೆ ಇದು ಮಾಡಿದೆ. ನಾನು ಅಂದ್ಕೊಂಡು ಏನೋ ಆಯ್ತಪ್ಪ, ನಮ್ಮ ಕೈಲಿ ದೇವ್ರು ಏನೋ ಮಾಡಿಸ್ತಾನೆ, ನಮ್ಮ ಕೈಲಿ ಶಕ್ತಿ ಏನೋ ಇದೆ ಮಾಡ್ಬೋದು ಅಂದಾಗ ಓಕೆ ಅಂದ್ಬಿಟ್ಟು ನಾನು ಫುಲ್ ಮಾಡಿದೆ. ಇವಾಗ 50 ಸ್ಟೂಡೆಂಟ್ಸ್ ಇದ್ದಾರೆ. ಒಂದು ಟೋಟಲ್ ನನಗೆ US UK ಮತ್ತು ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಸೇರಿಸಿ ಒಂದು 20 ಜನ ಕ್ಲೈಂಟ್ಸ್ ಇದ್ದಾರೆ. ಎವರ್ ಸಿನ್ಸ್ AI ಹ್ಯಾಸ್ ಸ್ಟಾರ್ಟೆಡ್ ಆನ್ಸರಿಂಗ್, ಸರ್ಚ್ ಇಂಜಿನ್ ಕ್ವೈರೀಸು ಕಡಿಮೆ, AEO GEO ಇವೆಲ್ಲ ಇವಾಗ ಬರ್ತಿರೋಂಥ ಪ್ರಾಮಿನೆಂಟ್ ಟರ್ಮ್ಸ್. ಅಕಸ್ಮಾತ್ ನೀವು ಎಜುಕೇಶನಲ್ ಸೆಕ್ಟರ್ ಇದ್ದಾರೆ ಅಂದರೆ ಯೂಟ್ಯೂಬ್ ಇಸ್ ಯುವರ್ ಬೆಸ್ಟ್ ಕ್ಯಾಕ್ ಮೀಡಿಯಂ. ಅಕಸ್ಮಾತ್ ನೀವು FMCG ಇದ್ರೆ ಇನ್ಸ್ಟಾಗ್ರಾಮ್. ಫಸ್ಟ್ ಜನ ಗೊತ್ತಾಗಬೇಕು ನೀವು ಮಾರ್ಕೆಟಲ್ಲಿ ಇದ್ದೀರಾ, ನಿಮ್ದೇನೋ ಪ್ರಾಡಕ್ಟ್ ಇದೆ, ನನ್ನ ಹತ್ರ ಬೆಸ್ಟ್ ಪ್ರಾಡಕ್ಟ್ ಇರ್ಬೋದು, ಬಟ್ ಅದು ಜನಕ್ಕೆ ಗೊತ್ತಿಲ್ಲ ಅಂದರೆ ದರ್ ಇಸ್ ಆಫ್ ನೋ ಯೂಸ್. ಬಡವ್ರ ಮಕ್ಕಳು ಬೆಳಿಬೇಕು. ಕ್ಯಾನ್ವಾದಲ್ಲಿ ಡಿಸೈನ್ ಮಾಡೋದು ಇಸ್ ನಾಟ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ರೈಟ್? ನಾನು ಎಲ್ಲರಿಗೂ ಹೇಳೋದಿಷ್ಟು, ಯಾರು ಸರ್ಚ್ ಇಂಜಿನ್ ಎಕ್ಸ್ಪರ್ಟ್ಗಳು ಬಂದು ನಿಮ್ಮ ವೆಬ್ಸೈಟ್ನ ವಿತಿನ್ 1 ಮಂತ್ ನಾನು ಟಾಪ್ ಆಫ್ ದಿ ಸರ್ಚ್ ಕರ್ಕೊಂಡು ದಯವಿಟ್ಟು ಯಾರು ನಂಬೇಡಿ. ನಮಸ್ಕಾರ. ಈ TV ಸೀರಿಯಲ್ಗಳಲ್ಲಿ ಒಂದು ಸೀರಿಯಲ್ ಹೀರೋ ಇನ್ನೊಂದು ಸೀರಿಯಲ್ ಹೋಗ್ತಾರಲ್ಲ, ಅದೇ ಥರನೇ ಇವತ್ತು ನಮ್ಮ ಜೊತೆ ಬೇರೆ ಒಂದು ಪಾಡ್ಕಾಸ್ಟಿಂಗ್ ಚಾನೆಲ್ ಹೋಸ್ಟ್ನ ಗೆಸ್ಟ್ ಆಗಿ ಕರ್ಕೊಂಡು ಬಂದು ನಿಮ್ಮ ಮುಂದೆ ಕುಕ್ಕಾಕುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಮಾರ್ಕೆಟಿಂಗ್ ಮನೆ ಹೋಸ್ಟ್, ಇವತ್ತು ನಮ್ಮ ಜೊತೆ ಗೆಸ್ಟ್ ಆಗಿ ಬಂದಿದ್ದಾರೆ ತೇಜಸ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮನ್ನ ಕರೀದಕ್ಕೆ. ಸರ್, ಏನ್ ಹೇಳ್ತಿದ್ದೀರಾ? ಒಬ್ರು ಪಾಡ್ಕಾಸ್ಟಿಂಗ್ ಈ ತರ, ಇನ್ನೊಬ್ರು ಪಾಡ್ಕಾಸ್ಟರ್ ಈ ತರ ಹೇಳ್ಬಿಟ್ರೆ ಹೆಂಗೆ ನೀವು? ನಾನು ನಿಮ್ಮಿಂದ ತುಂಬಾ ಕಲ್ತಿದ್ದೀನಿ. ನಿಮ್ದು ಮತ್ತೆ ಮುಂದೆ ಬನ್ನಿ ಅವ್ರದ್ದು ಎರಡು ನೋಡಿ ನಾನು ಬಹಳ ಹೋಮ್ ವರ್ಕ್ ಮಾಡಿ ನನ್ನ ಪಾಡ್ಕಾಸ್ಟಿಂಗ್ ಸ್ಟಾರ್ಟ್ ಮಾಡಿದೆ. ನನ್ನ ನೀವು ಇನ್ವೈಟ್ ಮಾಡಿದ್ರಾ, ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಮೆಗಾ ಎಪಿಸೋಡ್ಸ್ ತರ ಇದು. ಮೆಗಾ ಕೊಲಾಬರೇಷನ್ ಆಫ್ ಬಿಸ್ನೆಸ್ ವಿತ್ ಮಾರ್ಕೆಟಿಂಗ್ ಮನೆ. ನಿಮ್ ದೊಡ್ಡ ಗುಣ ಸರ್, ನಮ್ಮನ್ನ ಕರ್ಸಿದೀರಾ. ಕೊಲಾಬ್ರೇಷನ್, ಇದು ಎರಾ ಆಫ್ ಕೊಲಾಬ್ರೇಷನ್. ಇದು ಅಂದ್ರೆ ಕಾಂಪಿಟಿಷನ್ ಅಲ್ಲ. ಹೌದು, ಆಯ್ತಾ? ಅಂದ್ರೆ ಮುಕ್ತವಾಗಿ ಹೇಳಬೇಕು ಅಂದ್ರೆ, ಮುಂದೆ ಬನ್ನಿ ಅವ್ರ ಕಡೆಯಿಂದ ನನಗೂ ಸಾಕಷ್ಟು ಇದಾಗಿದೆ. ಅಂದ್ರೆ ತುಂಬಾ ನನ್ನನ್ನ ಪ್ರೋತ್ಸಾಹ ಮಾಡಿದ್ದಾರೆ. ವಸಂತ್ ಶೆಟ್ಟಿ ಅವರಂತೂ ನಾನು ಹಾಕುವ ಲಿಂಕ್ಡ್ಇನ್ ಪೋಸ್ಟ್ಗಳಿಗೆ ಅವ್ರದ್ದೊಂದು ಲೈಕ್ ಬಂದೇ ಬರುತ್ತೆ, ಕಾಮೆಂಟಿಂಗ್ ಫಾರ್ ಬೆಟರ್ ರೀಚ್ ಬಂದೇ ಬರುತ್ತೆ. ಅಂದ್ರೆ ಯಾರ್ದು ಕಾಂಪಿಟೇಟರ್ಸ್ ಅಲ್ಲ. ಅಂದ್ರೆ ನಾವು ಆ ಥರ ಯೋಚನೆಗೂ ಹೋಗಬಾರ್ದು, ಮುಕ್ತವಾಗಿರ್ಬೇಕು, ಕನ್ನಡ ಬೆಳಿಬೇಕು. ಕನ್ನಡ ನಾಡಿನ ಬಿಸ್ನೆಸ್ ಉದ್ಯಮಿಗಳಿಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಹೆಲ್ಪ್ ಆಗಬೇಕು. ನೋಡೋವಂಥವ್ರಿಗೆ ಒಂದು ಟೇಕ್ ಅವೇ ಇರಬೇಕು. ನೀವು ಮಾಡುವಂಥ ಕಂಟೆಂಟು ಅಷ್ಟೇ ಟೇಕ್ ಅವೇಗಳಿದೆ, ಮುಂದೆ ಬನ್ನಿ ಅವ್ರು ಮಾಡುವಂಥ ಇದರಲ್ಲೂ ಕಂಟೆಂಟ್ ಟೇಕ್ ಅವೇಗಳಿದೆ, ನಾವು ಮಾಡುವಂಥದ್ರಲ್ಲೂ ಟೇಕ್ ಅವೇ ಇದೆ. ಕನ್ನಡ ಗೆಲ್ಲಬೇಕು, ಕನ್ನಡಿಗರು ಗೆಲ್ಲಬೇಕು. ಇದು ಮಾರ್ಕೆಟ್ ಅಷ್ಟೇ ಮಾಡಬೇಕಾಗಿರೋದು. ತೇಜಸ್, ಯು ಆರ್ ನಾಟ್ ಜಸ್ಟ್ ಅ ಪಾಡ್ಕಾಸ್ಟರ್. ಪಾಡ್ಕಾಸ್ಟಿಂಗ್ ಒಂದು ಆ್ಯಂಗಲ್ ಆದರೆ, ಯು ಆರ್ ಮೋರ್ ಆಫ್ ಎ ಕೋಚ್, ಯು ಆರ್ ಮೋರ್ ಆಫ್ ಎ ಮೆಂಟರ್. ಅಂದರೆ ಕನ್ನಡ ಕಂಟೆಂಟ್ ಸ್ಪೇಸಲ್ಲಿ ಪ್ಯೂರ್ ಡಿಜಿಟಲ್ ಮಾರ್ಕೆಟಿಂಗ್ ಮೆಂಟರ್ಶಿಪ್ ಆ್ಯಂಡ್ ಕೋಚಿಂಗ್ ಮಾಡ್ತಿರೋಂಥ ಕೆಲವೇ ಜನಗಳಲ್ಲಿ ನೀವು ಅಗ್ರಗಣ್ಯರು. ಯು ಆರ್ ಒನ್ ಆಫ್ ದ ಬೆಸ್ಟ್. ಅಂದರೆ ಟು ದ ಪಾಯಿಂಟ್ ಮಾತಾಡ್ತೀರಾ, ನಿಮ್ಮ ಕಂಟೆಂಟ್ ತುಂಬ ಅಪೀಲಿಂಗ್ ಆಗಿದೆ. ಈ ಜರ್ನಿ ಎಲ್ಲಿಂದ ಶುರುವಾಯಿತು ನಿಮ್ಮ? ಹೌ ಡಿಡ್ ಯು ಸ್ಟಾರ್ಟ್ ಬೀಯಿಂಗ್ ಅ ಮಾರ್ಕೆಟರ್? ನಿಮ್ಮ ಜರ್ನಿ ಹೇಳಿ ನಮ್ಮ ಹತ್ರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಕರೆಸಿದ್ದಕ್ಕೆ ಸರ್. ಸೊ ಸ್ಟಾರ್ಟ್ ಮಾಡಿದ್ದೇನೆಂದರೆ, ಆ್ಯಕ್ಚುಲಿ ನಾನು ಮುಂಚೆ ಪಾಂಪ್ಲೆಟ್ ಸೆಲ್ ಮಾಡ್ತಿದ್ದೆ. ನಾನು ಬೆಂಗಳೂರಿಗೆ ಬಂದಿದ್ದು 2013. ಸೊ ಮನೆ ಬಿಟ್ಟು 2013 ಮನೆ ಬಿಟ್ಟೆ. ಸೊ ಯಾರಿಗೂ ಇಷ್ಟ ಇಲ್ಲ ನಾನು ಬೆಂಗಳೂರು ಬರೋದು. ಸೊ ಇಲ್ಲಿ ಬಂದಾಗ ನಮ್ಮ ದೊಡ್ಡಮ್ಮ ಮನೇಲಿ ಫಸ್ಟ್ ಉಳ್ಕೊಂಡೆ ನಾನು. ಯಾರು ಗೊತ್ತಿಲ್ಲ ಹಂಗೆ ಬೆಂಗಳೂರಿಗೆ ಬಂದಾಗ.
ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ಅಪ್ಲೈಯಿಂಗ್ ಫಾರ್ ಇಂಟರ್ನ್ಶಿಪ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್. ಬಟ್ ಅದನ್ನ ಬರೋಕೆ ಏನಂದ್ರೆ ಒಂದಿನ ನಾನು ಗೂಗಲ್ ಮಾಡಿದೆ, ಹೌ ಟು ಮೇಕ್ ಮನಿ ಆನ್ಲೈನ್ ಅಂತ ನಾನು ಮಾಡಿದೆ. ಅಲ್ಲಿವರೆಗೂ ಡಿಜಿಟಲ್ ಮಾರ್ಕೆಟಿಂಗ್ ಇದೆ ಅಂತಾನೆ ಕೂಡ ನಂಗೆ ಗೊತ್ತಿರಲಿಲ್ಲ. ನನ್ನ ಐ ಸ್ಟಾರ್ಟೆಡ್ ಸೇಯಿಂಗ್ ಹೌ ಟು ಮೇಕ್ ಮನಿ ಡಿಜಿಟಲ್ ಮಾರ್ಕೆಟಿಂಗ್, ಓಕೆ ಏನೋ ಹೊಸ್ತಾಗಿದೆಯಲ್ಲ ಇದು. ಮಾರ್ಕೆಟಿಂಗ್ ಗೊತ್ತಿತ್ತು, ಡಿಜಿಟಲ್ ಮಾರ್ಕೆಟಿಂಗ್ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ನಾನೇನು ಮಾಡಿದೆ, ಓಕೆ ಅಂದ್ಬಿಟ್ಟು ಆಮೇಲೆ ಯಾರು ಆ್ಯಡ್ಸ್ ರನ್ ಮಾಡ್ತಿದ್ರು. ಅವತ್ತಿಗೆ ನಂಗೆ ಆ್ಯಡ್ಸ್ ಅಂತ ಗೊತ್ತಿಲ್ಲ, ಗೂಗಲ್ ಆ್ಯಡ್ಸ್ ಏನಂತ. ಇನ್ಸ್ಟಿಟ್ಯೂಟ್ಗಳಿದೆ ಇದಕ್ಕೆ ಹೇಳ್ಕೊಡೋಕ್ಕೆ. ನೈಸ್ ಆಯ್ತು ಅಂದ್ಬಿಟ್ಟು ಹೋದೆ ನಾನು. ಆ ಕೀವರ್ಡ್ ಟಾರ್ಗೆಟ್ ಮಾಡಿದ್ರು ಅವತ್ತಿಗೆ. ನಮ್ಗೆ ಅದು ಅಷ್ಟು ನಾಲೆಜ್ ಇರಲಿಲ್ಲ. ಹೋದೆ ಇನ್ಸ್ಟಿಟ್ಯೂಟ್ಗೆ ಹೋದೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಪಾಪ, ಈ ಡಿಜಿಟಲ್ ವಿದ್ಯಾಲಯ ಅವ್ರಿಗೆಲ್ಲ ಭಾಳ ಹೋಗಿದೆ ನಾನು. ಹೋದೆ, ಮೇಡಮ್ ಪ್ಲೀಸ್ ಡಿಜಿಟಲ್ ಮಾರ್ಕೆಟಿಂಗ್ ನೋ ಜಾಬ್ ಅಂತೆಲ್ಲ ಹೋಗಿ, ನಮ್ದು ಇಂಗ್ಲೀಷ್ ಭಾಳ ಆಕ್ಸ್ಫರ್ಡ್ ಇಂಗ್ಲೀಷ್ ಬೇರೆ ಇತ್ತು ನಮ್ದಾಗ. ಹೋಗಿ ಕೇಳಿದೆ, ಅವರು ಓಕೆ ಸರ್ ಪ್ಲೀಸ್ ಬನ್ನಿ ಅಂದರು. ಭಾಳ ಗೌರವದಿಂದ ಕೂರಿಸ್ಕೊಂಡ್ರು ಬೇರೆ ಇನ್ಸ್ಟಿಟ್ಯೂಟ್ಗಳೆಲ್ಲ. ಇನ್ಸ್ಟಿಟ್ಯೂಟ್ ಕೂರಿಸ್ಕೊಂಡು ಆಮೇಲೆ ಅವ್ರು 60 ಸಾವಿರದಾಗ, ಸಾರಿ ಐ ಡೋಂಟ್ ಹ್ಯಾವ್ ದಟ್ ಬಜೆಟ್, 1000 ರೂಪೀಸ್ ಓಕೆ ಆಗತ್ತ ಅಂದರು. ನಾನು 60 ಸಾವಿರ 1 ಸಾವಿರ ಎಲ್ಲಪ್ಪ ಅಂದ್ಕೊಂಡು, ಅವರು ಸಿಗ್ಲಿಲ್ಲ ನಂಗೆ ಇನ್ಸ್ಟಿಟ್ಯೂಟ್ಗಳು. ಅರೆ ನಂಗೆ ಅಫೋರ್ಡ್ ಮಾಡಿ 60 ಬೆಳಗ್ಗೆ ತಿಂದರೆ ಸಾಯಂಕಾಲ ಆಗ್ತಂಗೆ ಇದಿಲ್ಲ, ಇನ್ನು 60 ಸಾವಿರ ಭಾಳ ದೂರದ ಮಾತು. ಆಗ ಅಂದ್ಕೊಂಡೆ ಓಕೆ ಏನು ಮಾಡೋಣ, ಯೂಟ್ಯೂಬಲ್ಲಿ ಫ್ರೀ ರಿಸೋರ್ಸ್ ಇತ್ತು. ಆಗ ಡಿಜಿಟಲ್ ದೀಪಕ್ ಅಂತ ಒಬ್ರು ಇದ್ದಾರೆ, ಅವರು ಬ್ಲಾಗಿಂಗ್ ಕೋರ್ಸ್ ಎಲ್ಲ ಸುಮಾರು ಕಂಟೆಂಟ್ ಮಾಡೋರು. ಇಮೇಲ್ ಲಿಸ್ಟು ಈಗಲೂ ಇದ್ದಾರೆ ಅವರು, ಡಿಜಿಟಲ್ ದೀಪಕ್ ಅಂತ. ಅವ್ರನ್ನ ನಾಪಿಸ್ಕೋಬೇಕು ಅಂದರೆ ಐ ನೋ ಹಿಮ್, ಹಿ ಡಸಂಟ್ ನೋ ಮೀ. ಸೊ ಅಂದರೆ ಒಂದ್ಸಿ ಮೀಟ್ ಆಗಿದೆ ನಾನು, ಇವತ್ತು ನನ್ನ ಫೋಟೋ ಇದೆ. ಸೊ ಹಿ ವಾಸ್ ಲೀಸಿಂಗ್ ಲಾಟ್ ಆಫ್ ಕೋರ್ಸಸ್ ಆನ್ಲೈನಲ್ಲಿ ಫ್ರೀಯಾಗೆ. ಸೊ ಬ್ಲಾಗಿಂಗ್ ಅಂದರೆ ಏನು ಎಲ್ಲ ಕಲ್ತ್ಕೊಂಡು ನಾನು ಏನು ಮಾಡಿದೆ, ಯೂಟ್ಯೂಬಲ್ಲಿ ಹೋಗಿ ಕಲಿತೆ. ಫಸ್ಟು ಸಿಲೆಬಸ್ ನೋಡ್ಕೊಳ್ಳಿ, ಡಿಜಿಟಲ್ ಮಾರ್ಕೆಟ್ ಸಿಲೆಬಸ್ ಇದೆ ನಿಮ್ಮದು. PPC ಬರುತ್ತೆ, ಸೋಷಿಯಲ್ ಮೀಡಿಯಾ ಬರುತ್ತೆ, SEO ಬರುತ್ತೆ, ಇಮೇಲ್ ಮಾರ್ಕೆಟಿಂಗ್ ಏನಿದು ಫಸ್ಟು ಸಿಲೆಬಸ್ ಮಾಡ್ಕೊಂಡು ಎಲ್ಲ ಪೆನ್ ಆ್ಯಂಡ್ ಪೇಪರ್ ತೊಗೊಂಡು ಒಂದೊಂದೇ ಟಾಪಿಕ್ಸ್ ಒಳಗೆ ಏನೇನು ಬರುತ್ತೆ, ಟಾಪಿಕ್ ಫ್ರೀಯಾಗಿ ಏನೇನು ಸಿಗುತ್ತೋ ಕಂಪ್ಲೀಟ್ ಯುಟಿಲೈಸೇಷನ್ ಮಾಡ್ಕೊಂಡು. ಯೂಟ್ಯೂಬಲ್ಲಿ ಏನೇನು ಕಂಟೆಂಟು, ಕೆಲವೊಬ್ರು ಫಾರಿನರ್ಸ್ US ಎಲ್ಲ ಕಂಟೆಂಟ್ ಮಾಡಿದ್ರು, ಕಂಟೆಂಟ್ ಮಾರ್ಕೆಟಿಂಗ್, ಗೂಗಲ್ ಆ್ಯಡ್ಸು, ಮೆಟಾ ಆ್ಯಡ್ಸು ಎಲ್ಲ ಕಲ್ತ್ಕೊಂಡೆ. ಈಗೇನಾಯಿತು, ಒಂದು ಇಂಟ್ರೆಸ್ಟಲ್ಲಿ ಮತ್ತೆ ಹೋದೆ ನಾನು, ಅಪ್ಲೈ ಮಾಡಿದೆ. ಈಗ ಅದೇ ಸರ್ಟಿಫಿಕೇಟೇ ಫಸ್ಟ್ ಆಫ್ ಅಲ್ಲ, ಬಟ್ ನಾಲೆಜ್ ಇದೆ ಅಂತ ಗೊತ್ತಿದ್ದು, ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಇಲ್ಲ. ಅದಾದಮೇಲೆ ನಾನು ಮೇಕ್ ಪ್ರೊಡಿ ಅಂತ ಒಂದು ಜರ್ಮನ್ ಕಂಪ್ನಿ ಇದೆ. ಸೊ ರಿಷಬ್ ಅಂತ ಹೇಳಿ, ಸರ್ ಅಂತ ಹೇಳಿ ರಿಷಬ್ ಓಕೆ. ಸೊ ಅದ್ರ ಹಿಂದಿಯವರವರು. ಸೊ ಅವರು ಜರ್ಮನ್ ಕಂಪ್ನಿ ಇದು ಮಾಡ್ತಾರಲ್ಲ DJ ಸೆಟ್ಸ್ಗಳು, ಮೇಕ್ ಪ್ರೊಡಿ ಅಂತ ಹೇಳಿ. ಅವ್ರು ಏನು ಮಾಡಿದ್ದಾರೆ, R&Dನ ಇಲ್ಲಿ ಸೆಟಪ್ ಮಾಡಿದ್ದಾರೆ, ಅಂದರೆ ಅವ್ರಿಗೆ ಕಾಸ್ಟ್ ಕಡಿಮೆ ಬೀಳುತ್ತೆ ಅಂತ. ಸೊ ಅವರು ಜರ್ಮನಿಲಿ ಇಂಡಿಯಾಗೆ ಸ್ವಲ್ಪ ಅವ್ರಿಗೆ ಕಾಸ್ಟ್ ಕಡಿಮೆ ಅಂದ್ಬಿಟ್ಟು ಇಲ್ಲಿ ಸೆಟಪ್ ಮಾಡಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಹೈರಿಂಗ್ ಮಾಡ್ತೀವಿ, ಒಬ್ಬ ಮಾರ್ಕೆಟಿಂಗ್ ಪರ್ಸನ್ ಇಲ್ಲಿ ವೆಬ್ಸೈಟ್ ಎಲ್ಲ ಮಾಡೋದಕ್ಕೆ. ನಾವು ಕಲಿತಿದ್ದಲ್ಲ ವರ್ಡ್ ಪ್ರೆಸ್ ಎಲ್ಲ, ಯೂಟ್ಯೂಬ್ ನೋಡಿ ಸ್ವಲ್ಪ ಥಿಯರಿ ಗೊತ್ತಿತ್ತು, ಪ್ರಾಕ್ಟೀಸ್ ಮಾಡಕ್ಕೆ ಲ್ಯಾಪ್ಟಾಪು ಇಲ್ಲ ನಮ್ಮ ಹತ್ರ. ತುಂಬ ಎಕ್ಸ್ಟೆನ್ಸಿವ್ ಜರ್ನಿ ಕಲಿಯೋದಕ್ಕೆ. ಸೊ ಅಲ್ಲಿ ಎದ್ದು ಬಿದ್ದು ಡಿಜಿಟಲ್ ಮಾರ್ಕೆಟಿಂಗ್ ಸ್ವಂತ ಕಲಿತೆ, ಬೇರೆ ಬೇರೆ ಕಂಪನಿ ಇದೆ. ನಾನು ಲಿಂಕ್ಡ್ಇನ್ ನೋಡಿದೆ ಕೂಡ ಬೇಜಾನ್ ಜಂಪ್ಸ್ಗಳಿದೆ, ಬಿಕಾಸ್ ನನಗೆ ಯಾರು ಗೈಡ್ ಮಾಡೋರಿಲ್ಲ. ಆ್ಯಂಡ್ ಜಾಬ್ ಜಂಪ್ ಮಾಡೋದು ಭಾಳ ಪ್ರಾಬ್ಲಮ್ ಅಂತ ನಂಗೆ ಆಮೇಲೆ ಗೊತ್ತಾಗಿದ್ದು. ಬಿಕಾಸ್ ನನಗೆ ಅಲ್ಲಿ ಯಾರು ಹುಡ್ಕೋತಾನೆ ಇಲ್ಲ, ಇಂಟರ್ನ್ಶಿಪ್ ಮಾಡೋರು ಇಸ್ಕೊಳ್ಳೋ. ಆಮೇಲೆ ಏನು ಕೋವಿಡ್ ಹೊಡಿತು. ಕೋವಿಡ್ ಎಲ್ಲರಿಗೂ ನರಕ ತೋರಿಸ್ತು, ಬಟ್ ನನಗೆ ಅದು ಸ್ವರ್ಗದ ಬಾಗಿಲು ತೋರಿಸ್ದಾಗ. ಕೋವಿಡ್ ಟೈಮಲ್ಲೇ ಸ್ವಲ್ಪ ಡಿಜಿಟಲ್ದು ಜಾಸ್ತಿ ವರ್ಕ್ ಸ್ಟಾರ್ಟ್ ಆಯಿತು. ಆಗ ನನಗೆ ಪ್ರಾಜೆಕ್ಟ್ ವರ್ಕ್ ಸ್ಟಾರ್ಟ್ ಆಯಿತು. ಚೆನ್ನಾಗಿರೋ ಎಕನಾಮಿ ಚೆನ್ನಾಗಿರೋ ಟೈಮಲ್ಲಿ ನನಗೆ ಒಂದು 10,000 ಇತ್ತು. ಕೋವಿಡ್ ಅಲ್ಲಿ ನಾನು ಒಂದು 20-30 ಸಾವಿರ ಮಾಡ್ಕೊಂಡೆ. ನಾನು ಅಷ್ಟು ಜನ ಫ್ರೀಲಾನ್ಸ್ ಮಾಡ್ತೀರಾ, ಇದು ಮಾಡ್ಕೊಡಿ, ಗೂಗಲ್ ಆ್ಯಡ್ಸ್, ಮೆಟಾ ಆ್ಯಡ್ಸ್ ಫುಲ್ ರನ್ ಮಾಡ್ತಿದ್ದೆ. 30 ಸಾವಿರ ಒಂದು 2-3 ಜನ ಟೀಮ್ ಇಟ್ಕೊಬಿಟ್ಟೆ ನಾನು ಆಗ. ಅಂದ್ರೆ ನನ್ಗಾಗ ಅನ್ಸ್ತು, ಏನು ಇದು ಒಂಥರ ಆಪರ್ಚುನಿಟಿ ಚೆನ್ನಾಗಿಲ್ಲ, ಬಟ್ ಆಚೆ ಜನ ಸಾಯಿಸ್ತಾರೆ, ನಾನು ಇಲ್ಲಿ ದುಡ್ಡು ಮಾಡ್ತಾ ಇದ್ದೀನಿ. ನನಗೆ ದೇವ್ರ ಆಟನೇ ಗೊತ್ತಾಗ್ತಿಲ್ಲ, ಏನು ಈ ಥರ ಆಗ್ತಿದೆ. ಬಟ್ ಕೋವಿಡ್ ಅಲ್ಲಿ ನಂಗೆ ಸ್ವಲ್ಪ ಪುಷ್ ಸಿಕ್ತು ನನಗೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಆಗ ನಿಮಗೆ ಫುಲ್ಲು ಹಾಕಿ ಸ್ಟಿಕ್ ಗ್ರೋತ್ ಸಿಕ್ಬಿಡ್ತು. ಅದಾಗಿಂದ ಒಂದು ಕಂಪ್ನಿಗೆ ಅಪ್ಲೈ ಮಾಡಿದೆ ಇಂಟರ್ನ್ಶಿಪ್ಗೆ. ಮತ್ತೆ ನಾನು ಏನೋ ಒಂದು 3-4 ಇಂಟರ್ನ್ಶಿಪ್ ಮಾಡಿದ್ದೀನಿ ನಾನು. ಓಕೆ. ಬಿಕಾಸ್ ನಂಗೆ ಯಾರು ಕೆಲಸ ಕೊಡೋಲ್ಲ, ನಂಗೆ ಕ್ಲಾರಿಟಿ ಇಲ್ಲ. ಆ್ಯಂಡ್ ನಂಗೆ ಅಲ್ಲಿ ಆಫೀಸ್ ಪಾಲಿಟಿಕ್ಸ್ ಅಂತ ಬೇರೆ ಅದೂ ಗೊತ್ತಿಲ್ಲ ನನಗೆ. ಅವ್ರ ಜೊತೆ ಪಾಲಿಟಿಕ್ಸ್ ಮಾಡ್ತೀವಿ ಕೂಡ ನನಗೆ ಗೊತ್ತಿರಲಿಲ್ಲ. ಸೊ ನಾನಂದರೆ ಓಕೆ ಬಂದೆ, ಕೆಲಸ ಮಾಡಿದೆ. ಬಟ್ ಕಾರ್ಪೊರೇಟಲ್ಲಿ ನೀವು ಬರೀ ಕೆಲಸ ಮಾಡಿ ಪ್ರಮೋಷನ್ ತೊಗೊಳೋದು ಭಾಳ ಸುಳ್ಳು. ಇವತ್ತಂತೂ ಅದು ಎಕ್ಸ್ಟ್ರೀಮ್ ಸುಳ್ಳು. ಅದೆಲ್ಲ ಆದಮೇಲೆ ಒಂದಿನ ಕೋವಿಡ್ ಎಲ್ಲ ಆದಮೇಲೆ ಗ್ರೂಪ್ ಎಮ್ ಅಂತ ಒಂದು ಕಂಪ್ನಿ ಇದೆ. ಅವ್ರು ಹೆಂಗಂದರೆ ಅಂಡರ್ WPP ಬರ್ತಾರೆ. ಅವ್ರು ಅಂದರೆ ಹೇಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಡಾಕ್ಟರ್ ರಾಜ್ಕುಮಾರ್ ಹೆಂಗಿದಾರೋ ಅವರು ಅಷ್ಟೇ. ಗ್ರೂಪ್ ಎಮ್ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಆದ್ರಲ್ಲಿ ದೊಡ್ಡ ಲೆವೆಲ್, ಅದರ ಕಿಂಗ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತಲ್ಲ ಆ ಥರ. ಆ ಕಂಪ್ನಿ ಒಂದು ಇಂಟರ್ವ್ಯೂ ಅಪ್ಲಿಕೇಶನ್ ಕರೀದ್ರು. ನಂದು ಗೊತ್ತಲ್ಲ, ನಮ್ಮ ಫಸ್ಟ್ ಆಫ್ ಆಲ್ ಡಿಗ್ರಿ ಭಾಳ ದೊಡ್ಡ ಡಿಗ್ರಿ. ಅಲ್ಲಿ ಒಳಗೆ ಹೋಗ್ಬೇಕಾದ್ರೆ 6 ರೌಂಡ್ಸ್ ಇಂಟರ್ವ್ಯೂ, ಭಾಳ ಕಷ್ಟ ಅದು. ನಾನೇನು ಮಾಡಿದೆ, KR ಮಾರ್ಕೆಟ್ ರಾಯರಗುಡಿಗೆ ಹೋದೆ. ಮತ್ತು ಅದಷ್ಟೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿನಿ ನನ್ನ ಮಂತ್ರಾಲಯದಿಂದ. ಹಿಂಗೆ ಬಂದೈತೆ. ಬಟ್ ಆ ಸಂಬಳ ಏನಂದರೆ 35,000 ಅಂದು ಸಂಬಳ. ಅಷ್ಟು ಹಂಗಾಗಲೇ ಒಂದು 3 years ಎಕ್ಸ್ಪೀರಿಯನ್ಸ್ ಆಗಿತ್ತು. 35,000 ಸಂಬಳ ಅಂದರೆ ಹೆಂಗಿರ್ಬೋದು, ಒಳ್ಳೆ ಲಕ್ಸುರಿ ಥರ ಅಂತ ನನ್ಗೆ ಆಗ. ಅಲ್ಲೋಗಿ ನಾನು ಮತ್ತೆ ಹೋಗಿ ಗುಡಿಗೆ ನಮಸ್ಕಾರ ಹಾಕ್ಬಿಟ್ಟು ನಾನು ಬಂದೆ, ಅಪ್ಲೈ ಮಾಡಿದೆ. 2 months ಸಮಯ ಕಾಲ್ ಬಂತು, ಈ ಥರ ಹಾಯ್ ವಿ ಆರ್ ಕಾಲಿಂಗ್ ಫ್ರಮ್ ಗ್ರೂಪ್ ಎಮ್, ವಿ ಸಾ ಯುವರ್ ಅಪ್ಲಿಕೇಶನ್, ಇಟ್ ಇಸ್ ವೆರಿ ಗುಡ್, ವಿ ವಾಂಟ್ ಟು ಟೇಕ್ ಫಸ್ಟ್ ರೌಂಡ್ ಆಫ್ ಇಂಟರ್ವ್ಯೂ, ಆರ್ ಯು ಅವೈಲೇಬಲ್. ನನಗೆ ಫುಲ್ ಖುಷಿ. ನನ್ನ ಕರೆಂಟ್ ಕಂಪ್ನಿಲಿ ನನ್ನ ಕೊಲೀಗ್ಸ್ ಇದ್ರು, ಮಾನಸ,
ಮತ್ತೆ ಆಶಾ ಅಂತ ಇದ್ರು, ಕೆವಿನ್, ಸುಮಾರು ಜನ ಇದ್ರು. ಅವ್ರಿಗೆ ಈ ತರ ಗ್ರೂಪ್ ಎಮ್ ಇಂದ ಬಂದಿದ್ದು. ನಮ್ ಡಿಜಿಟಲ್ ಮಾರ್ಕೆಟಿಂಗ್ ಯಾರು ಕೈಲಿ ಹೇಳ್ತಾರೆ ಗ್ರೂಪ್ ಎಮ್ ಅಂದ್ರೆ ಯಾರ್ದ, ಈ ತರ ಗ್ರೂಪ್ ಎಮ್ ಇಂದ ಅವ್ರು ನಿನಗೆ ಗ್ರೂಪ್ ಎಮ್ ಇಂದ ಬಂತ, ಅವರೆಲ್ಲ ಶಾಕು. ನಿಜ ಗ್ರೂಪ್ ಎಮ್ ಇಂದ ಬಂತು. ನಾನು ಮೇಲ್ ತೋರಿಸ್ತೆ ಅವ್ರಿಗೆ, ನನ್ನ ಕೊಲೀಗ್ಸ್ ಅಲ್ಲ, ತುಂಬಾ ಕ್ಲೋಸ್ ಫ್ರೆಂಡ್, ಈಗಲೂ ಟಚ್ ಇದ್ದಾರೆ. ಹೇಳಿದೆ ಆಮೇಲೆ ಅವ್ರು, ನೀವು ನಂಬಲ್ಲ ಸರ್, ನಾನು 2 ವಾರ ಪ್ರಿಪೇರ್ ಆಗಿನ ಅವ್ರು ಇಂಟರ್ವ್ಯೂಗೆ. ಅಷ್ಟು ಡೆಡಿಕೇಶನ್. ಯೂಟ್ಯೂಬ್ ಏನೇನಿತ್ತು ಆಗ ಸ್ವಲ್ಪ ಸಂಬಳ ಆಯ್ತಲ್ಲ, ಯುಡೆಮಿ ಕೋರ್ಸ್ ತಗೊಂಡು ನಾನು ಕಲ್ತೀನಿ. ನಾನು ಬರೀ ಗೂಗಲ್ ಆಡ್ಸ್ ಹೆಂಗೆ, SEO ಎಲ್ಲ ಕಲ್ತೀನಿ ನಾನು. ಫಸ್ಟ್ ರೌಂಡ್ ಇಂಟರ್ವ್ಯೂ ತಗೊಂಡ್ರು ಅವರು, ವಂದನಾ ಮೇಡಮ್ ಅಂತ ಒಬ್ರು ಇದ್ದಾರೆ, ಅವ್ರು ತಗೊಂಡ್ರು, ಅವ್ರು ನಾರ್ತ್ ಅವರು ಭಾಳ ಇಂಪ್ರೆಸ್ ಆಗ್ಬಿಟ್ರು. ಐ ಡಿಂಟ್ ಎಕ್ಸ್ಪೆಕ್ಟ್ ದಟ್ ಯು ವಿಲ್ ಗಿವ್ ದಿಸ್ ಲೆವೆಲ್ ಕೈಂಡ್ ಆಫ್ ಅಕ್ಯುರಸಿ ಇನ್ ಆನ್ಸರ್ಸ್. ನೀವು ಗಿವಿಂಗ್ ಅಡ್ವಾನ್ಸ್ ಲೆವೆಲ್ ಆನ್ಸರ್ ಕೊಡ್ತಾ ಇದ್ದೀರಾ ನೀವು, ನಾನು ಬೇಸಿಕ್ ಎಕ್ಸ್ಪೆಕ್ಟ್ ಮಾಡಿದೆ, ವೆರಿ ಗುಡ್ ಅಂತ ಹೇಳಿ. 6 ರೌಂಡ್ ಇಂಟರ್ವ್ಯೂ ಇದ್ದಿದ್ನ 2 ರೌಂಡ್ ಕ್ಯಾನ್ಸಲ್ ಮಾಡ್ಬಿಟ್ಟು. ಬಿಕಾಸ್ ನಾನು ಅಷ್ಟು ಲೆವೆಲ್ ನಾನು ತೋರಿಸಿದ್ದೆ, ನನ್ನ ಎಕ್ಸ್ಪರ್ಟೀಸ್ ಇದೆ ಅಂತ. ಆಮೇಲೆ ಕೆಲವೊಂದು ಏನೋ ಪ್ರಾಕ್ಟಿಕಲ್ ರೌಂಡ್ಸ್ ಕೇಳಿದ್ರು, ಅಂದ್ರೆ ಅವ್ರು ಏನು ಪ್ರಾಬ್ಲಮ್ ಸಾಲ್ವ್ ಅನುಭವಿಸ್ತಿದ್ರು. ನಾನು ಹೇಳಿದೆ, ಮೇಡಮ್ ನೋಡಿ, ನೀವು ಕ್ಯಾಂಪೇನ್ ಏನ್ ಮಾಡಿದೀರಾ, ಈ ಫಸ್ಟ್ ಆಫ್ ಆಲ್ ನೀವು ಬೈಫರ್ಕೆಟೇ ಮಾಡಿಲ್ಲ. ಅವ್ರೇನ್ ಮಾಡಿದ್ರೆ 3-4 ಪ್ರಾಡಕ್ಟ್ ಒಂದೇ ಆಡ್ ಗ್ರೂಪ್ ಅಲ್ಲಿ ಹಾಕಿದ್ರು. ಅಂದೆ ಮೇಡಮ್ ಇದು ಮಾಡೋದ್ ತಪ್ಪು, ಒಂದು ಪ್ರಾಡಕ್ಟ್ ಒಂದ್ ಆಡ್ ಗ್ರೂಪ್, ಇನ್ನೊಂದು ಪ್ರಾಡಕ್ಟ್ ಬೈಫರ್ಕೆಟ್ ಮಾಡಬೇಕು. ದೆನ್ ಯು ವಿಲ್ ನೋ ವಿಚ್ ಇಸ್ ಗಿವಿಂಗ್ ಮೋರ್ ROAS ಅಂತ ಬರುತ್ತೆ. ಯಾವ್ದು ಜಾಸ್ತಿ ನಿಮಗೆ ಕಾಸ್ಟ್ ಪರ್ ಲೀಡ್ ಯಾವ್ದು ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಯಾವ್ದು ಬರ್ತಿರೋ ಅದನ್ನ ನೀವು ಪಾಸ್ ಮಾಡಿ, ಯಾವ್ದು ಚೆನ್ನಾಗಿ ಬರ್ತಿದೆ ಅದನ್ನ ನೀವು ಆಪ್ಟಿಮೈಸ್ ಮಾಡಬೇಕು. ಓಕೆ. ಬಟ್ ಅವ್ರು ಭಾಳ ಶಾಕ್ ಆದ್ರು, ಈ ಲೆವೆಲ್ ಕೊಡ್ತಾರೆ ಅಂದ್ಬಿಟ್ಟು. ಸೆಲೆಕ್ಟ್ ಆದೆ. ಆಫರ್ ಲೆಟ್ರು ಕೂಡ ಬಂತು. ನಾನು ಹೋಗಿ ನಮ್ಮ ಮ್ಯಾನೇಜರ್ ಇದ್ರಲ್ಲ ಅಂದ್ಬಿಟ್ಟು, ಸರ್ ಐ ಆಮ್ ಲಿವಿಂಗ್ ದಿಸ್ ಕಂಪನಿ, ಐ ಗಾಟ್ ಸಮ್ ಬೆಟರ್ ಆಫರ್. ಅವ್ರು ಹೆಂಗ್ ಕೊಟ್ರೆ, ಯಾವ್ದು ಬೇರೆ ಸ್ಟಾರ್ಟ್ಅಪ್ ಸಿಕ್ಕಿರ್ಬತ್ತಾ. ಅವರು ಓಕೆ ವಿಚ್ ಕಂಪನಿ, ಸರ್ ಐ ಗಾಟ್ ಫಾರ್ ಗ್ರೂಪ್ ಎಮ್. ವಾಟ್ ಅದು ಗ್ರೂಪ್ ಎಮ್? ಹೆಂಗ್ರಿ ಗ್ರೂಪ್ ಎಮ್ ನಿಮ್ ಸೆಲೆಕ್ಟ್ ಮಾಡ್ಬಿಟ್ರ? ಇಲ್ಲ ಸರ್, ನಾನು ಚೆನ್ನಾಗಿ ಪ್ರಿಪೇರ್ ಆಗಿದ್ದೆ, ನೋಡಿ ನಾನು ವರ್ಕ್ ಮಾಡಿದ್ದೆ, ನನ್ನ ಕೊಲೀಗ್ಸ್ ಎಲ್ಲ ತೋರಿಸಿದೆ, ಅವರೆಲ್ಲ ಫುಲ್ ಖುಷಿ ಆದ್ರು. ಸರ್ ಗ್ರೂಪ್ ಎಮ್ಗೆ ಹೋದೆ, ಅಲ್ಲಿಂದ ಲೈಫ್ ಚೇಂಜ್ ಆಗಿ ಸ್ಟಾರ್ಟ್ ಆಯ್ತು. ದ ಕೈಂಡ್ ಆಫ್ ಎಕ್ಸ್ಪೋ ಬಿಗ್ ಬ್ರ್ಯಾಂಡ್ಸ್, BMW, ಹೆಂಕಲ್ಲು, HSBC, ಪೂಮಾ, ಕಾಂಟಿನೆಂಟಲ್, ಲೂಸಿಡ್ ಮೋಟರ್ಸ್, ಟೆಸ್ಲಾ ಅವರ ಕಾಂಪಿಟರ್ ಲೂಸಿಡ್ ಮೋಟರ್ಸ್ ಇದೆಲ್ಲ. ಸೊ ಅವ್ರು ಯಾರು ಇಂಡಿಯನ್ ರೀಜನ್ ಮಾಡ್ತಿರ್ಲಿಲ್ಲ. ಎವ್ರಿ ಒನ್ ದೇ ವರ್ ಡೂಯಿಂಗ್ ಫಾರ್, ಇಲ್ಲ ಆಸ್ಟ್ರೇಲಿಯಾ ರೀಜನ್ ಮಾಡ್ತಿರೋ, ಇಲ್ಲ ಯುರೋಪ್, ಇಲ್ಲ US ರೀಜನ್. ಸೊ ಕ್ಯಾಂಪೇನ್ ಕ್ರಿಯೇಷನ್ ಇಂದ ಹಿಡಿದು, ಪ್ಲಾನಿಂಗ್ ಇಂದ ಹಿಡಿದು, ಎಕ್ಸಿಕ್ಯೂಷನ್, ರಿಪೋರ್ಟಿಂಗು, ಕ್ಲೈಂಟ್ ಹ್ಯಾಂಡ್ಲಿಂಗ್ ಎಲ್ಲ ನನ್ನ ಕೈಲಿ ಮಾಡಿಸೋದು. ನಾನು ಸುಮಾರು ಕಲಿತೆ. ಬಿಕಾಸ್ ಬಿಗ್ ಬಜೆಟ್ ಇತ್ತು, ಬಿಗ್ ಬಜೆಟ್ ಆಗಿ ಬಿಗ್ ಎಕ್ಸ್ಪೆರಿಮೆಂಟ್, ಸೊ ಬಿಗ್ ಲರ್ನಿಂಗ್ ಆಗುತ್ತೆ. ಸುಮಾರು ಕಲ್ತೀನಿ ನಾನು. ಅಲ್ಲಿಂದ ಆದ್ಮೇಲೆ ದೆನ್ 2 ವರ್ಷ ಮಾಡಿದೆ. ಆಮೇಲೆ ಆಯ್ತು, ಟ್ರೈನರ್ಸ್ ಬರಕ್ ಸ್ಟಾರ್ಟ್ ಆದ್ರು, ಅಂದ್ರೆ ಹೊಸ ಹೈರಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಗ ತುಂಬಾ ಸೋ ಕಾಲ್ಡ್ MBA ಇನ್ಸ್ಟಿಟ್ಯೂಟ್ಸ್ ಏನಿದ್ದಾರೆ ಅವರೆಲ್ಲ ಬರಕ್ ಸ್ಟಾರ್ಟ್ ಆದ್ರು, ಟ್ರೈನಿಂಗ್ ತೊಗೊಳಕ್, ಗ್ರೂಪ್ ಹೈರಿಂಗ್ ಮಾಡ್ತೀನಿ ಇಂಟರ್ನ್ಸ್ಗೆ. ಇವರು ಬಹಳ ದೊಡ್ಡ ಇನ್ಸ್ಟಿಟ್ಯೂಟ್ ಬಂದಿದ್ದಾರೆ, ಅಂದ್ರೆ ತುಂಬಾ ದೊಡ್ಡ ಹೆಸರು ಹೇಳೋದು ಬೇಡ. ನಾನು ಅನ್ಕೊಂಡು ಇವ್ರಿಗೆಲ್ಲ ಗೊತ್ತಿರುತ್ತೆ ನನ್ಕಿನ, ಇವ್ರಿಗೆ ನೋಡಿ ಏನೋ ಕಲಿಬಹುದು ಯಂಗ್ ಪೀಪಲ್ ಅಂತ. ನನ್ಗೆ ಶಾಕ್ ಆಗಿದೆ ಅಂದ್ರೆ, ಅವ್ರಿಗೆ ಮೀಡಿಯಾ ಪ್ಲಾನ್ ಮಾಡಕ್ಕೆ ಬರ್ತಿಲ್ಲ. ನಾನು ಏನ್ ಯೂಟ್ಯೂಬ್ ನೋಡಿ ಕಲ್ತು ಎಕ್ಸ್ಪೆರಿಮೆಂಟ್ ಮಾಡಿ ಕಲ್ತಿದ್ದೆ ಮೀಡಿಯಾ ಪ್ಲಾನ್ ಮಾಡೋದು, ಬೇಸಿಕ್ ಮೀಡಿಯಾ ಪ್ಲಾನ್. ಅಂದ್ರೆ ಮೀಡಿಯಾ ಪ್ಲಾನ್ ಅಂದ್ರೆ ಏನು, ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಏನ್ ಪ್ರಾಬಬಿಲಿಟಿ ರಿಟರ್ನ್ ಏನ್ ಬರುತ್ತೆ ಅಂತ. ಇದು ಕೂಡ ಕಲ್ತಿರಲಿಲ್ಲ ನಾನು. ಎಷ್ಟು ಕೊಟ್ರಿ ಮೇಡಮ್ ನೀವು, ಅಂದ್ರೆ ಯಾರು ಇಂಟರ್ನು, ತೇಜಸ್ ನಾವು 2 ಲಕ್ಷ ಖರ್ಚು ಮಾಡಿದ್ವಿ MBA ಇನ್ ಡಿಜಿಟಲ್ ಮಾರ್ಕೆಟಿಂಗ್. 2 ಲಕ್ಷ ಡಿಜಿಟಲ್, ನನ್ನ ಹತ್ರ ನಾನೇ ಹೇಳ್ಕೊಡ್ತಿದ್ದಲ್ಲಪ್ಪ ಅಂತ. ನಾನು ಅನ್ಕೊಂಡೆ ಮಾರ್ಕೆಟಲ್ಲಿ ಏನೋ ಗ್ಯಾಪ್ ಇದೆ. ಅಂದ್ರೆ ಸುಮಾರು ಜನ ಕಲಿಯಿದ್ದಾರೆ. ನಾನೇನ್ ಮಾಡಿದೆ, ಓಕೆ ಅಂದ್ಬಿಟ್ಟು ಒಂದು ಚಾನಲ್ ಓಪನ್ ಮಾಡಿದೆ, ಮಾರ್ಕೆಟಿಂಗ್ ಮನೆ ಅಂತ. ಪಾಪ ಯಾರ ಕಲಿಯಾಗಿರೋ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ನಾನು. ಯೂಟ್ಯೂಬ್ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಓಕೆನಾ. ಹಾಕ್ಬಿಟ್ಟು ಆಮೇಲೆ ಅನ್ಕೊಂಡೆ, ಇದನ್ನ ನಗಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಎಲ್ಲಾರು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಬೇಕಂತೆ. ಇವನ್ ಮಾತು ಯಾರು ಕೇಳ್ತಾರೆ ಅಂದ್ಬಿಟ್ಟು ಎಲ್ಲ ನನ್ನ ಫ್ರೆಂಡ್ಸೇ ಆಡ್ಕೊಳ್ಳೋರು ಸುಮಾರು ಜನ. ಏನಪ್ಪಾ ಏನ್ ಮಾಡ್ತಾವ ನಗಾಡೋರು ಸ್ಟಾರ್ಟಿಂಗು. ಸರಿ ಅಂದ್ಬಿಟ್ಟು ನಾನು ಏನ್ ಮಾಡಿದೆ, 6 ತಿಂಗಳು ಮುಟ್ಲೇ ಇಲ್ಲ. ಯಾಕಂದ್ರೆ ಇಷ್ಟ ಆಡ್ಕೋತಾರ ಅಂದ್ಬಿಟ್ಟು ಆ ಸ್ವಲ್ಪ ಫಿಯರ್ ಇತ್ತು, ಜಡ್ಜ್ಮೆಂಟಲ್ ಫಿಯರ್. ಈಗಿಲ್ಲ, ಬಟ್ ಆಗಿತ್ತು ತುಂಬಾ. ನಾನು ಏನ್ ಮಾಡಿದೆ, 6 ತಿಂಗಳು ಬಿಟ್ಬಿಟ್ಟೆ. ಬಟ್ ಈ 6 ತಿಂಗಳನ್ನ ಏನ್ ಮಾಡ್ತಿದ್ರೆ, ನಂಗೆ ತಲೆಯಲ್ಲಿ ಸ್ವಲ್ಪ ಓಡಿತ್ತು. ಏನಂದ್ರೆ, ಕಾರ್ಪೊರೇಟ್ ಅಲ್ಲಿ ದ ಹೈಯರ್ ಗ್ರೋ, ನಿಮ್ಮ ಪಿರಮಿಡ್ ಏನಿದೆ ಬಹಳ ಚಿಕ್ಕದಾಗತ್ತೆ ಕಾರ್ಪೊರೇಟ್ ಸ್ಟ್ರಕ್ಚರ್ ಬೆಳಿಬೇಕಾರೆ. ಸೊ ನಮ್ಗೆ ಅಲ್ಲಿ ವಯಸ್ಸಾದವ್ರು ಯಾರು ಇರ್ತಾರೋ, ಮುಂಚೆ ಅವ್ರು ನೋಡ್ತಿದ್ದೆ ಅವ್ರು ಯಾವ ತರ ಟ್ರೀಟ್ಮೆಂಟ್. ನಾನು ಅನ್ಕೊಂಡೆ, ಇವತ್ತು ನನ್ಗೇನ 20 ವರ್ಷ ಆಗ್ಬೋದು, ಬಟ್ ನಾಳೆ ನನ್ಗೂ 40 ವರ್ಷ ಆಗುತ್ತೆ, ನನ್ಗೂ ನಾಳೆ ಹೆಂಡತಿ ಮಕ್ಳು ಇರ್ತಾರೆ, ಆಗ ನಾನು ಹೆಂಗಿರ್ತೀನಿ. ನಮ್ಮ ಅಣ್ಣನೂ ಪಾಪ ಸಫರ್ ಮಾಡ್ತಿದ್ದ ಕಾರ್ಪೊರೇಟ್ ಅಲ್ಲಿ ತುಂಬಾ. ಈ ತರ ನಂಗೆ ಬರ್ಬಾರ್ದು, ನಾನು ಸ್ವಂತ ಏನೋ ಮಾಡ್ಬೇಕಂದ್ರೆ ಆಗ ನಂಗೆ ಸ್ವಲ್ಪ ಥಾಟ್ ಬಂತು. ಆಗ ಸ್ವಲ್ಪ ಫ್ರೀಲಾನ್ಸ್ ಮಾಡ್ತಿದ್ದೆ ಚಿಕ್ಕದು, ಬಟ್ ಆ ಲೆವೆಲ್ ಸೀರಿಯಸ್ ಇರ್ಲಿಲ್ಲ. ಅನ್ಕೊಳ್ಳಿ, ಇದನ್ನ ನಾನು ಸ್ವಂತ ಮಾಡ್ಬೇಕು ಅಂದ್ಬಿಟ್ಟು ನಾನೇನ್ ಮಾಡ್ತಿದ್ದೆ, 6 ತಿಂಗಳು ಗ್ಯಾಪ್ ಅಲ್ಲಿ ನಾನೇನ್ ಮಾಡ್ತೀನಿ, ಡಿಮಾರ್ಟ್ಗಳು, ಬಿಗ್ ಬಜಾರ್ಗೆ ಹೋಗ್ತಿದ್ದೆ ನಾನು. ಅಲ್ಲಿ ಏನಕ್ಕೆ ಹೋಗ್ತಿದ್ದೆ ಅಂದ್ರೆ, FMCG ಕ್ಯಾಟಗರಿ ಸ್ವಲ್ಪ ಗ್ರೋ ಆಗ್ತಿತ್ತು. ನಾನೇನ್ ಮಾಡ್ತಿದ್ದೆ, ಅಲ್ಲಿ ಹೋಗ್ಬಿಟ್ಟು ಐ ವಿಶ್ ಟು ಸ್ಟಡಿ ದೆಮ್. ಇವ್ರು ಈ ರ್ಯಾಕ್ ಅಲ್ಲಿ ಯಾಕೆ ಇದನ್ನ ಇಟ್ಟಿದ್ದಾರೆ, ಇದನ್ನ ಈಗ ಫಾರ್ ಎಕ್ಸಾಂಪಲ್ MTR ಮಸಾಲ ಅದ್ಯಾಕೆ ಕಣ್ಣ ಲೆವೆಲ್ಗೆ ಇಟ್ಟಿದ್ದಾರೆ, ಕೆಳಗೆ ಇಡ್ಬೋದಲ್ಲ. ಈ ತರ ಸ್ವಲ್ಪ ಸೈಕಾಲಜಿ ಅರ್ಥ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಓಕೆ, ಕನ್ಸ್ಯೂಮರ್ ಸೈಕಾಲಜಿ ಅಂತ ಒಂದು ಟಾಪಿಕ್ ಇದೆ, ಅದ್ರ ಬಗ್ಗೆ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಅದ್ರ ಬಗ್ಗೆ ಬುಕ್ಸ್ ತರಿಸ್ಕೊಂಡೆ. ಅದ್ರ ಸ್ವಲ್ಪ ದುಡ್ಡಿದ್ದ ಸಂಬಳ ಇತ್ತಲ್ಲ, ಅದರಿಂದ ನಾನು ಲಕ್ಸುರಿ ಐಟಮ್ಸ್ ಮೇಲೆ ಸ್ಪೆಂಡ್ ಮಾಡಿಲ್ಲ, ಬುಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿದೆ. ಕನ್ಸ್ಯೂಮರ್ ಸೈಕಾಲಜಿ ಅಂದ್ರೆ ಏನು, ನ್ಯೂರೋ ಮಾರ್ಕೆಟಿಂಗ್ ಅಂದ್ರೆ ಏನು, ಕನ್ಸ್ಯೂಮರ್ ಯಾವ ತರ ಸ್ಟೇಜಸ್ ಹೋಗ್ತಾರೆ, ಫನಲ್ ಮಾರ್ಕೆಟಿಂಗ್ ಏನು, ಇದೆಲ್ಲ ಸ್ವಲ್ಪ ಓದಕ್ಕೆ ಸ್ಟಾರ್ಟ್ ಮಾಡಿ ರಿಯಲ್ ಲೈಫ್ ಅಲ್ಲಿ ನಾನು ಕಂಪೇರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ನಂಗೆ ಆಗ ಅರ್ಥ ಆಯ್ತು, ಯು ಹ್ಯಾವ್ ಟು ಬಿಲ್ಡ್ ಅ ಬ್ರ್ಯಾಂಡ್. ನೀವು ಗೂಗಲ್ ಆಡ್ಸ್ ಮೆಟಾ ಆಡ್ಸ್ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಇದು ಕನ್ಕ್ಲೂಷನ್ ನಂಗೆ ಕರೆಕ್ಟ್ ಆಗಿ ಬಂತು.
ನಾನು ಸ್ವಂತ ನಾನು ಡಿಸ್ಟ್ರಿಬ್ಯೂಷನ್ ಬಿಲ್ಡ್ ಮಾಡ್ಕೋಬೇಕು. ಅದೇ ಸ್ಟಾರ್ಟ್ ಮಾಡಿದ್ರೆ ಏನಕ್ಕ, ಬಟ್ ಡಿಸ್ಟ್ರಿಬ್ಯೂಷನ್ ಬಿಲ್ಡ್ ಮಾಡ್ಕೋಬೇಕಂತ ಆಗ್ಲೇ ಗೊತ್ತಾಗಿದ್ದು. ಬಟ್ ಈ ನಾನು ಏನೊಂದು ವಾರದಲ್ಲಿ ಒಂದು 2-3 ಸತಿ ಮೈಸೂರಲ್ಲಿ ಡಿಮಾರ್ಟ್ ಇದೆಯಲ್ಲ ಹೋಗ್ತಿದೆ, ವಾರದಲ್ಲಿ 3-4 ಸತಿ ಹೋಗ್ತಿದೆ. ಅಲ್ಲಿ ಹೋಗೋದು ಸುಮ್ಮನೆ ನೋಡೋದು ಏನ್ ಮಾಡ್ತಿದ್ದಾರೆ ಕನ್ಸ್ಯೂಮರ್. ಓಕೆ, ಮಸಾಲಾ ಸೆಕ್ಷನ್ ಇದೆ, ಮಸಾಲಾ ಸೆಕ್ಷನ್ ಯಾವ್ದು ತಗೋತಿದ್ದಾರೆ, ಅವ್ರು ಯಾವ ತರ ಇಟ್ಕೊಂಡಿದ್ದಾರೆ, ಏನ್ ಓದ್ತಿದ್ದಾರೆ. ಆಗ ಈ ತರ ಇವತ್ತಿಗೆ ಈ ಫುಡ್ ಫಾರ್ಮಾ ಆತರ ಇರ್ಲಿಲ್ಲ ಲೇಬಲ್ ಓದೋದು, ಆದ್ರೆ ಈಗೆಲ್ಲ ಇದೆ. ಬಟ್ ಸುಮಾರು ಜನ ಓದೋರು ಯಾವ ತರ ಇದೆ ಅಂತ. ನಾನು ಅನ್ಕೊಂಡೆ ಇದನ್ನ ಯಾಕೆ ಇಲ್ಲಿಟ್ಟಿದ್ದಾರೆ. ಸ್ಟೇಷನರಿ ಐಟಮ್ಸ್ ಏನಿದೆ ಅದ್ರ ಲೋ ಮಾರ್ಜಿನ್ ಏನಿರುತ್ತೆ ಅದನ್ನ ಕೆಳಗಿಟ್ಟಿರ್ತಾರೆ. ಅಂದ್ರೆ ಅವ್ರಿಗೆ ಏನು ಯಾವ ಪ್ರಾಡಕ್ಟ್ ಲೋ ಮಾರ್ಜಿನ್ ಇದೆ ಅದು ತುಂಬಾ ಕೆಳಗಿಟ್ಟಿರ್ತಾರೆ, ಯಾವ್ದು ಹೈ ಮಾರ್ಜಿನ್ ಇದೆ ಅದನ್ನ ಮೇಲಿಟ್ಟಿರ್ತಾರೆ. ಅಂದ್ರೆ ನಾನು ಸ್ವಲ್ಪ ಹೋಗಿ ಒಂದ್ 2-3 ತಿಂಗಳ ಕನ್ಕ್ಲೂಷನ್ ಬಂದಿದ್ದು. ಆಮೇಲೆ ಡೈಲಿ ಗ್ರೋಸರೀಸ್ ಯಾಕೆ ಲಾಸ್ಟ್ ಅಲ್ಲಿ ಇಡ್ತಿದ್ದಾರೆ. ನಮ್ ಡೈಲಿ ಏನೇನು ಗ್ರೋಸರೀಸ್ ಬೇಕು ಅದನ್ನ ಯಾವ್ದೇ ಶಾಪಿಂಗ್ ಮಾಲ್ ನೋಡಿ ಅದು ಲಾಸ್ಟ್ ಅಲ್ಲಿ ಇಟ್ಟಿರ್ತಾರೆ. ನಾನು ಇದ್ಯಾಕೆ ಲಾಸ್ಟ್ ಇಟ್ಟಿದೆ, ಇದು ನನ್ಗೆ ಫಸ್ಟ್ ಬೇಕು, ನಂಗೆ ಫಸ್ಟ್ ಸಿಕ್ಕಿದ್ರೆ ಒಳ್ಳೇದಲ್ಲ. ಅವ್ರ ಸೈಕಾಲಜಿ ಏನಂದ್ರೆ ಅಲ್ಲಿ ಹೋಗೋಷ್ಟೊತ್ತಿಗೆ ಇಲ್ಲಿ ಏನೇನು ಪ್ರಾಡಕ್ಟ್ಸ್ ನೋಡ್ತಾರಲ್ಲ ಅದೆಲ್ಲ ತಗೊಂಡು ಹೋಗ್ಲಿ. ನಾನು ಅನ್ಕೊಂಡು ಇವ್ರು ಈ ತರ ಡಿಸೈನ್ ಮಾಡಿದ್ದಾರೆ. ಕನ್ಸ್ಯೂಮರ್ ಸೈಕಾಲಜಿ ಯಾವ ತರ ಇದ್ದಾಗ ನಂಗೆ ಸ್ವಲ್ಪ ಈ ಮೆಟ್ರೋದು ನಾನು ಕೇಸ್ ಸ್ಟಡಿ ಸ್ಟಾರ್ಟ್ ಮಾಡಿದೆ, ಮತ್ತೆ ಫ್ಲಿಪ್ಕಾರ್ಟ್ ಅವ್ರದ್ದು ಸ್ಟಡಿ ಮಾಡಕ್ ಮಾಡಿದೆ, ವಾಲ್ಮಾರ್ಟ್ ಅವ್ರದ್ದು ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡಿದೆ. ನಂಗೆ ಆಗ ಅರ್ಥ ಆಯ್ತು ಇಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಯೋದಕ್ಕಿಂತ ಫಸ್ಟ್ ಕನ್ಸ್ಯೂಮರ್ ಸೈಕಾಲಜಿ ಫಸ್ಟ್ ಕಲ್ತ್ಕೋಬೇಕು. ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಟೂಲ್ ಅಷ್ಟೇ ಅಂತ ನಂಗೆ ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತು. ಇದು ಏನಾಯ್ತು, ಈ 6 ತಿಂಗಳು ಏನಾಗಿದೆ, ವಿಡಿಯೋ ಚೆನ್ನಾಗಿ ಓಡಾಯ್ತು. ನನ್ಗೆ ಗೊತ್ತಿಲ್ಲ, ನಾನಾಗ ನಿಮ್ದು ಯೂಟ್ಯೂಬ್ ಆ್ಯಪ್ ಇದೆ, ಒಂದು ಯೂಟ್ಯೂಬ್ ಸ್ಟುಡಿಯೋ ಅಂತ ಆ್ಯಪ್ ಇದೆ, ನಾನು ಇನ್ಸ್ಟಾಲ್ ಮಾಡಿಲ್ಲ, ನಂಗೆ ಗೊತ್ತೂ ಇರಲಿಲ್ಲ ಆ ಥರ ಆ್ಯಪ್ ಇದೆ ಅಂತ. ಸರಿ ಅಂದ್ಬಿಟ್ಟು ಒಂದಿನ ನನಗೆ ಇನ್ಸ್ಟಾಗ್ರಾಮಲ್ಲಿ ಯಾರೋ ಮೆಸೇಜ್ ಮಾಡಿದ್ದಾರೆ. ಇದು ಏನಾಯ್ತು, ಈ 6 ತಿಂಗಳು ಏನಾಗಿದೆ, ವಿಡಿಯೋ ಚೆನ್ನಾಗಿ ಓಡಾಯ್ತು. ನನ್ಗೆ ಗೊತ್ತಿಲ್ಲ, ನಾನಾಗ ನಿಮ್ದು ಯೂಟ್ಯೂಬ್ ಆ್ಯಪ್ ಇದೆ, ಒಂದು ಯೂಟ್ಯೂಬ್ ಸ್ಟುಡಿಯೋ ಅಂತ ಆ್ಯಪ್ ಇದೆ, ನಾನು ಇನ್ಸ್ಟಾಲ್ ಮಾಡಿಲ್ಲ, ನಂಗೆ ಗೊತ್ತೂ ಇರಲಿಲ್ಲ ಆ ಥರ ಆ್ಯಪ್ ಇದೆ ಅಂತ. ಸರಿ ಅಂದ್ಬಿಟ್ಟು ಒಂದಿನ ನನಗೆ ಇನ್ಸ್ಟಾಗ್ರಾಮಲ್ಲಿ ಯಾರೋ ಮೆಸೇಜ್ ಮಾಡಿದ್ದಾರೆ. ನಾನು 6 ತಿಂಗಳು ಮರ್ತೇವೆ ನಾನು ವಿಡಿಯೋ ಹಾಕಿರೋದು, ನಾನು ಮಾರ್ಕೆಟಿಂಗ್ ಮನೆ ನಂದು ಇದೆಯಾ, ಓಕೆ ಇಷ್ಟ ಆಯ್ತಾ, ನಾನು ನೋಡ್ತೀನಿ ಸರ್. ಅಲ್ಲಿ ಏನೋ ಒಂದು 20-25 ಕಮೆಂಟ್ಸ್ ಐತೆ ಅಲ್ಲಿ ಓಪನ್ ಮಾಡಿದ್ರೆ. ನಂದು 5-6 ತಿಂಗಳ ಮೇಲೆ ನೋಡ್ತಾ ಇದ್ದೀನಿ ನಾನು, 6 ತಿಂಗಳು ಇಷ್ಟು ಕಮೆಂಟ್ಸಾ, ನೈ ಸರ್ ಪ್ಲೀಸ್ ಡೋಂಟ್ ಸ್ಟಾಪ್ ಪ್ಲೀಸ್ ಡೂಯಿಂಗ್ ಅಂತ. ನಾನು ನೋಡೇ ಇಲ್ಲ. ಅದು ನೋಡಿದ್ರೆ ಅದು ಏನು ನಾನು ರೆಕಾರ್ಡ್ ಮಾಡೋದು ಒಂದು ಲ್ಯಾಪ್ಟಾಪ್, ಒಂದು OBS ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ಮಾಡಿರೋದು, ಅದೇ ಜಾಸ್ತಿ ಓಡೈತೆ ಆಕ್ಚುಲಿ. ಬೇರೆದಕ್ಕೆ ನಾನು ಬೇರೆ ಒಳ್ಳೆ ಕ್ಯಾಮ್ರಾ ಕೂಡ ಓಡೇ ಇಲ್ಲ, ಬಿಡೋದು OBS ಸಾಫ್ಟ್ವೇರ್ ಓಡಿದೆ ಅದು. ಆಮೇಲೆ ಅನ್ಕೊಂಡು ಏನೋ ಸರಿ ಆಯ್ತು ಅಂದ್ಬಿಟ್ಟು ಇನ್ನೊಂದು ವಿಡಿಯೋ ಹಾಕಿದೆ. ಬಂದ್ರು ಸರ್, ಅಯ್ಯೋ ಎನ್ಕ್ವೈರಿ ಲಿಂಕ್ಡ್ಇನ್ ಅಲ್ಲಿ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಕಮೆಂಟ್ಸ್ ಅಲ್ಲಿ ಬಿಡ್ಲೇ ಇಲ್ಲ ಸರ್ ಜನ ನನ್ನ. ಇನ್ನ ಮಾಡ್ರಿ, ಇನ್ನ ಮಾಡಿ, ಚೆನ್ನಾಗಿದೆ ಅಂತ. ನಾನು ಏನೋ ಇದೆ ಈ ವಿಷಯ ಇಲ್ಲಿ. ನನಗೆ ಅಷ್ಟಲ್ಲಿ ಸ್ವಲ್ಪ ಸೈಕಲ್ ಹೊಡಿತಿದ್ದ, ರಾಯರ್ಗೆ ಬೆಡಿತಿದ್ದೆ, ಸ್ವಾಮಿ ಏನಾದ್ರು ಸ್ವಲ್ಪ ಸೂಚನೆ ಕೊಡಪ್ಪ ತಂದೆ ಅಂತ. ಇಲ್ಲಿ ಸ್ವಲ್ಪ PMF ಅಂತ ಹೆಂಗ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ನಂಗೆ ಅರ್ಥ ಆಯ್ತು, ಇಲ್ಲಿ ಏನೋ ಇದೆ ಅಂತ. 1-2 ವಾರದಲ್ಲಿ ಎವ್ರಿ ವೀಕ್ ನಾನು ಶೋ ಅಪ್ ಆಗ್ತಿದೆ. ಆಮೇಲೆ ಏನೇನು ಕಮೆಂಟ್ ಸೆಕ್ಷನ್ ಇತ್ತಲ್ಲ ಅದನ್ನ ನಾನು ಸ್ಕ್ರೀನ್ ಶಾಟ್ ತೆಗೆದು ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ಆಗ್ತಿದೆ. ಸುತ್ತಮುತ್ತ ಎಲ್ಲ ಇದ್ದವ್ರಿಗೆ ಇವ್ನು ಏನೋ ಮಾಡ್ತಾವನೆ ಲೈಫಲ್ಲಿ, ಸರಿಯಾಗಿ ಮಾಡ್ತಾನೆ. ಜನ ಸುಮ್ಮನೆ ಓಹೋ ಅಂತ ಅನ್ನಲ್ಲ, ದಡ್ರಲ್ಲ ಜನ, ಏನೋ ಮಾಡ್ತಿರ್ಬೇಕು ಅಂದ್ಬಿಟ್ಟು ಭಾಳ ಕಮೆಂಟ್ ಸೆಕ್ಷನ್. ನನ್ನ ಫ್ರೆಂಡ್ಸೇ ಸಬ್ಸ್ಕ್ರೈಬರ್ಸ್ ಆದ್ರೆ ಆಮೇಲೆಲ್ಲ ಅವರೇ ಒಂದು 5 ಜನ ನಮ್ಮ ಹುಡುಗ ಮಾಡ್ತಾನಪ್ಪ ನೋಡ್ರಿ ಅಂತ. ನಾವೆಲ್ಲ ನಮ್ಮ ಕಡೆ ಇಲ್ಲಿ ಏನೋ ಐತೆ, ಏನೋ ವರ್ಕೌಟ್ ಆಗ್ತಾ ಇದೆ ಲೈಫಲ್ಲಿ ಅಂದ್ಬಿಟ್ಟು ಜನ, ಸ್ಟೂಡೆಂಟ್ಸು ದೇ ಸ್ಟಾರ್ಟೆಡ್ ಸೇಯಿಂಗ್ ದಟ್ ಸರ್ 20-50 ಸಾವಿರ ತಗೊಳ್ಳಿ ನಮ್ಗೆ ಹೇಳ್ಕೊಡಿ ಬಂದ್ರು. ನನ್ಗೆ ಆಗೋದು ಧೈರ್ಯ ಇರ್ಲಿಲ್ಲ, ಅಂದ್ರೆ ನನ್ಗೆ ಗೊತ್ತಿತ್ತು ಕಾನ್ಸೆಪ್ಟ್ಸು, ಬಟ್ ಹಿಂಗೆ ಅಕಸ್ಮಾತ್ ಏನಾದ್ರು ಎಡ್ವರ್ಟ್ ಆಗ್ಬಿಟ್ರೆ ಅದು ಸ್ವಲ್ಪ ಫಿಯರ್ ಇತ್ತು. ಇವತ್ತು ಕಾನ್ಫಿಡೆಂಟ್ ಇದೆ ನಾನು, ಬಟ್ ಅವತ್ತಿಗೆ ನನ್ಗೆ ಇರ್ಲಿಲ್ಲ. ಸರಿ ಅಂದ್ಬಿಟ್ಟು ನಾನು ಕಂಟೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಬಂದ್ರು ಜನ, ಸ್ಟೂಡೆಂಟ್ಸ್ ಬರುತ್ತೆ, ಕ್ಲೈಂಟ್ಸ್ ಬರೋ ಸ್ಟಾರ್ಟ್ ಆದ್ರು. ಅವರು ಕ್ಲೈಂಟ್ಸ್ ನಾನು ಮಾಡಿದ ಯಾರಿಗೆ ಜನ ಕೇಳ್ಕೊಡ್ಕೊಂಡು ಮಾಡಿದ್ದು, ಬಟ್ ಇದು ನೋಡಿದ್ರೆ ಕ್ಲೈಂಟ್ಸ್ ಬರೋ ಸ್ಟಾರ್ಟ್ ಆದ್ರು. ನಾನು ಅನ್ಕೊಂಡು ಏನಪ್ಪ ಎಲ್ಲೋ ಹೋಗ್ತಾ ಇದ್ದಿದ್ದು, ಏನೋ ಒಂದು ದೊಡ್ಡ ಲೆವೆಲ್ ಆಗತ್ತೆ ಅಂತ. ಬಟ್ ನಂಗೆ ಅಷ್ಟೋ ಗೊತ್ತಿದೆ, ಯಾರು ಕನ್ನಡದಲ್ಲಿ ಯಾರು ಮಾಡ್ತಿಲ್ಲ, ಮಾರ್ಕೆಟ್ ಚಿಕ್ತಿದೆ ಅಂತ ನಂಗೆ ಆಗೋದು. ಬಟ್ ಈಗ ಮಾರ್ಕೆಟ್ ದೊಡ್ಡದಿದೆ, ಇಟ್ಸ್ ಸ್ಟಿಲ್ ಗ್ರೋಯಿಂಗ್, ಇನ್ನ ತುಂಬಾ ನೇಸೆಂಟ್ ಸ್ಟೇಜ್ ಇದೆ, ಇನ್ನ ತುಂಬಾ ಹೈ ಲೆವೆಲ್ ಬಂದಿರಲ್ಲ. ನಾನು ಆಮೇಲೆ ಅನ್ಕೊಂಡು ಇಲ್ಲಿ ಏನೋ ಇದೆ ವಿಷಯ, ಸ್ವಲ್ಪ ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗತ್ತೆ ಅಂದ್ಬಿಟ್ಟು ಸ್ವಲ್ಪ ಟೆಲಾ ಅಂತ ಒಂದು ಸಾಫ್ಟ್ವೇರ್ ಇದೆ, ಅದನ್ನ ನಾನು ಯೂಸ್ ಮಾಡ್ತೀನಿ ರೆಕಾರ್ಡ್ ಮಾಡಿ ಎಡಿಟ್ ಮಾಡೋಕ್ಕೆ. ಟೆಲಾದಲ್ಲಿ ನಿಮ್ಗೆಲ್ಲ AI ಇದೆ, ಈಗ ಸ್ವಲ್ಪ ಚೆನ್ನಾಗಿ ಮಾಡಿರೋ ಸಾಫ್ಟ್ವೇರ್. ಸೊ ಯಾರು ನೋಡ್ತಿರೋ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದೇ ಎಜುಕೇಶನ್ ಕೊಂಡ್ರೆ ಟೆಲಾ ಸಾಫ್ಟ್ವೇರ್ ಚೆನ್ನಾಗಿದೆ, ರೆಕಾರ್ಡ್. ಇಟ್ಸ್ ನಾಟ್ ಪೇಡ್ ಪ್ರಮೋಷನ್. ಅವ್ರಿಗೆ ನನ್ ಯೂಸ್ ಆಗಿತ್ತು, ಚೆನ್ನಾಗಿದೆ ಪ್ರಾಡಕ್ಟ್, ಅಂಡ್ ಚೀಪ್ ಕಾಸ್ಟ್, ನಿಮಗೆ 1200 rupees ಬೀಳುತ್ತದೆ, ವಿಚ್ ಇಸ್ ಅಫೋರ್ಡಬಲ್ ಫಾರ್ ಮೀ ದಟ್ ಟೈಮ್, ಮಾಡ್ಬೋದು. ಸೊ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟೂಡೆಂಟ್ಸ್ ಬಂದರು, ಕ್ಲೈಂಟ್ಸ್ ಬಂದರು, ತೇಜಸ್ ನಾವು ಮಾಡ್ಕೊಡ್ತೀರಾ ಅಂತ ಬಂದ್ರು ಸರ್ ಎಲ್ಲ. ಅವ್ರು ಚೆನ್ನಾಗಿ ಮಾಡ್ಕೊಟ್ಟೆ. ಅವ್ರು ಒಂದು 2 ರೆಫರ್ ಮಾಡಿದ್ರು. ಅವ್ರಿಗೆ ನನ್ಗೆ ಆಮೇಲೆ ದುಡ್ಡು ಬರೋ ಸ್ಟಾರ್ಟ್ ಆಯ್ತು ಯೂಟ್ಯೂಬಿಂದ. ಆಡ್ಸ್ ಇಲ್ಲ, ಬಟ್ ಕಂಟೆಂಟ್ ನೋಡಿ ನಾನು ಅನ್ಕೊಂಡೆ, ನನ್ನ ತಲೆಯಲ್ಲಿ ನಿಂತು ಜಾಸ್ತಿ ವ್ಯೂಸು, ಜಾಸ್ತಿ ಸಬ್ಸ್ಕ್ರೈಬರ್ಸು, ಮೋರ್ ಮನಿ ಅಂತ ನನ್ನ ತಲೆ ಇತ್ತದು. ಇದು ನೋಡಿದ್ರೆ ಹಾಗೆ ಕಾಂಟ್ರೇರಿಯನ್ ಥಾಟ್ ಇದೆಯಲ್ಲ ಇಲ್ಲಿ. ನನ್ಗಾಗಿನ ಒಂದು 500 ಇದ್ದನು ಅಷ್ಟೇ, 500 ಸಬ್ಸ್ಕ್ರೈಬರ್ಸ್ ಇದ್ರು. 500 ಜನಕ್ಕೆ ಈ ಐ ವಾಸ್ ಮೇಕಿಂಗ್ ಅರೌಂಡ್ ಲೈಕ್ 20-30 ಮಾಡ್ತಿದ್ದೆ ಈಸಿಯಾಗಿ. ಅದೇ ಸ್ಟೂಡೆಂಟ್ಸ್ ಬರೋರು ನನಗೆ, ಆಮೇಲೆ ಕ್ಲೈಂಟ್ಸ್ ಬರೋರು. ಏನೋ ಇದನ್ನ ಸ್ವಲ್ಪ ಚೆನ್ನಾಗಿ ಪುಷ್ ಮಾಡಿದ್ರೆ, ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಹಾಕಿ ಚೆನ್ನಾಗಿ ಮಾಡಿದ್ರೆ ಓಡುತ್ತೆ. ರಿಸ್ಕ್ ತಗೊಂಡ್ ನೋಡೋಣ, ಏನೇನೋ ಕಳ್ಕೊಂಡ್ಬಿಟ್ಟಿದ್ದು ಇದ್ಯಾವುದು ಅಂತ ನನ್ನ ತಲೆಯಲ್ಲಿ ಇತ್ತು. ಸರಿ ಸ್ಟಾರ್ಟ್ ಮಾಡಿದೆ, ಅದನ್ನೂ ಆಯ್ತು. ಆಮೇಲೆ ಏನಾಯ್ತು, ತೇಜಸ್ ಐ ಥಿಂಕ್ ಯು ಶುಡ್ ಡೂ ಫುಲ್ ಅಂತ ಅಂದ್ರು.
ಸರ್ ಅಂದ್ಬಿಟ್ಟು ಫುಲ್ ಹೇಳಿ ಒಂದು 3-4 ಬ್ಯಾಚ್ ಮಾಡಿದೆ. ಇಲ್ಲಿವರೆಗೂ ಒಂದು 50 ಸ್ಟೂಡೆಂಟ್ಸ್ನ ಟ್ರೈನ್ ಮಾಡಿದ್ದೀನಿ. ಕೆಲವೊಬ್ರು ನನಗೆ ಖುಷಿ ಆಗಿದೆ ಏನಂದ್ರೆ, ಕೆಲವೊಬ್ರು ಹೆಣ್ಮಕ್ಳು ಬಂದಿದ್ದು, ಅಲ್ಲಿ ನಾನು ಮೆಜಾರಿಟಿ ಏನೋ ಒಂದು 30% ಹೆಣ್ಮಕ್ಳಿಗೆ ಹೂ ಹ್ಯಾಸ್ ಟೇಕನ್ ಬ್ರೇಕ್ ಫ್ರಮ್ ದ ಕರಿಯರ್ ಆರ್ ಹ್ಯಾವ್ ಗಾನ್ ಥ್ರೂ ವೆರಿ ಬ್ಯಾಡ್ ಫೇಸ್ ಅಲ್ಲ, ಅವ್ರನ್ನ ಟ್ರೈನ್ ಮಾಡಿದ್ದೀನಿ. ನಾವು ಅವರು ಟ್ರೈನ್ ಆಗಿದ ತಕ್ಷಣ ಅವರು ಬಂದಿರೋ ತೇಜಸ್, ನೀವು ನನ್ಗೆ ಏನು ಹೇಳ್ಕೊಟ್ರಲ್ಲ, ನಾನು ನನ್ನ ಮಗಳಿಗೆ ಈ ತರ ಒಂದು ಸ್ಕೂಲಿಗೆ ಸೇರಿಸಿದೆ, ಈ ತರ ನನ್ನ ಫೀಸ್ ಬಂತು, ನನ್ನ ಮಗಳಿಗೆ ನನ್ನ ಮಕ್ಳಿಗೆ ಇದು ಮಾಡಿದೆ, ನನ್ನ ಗಂಡಂಗೆ ಇದು ಈ ತರ ಸಪೋರ್ಟ್ ಮಾಡ್ತಾರೆ. ನನಗೆ ಖುಷಿ ಏನಂದ್ರೆ, ಇನ್ನೊಂದು ಭಯ ಸಿಚುವೇಶನ್ ಅಂದ್ರೆ, ಪೊಲೀಸ್ ಸ್ಟೇಷನ್ ಇಂದ ಬಂದಿತ್ತು ಫೋನ್, ಯಾರೋ ಪೊಲೀಸರು ಫೋನ್ ಮಾಡಿದ್ರಾಗೆ. ನಾನು ಪೊಲೀಸ್ ಯಾಕಪ್ಪ, ನಾ ಏನ್ ಫಸ್ಟ್ ಆಫ್ ಆಲ್ ನಮ್ಮನ್ನ ಯಾಕೆ ಪೊಲೀಸರು ಫೋನ್ ಮಾಡಿದಾಗ, ಅವರು ಪೊಲೀಸರು ಹೇಳೋ ಕಾನ್ಸ್ಟೇಬಲ್ ಆಕ್ಚುಲಿ ಅವರು, ಹೆಸರು ಹೇಳೋದು ಬೇಡ ಪಾಪ, ಅವರು ಮಿಸ್ಸಸ್ ಮ್ಯಾಟ್ರಿಮೋನಿ ಅದು ನಡೆಸ್ತಾರೆ, ಇರ್ತಾರಲ್ಲ ಸಂಬಂಧ ಹುಡ್ಕೊಡೋದು, ಮ್ಯಾರೇಜ್ ಬ್ರೋಕರ್, ಅದಂತ ಅವ್ರು ನಡೆಸ್ತಾರೆ. ನಾನು ಅನ್ಕೊಂಡೆ, ಅವ್ರಂದ್ರು ಸರ್ ಏನ್ ತಪ್ಪು ಮಾಡಿದೆ, ಏನಾಯ್ತು ಸರ್, ನಾನು ನನ್ನ ಫ್ರೆಂಡ್ಸ್ ಏನೋ ಮಾಡ್ದಾರ ಅಂತ. ಎಲ್ರಿ ಹೆದರ್ಕೋಬೇಡಿ, ನಿಮ್ ಕಂಟೆಂಟ್ ಬಹಳ ಚೆನ್ನಾಗಿದೆ ಪೊಲೀಸರು ಅಂತಾರೆ. ಪೊಲೀಸರು ಮಾಡಿ ಅನ್ಸಿದಾರ ಅಂತ, ಈ ತರ ನಿಮ್ ಕಂಟೆಂಟ್ ತುಂಬಾ ಚೆನ್ನಾಗಿದೆ, ನಾನು ನಿಮ್ ಸ್ಟೇಷನ್ ನಾನು ಫ್ರೀ ಇದಾಗ ನೀವ್ ನೋಡ್ತೀನಿ. ನನ್ನ ಕಂಟೆಂಟ್ ಸ್ಟೇಷನ್ ನೋಡೋ ತರ ಇದೆಯಪ್ಪ, ಅಲ್ಲಿ ಬರೋ ಕೇಸ್ಗಳೇ ಒಂಥರ ಇರುತ್ತೆ, ನನ್ನ ಕಂಟೆಂಟ್ ಸ್ಟೇಷನ್ ನೋಡ್ತಾ ಅಂದ್ರೆ ನಂಗೆ ಬಹಳ ಖುಷಿ ಆಯ್ತು. ಅದಾದ್ಮೇಲೆ ಕ್ಯಾಬ್ ಡ್ರೈವರ್ಗಳು ನನಗೆ ಟೆಕ್ಸ್ಟ್ ಮಾಡೋ ಸ್ಟಾರ್ಟ್ ಮಾಡಿದ್ರು, ಕಾಲ್ ಮಾಡಕ್ಕೆ, ನೀವು ಚೆನ್ನಾಗಿ ಮಾಡ್ತೀರೋಣ ಪ್ಲೀಸ್ ಮಾಡಿ. ಇವತ್ತಿಗೂ ಸ್ಕ್ರೀನ್ ಶಾಟ್ ಸೇವ್ ಇದೆ, ಇನ್ಸ್ಟಾಗ್ರಾಮ್ ಸ್ಟೋರಿ ನಾನು ಹಾಕಿದ್ದೀನಿ, ಅದೆಲ್ಲ ಕಾನ್ವರ್ಸೇಷನ್ ಸ್ಕ್ರೀನ್ ಶಾಟ್. ಸರ್ ತುಂಬಾ ಚೆನ್ನಾಗಿ ಮಾಡ್ತೀರೋಣ, ಪ್ಲೀಸ್ ನಿಲ್ಲಿಸ್ಬೇಡಿ, ಪ್ಲೀಸ್ ಮಾಡಿ ನಮ್ಮಂತಾರೆ. ಸುಮಾರು ಜನ ನನಗೆ ಖುಷಿ ವಿಷಯ ಅಂದ್ರೆ, ನಾರ್ತ್ ಕರ್ನಾಟಕದಿಂದ ನಂಗೆ ಟ್ರಾಫಿಕ್ ಬರೋ ಸ್ಟಾರ್ಟ್ ಆಯ್ತು. ಇವೆಂಚ್ ನಾನು ಅನ್ಕೊಂಡೆ ಸೌತ್ ಕರ್ನಾಟಕ ಅವ್ರು ಮಾಡ್ತಾರಂತ, ಬಟ್ ನಾನು ನೋಡಿದ್ದು ನಾರ್ತ್ ಕರ್ನಾಟಕದಲ್ಲಿ ಇರೋ ಹಸಿವು ಇದೆಯಲ್ಲ, ನನ್ನ ಲೈಫಲ್ಲಿ ಅವ್ರಿಗೆ ಯಾವ ಲೆವೆಲ್ ಉಚಿತನ ಇದ್ರೆ ಕಲಿಬೇಕಂತ ಅವ್ರು ಟು ಎನಿ ಎಕ್ಸ್ಟೆಂಟ್ ಹೋಗ್ತಾರೆ. ಅವ್ರು ಟ್ರಾಫಿಕ್ ಇವತ್ತಿಗೂ ನನಗೆ ಮೇಜರ್ ಮಂತ್ಲಿ ಒಂದು 3-4 ಕಾಲ್ಸ್ ಅಲ್ಲಿಂದ ಬರುತ್ತೆ. ಸ್ವಲ್ಪ ಜನ ಸೌತ್ ಕರ್ನಾಟಕ ಮಾಡ್ತಾರೆ, ಬಟ್ ಮೇಜಾರಿಟಿ ಅವರೇ ಕನ್ವರ್ಟ್ ಆಗೋದು. ನನಗೆ ಅವ್ರು ಬರ್ತಾರೆ, ಅಣ್ಣ ನಾ ಹಿಂಗೆ ಮಾಡ್ಬೇಕ್ರಿ ಅಣ್ಣ, ನಮ್ದು ಈ ತರ ಪರಿಸ್ಥಿತಿ ಅಂತ. ನಾನು ಕಡಿಮೆ ರೇಟಲ್ಲಿ ಹೇಳ್ಕೊಂಡ್ರೆ ಅಫೋರ್ಡಬಲ್ ರೇಟ್ ಹೇಳ್ಕೊಡ್ತೀನಿ ನಾನು. ಇವತ್ತು ಎಲ್ಲ ಇದೆ ಬೇಸಿಕ್. ನನ್ಗೆ ಖುಷಿ ಆಗೋದೇನಂದ್ರೆ, ಹೆಣ್ಮಕ್ಳು ಯಾರೋ, ಫಾರ್ ಎಕ್ಸಾಂಪಲ್ ಐ ಆಮ್ ಎ ಮ್ಯಾನ್, ಐ ಕ್ಯಾನ್ ಗೋ ಎನಿವೇರ್. ಪಾಪ ಹೆಣ್ಮಕ್ಳು ಏನ್ ಮಾಡ್ಬೇಕು, ಅವ್ರಿಗೆ ದೇ ಹ್ಯಾವ್ ಸಮ್ ಸೊಸೈಟಲ್ ರಿಸ್ಟ್ರಿಕ್ಷನ್ಸ್ ಅಂತ ಇರುತ್ತೆ. ಅವ್ರು ಏನ್ ಮಾಡಿದ್ರು, ನನ್ನ ಕೋರ್ಸ್ ಕಲಿಯಕ್ ಸ್ಟಾರ್ಟ್ ಮಾಡಿದ್ರು. ಸುಮಾರು ಜನ ಸ್ಟೂಡೆಂಟ್, ಶ್ವೇತಾ ಅಂತ ಸ್ಟೂಡೆಂಟ್ ಇದ್ದಾರೆ, ಅವ್ರ ಯಜಮಾನ್ರು ಟ್ಯಾಟೂ ಬಿಸ್ನೆಸ್ ಮಾಡ್ತಾರೆ, ಟ್ಯಾಟೂ ಹಾಕೋದು, ಅವ್ರನಿಂದ ಕಲ್ತರು. ನಾವು ಶಿ ಈಸ್ ಹೆಲ್ಪಿಂಗ್ ಹರ್ ಹಸ್ಬೆಂಡ್ ಗ್ರೋಯಿಂಗ್ ದಟ್ ಟ್ಯಾಟೂ ಬಿಸ್ನೆಸ್. ಸುಮಾರು ಜನ ಹೆಣ್ಮಕ್ಳು ಅವ್ರ ಗಂಡ ಇನ್ನೇನ್ ಮ್ಯಾರೇಜೇ ಮುರಿದೋಕಿತ್ತು ಬಿಕಾಸ್ ಆಫ್ ಫೈನಾನ್ಷಿಯಲ್ ಕಂಡೀಷನ್. ಐ ಡೋಂಟ್ ನೋ ಏನ್ ಇರೋತ್ತಂತ ಪರ್ಸನಲಿ, ಆಕ್ಚುಲಿ ನಾನು ಕೇಳಕ್ ಹೋಗಿಲ್ಲ. ಅವ್ರು ತೇಜಸ್ ನಿಮ್ ಮುಂದೆ ನಾನು ಕಲ್ತು ನನ್ನ ಹಸ್ಬೆಂಡ್ ನಾನು ಸಪೋರ್ಟ್ ಮಾಡ್ತಾ ಇದೀನಿ, ನಮ್ಮ ಮ್ಯಾರೇಜ್ ಚೆನ್ನಾಗಿದ್ದಾಗ ನಾನು ಅನ್ಕೊಂಡು ಏನೋ ಆಯ್ತಪ್ಪ, ನಮ್ ಕೈಲಿ ದೇವ್ರ ಏನೋ ಮಾಡಿಸ್ತಾನೆ, ನಮ್ ಕೈಲಿ ಶಕ್ತಿ ಏನೋ ಇದೆ ಮಾಡ್ಬೋದು ಅಂದಾಗ ಓಕೆ ಅಂದ್ಬಿಟ್ಟು ನಾನು ಫುಲ್ ಮಾಡಿದೆ. ಇವಾಗ 50 ಸ್ಟೂಡೆಂಟ್ಸ್ ಇದ್ದಾರೆ. ಒಂದು ಟೋಟಲ್ ನನಗೆ US, UK ಮತ್ತೆ ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಸೇರಿಸಿ ಒಂದು 20 ಜನ ಕ್ಲೈಂಟ್ಸ್ ಇದ್ದಾರೆ, ಒಂದು 3 ಜನ ಟೀಮ್ ಇದ್ದಾರೆ. ಸೊ ಈಗ ನಾವು ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹೇಳ್ಬೇಕಂದ್ರೆ ಮಹೇಶ್ ಅರ್ಲಿ ಸರ್ ಅಂತ. ಮಹೇಶ್ ಅರ್ಲಿ ಸರ್ ಅಕಸ್ಮಾತ್ ಅವತ್ತು ನಂಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅವತ್ತಿಗೆ ಒಂದು 5-6 ಮಂತ್ಸು ಇವತ್ತು ನಾನು ಪಾಡ್ಕಾಸ್ಟೇ ಮಾಡಕ್ ಆಗ್ತಿಲ್ಲ. ಸ್ವಲ್ಪ ಟೆಕ್ನಿಕಲ್ ಡೀಟೇಲ್ಸ್ ಇಳಿಬೇಕು ಅಂದ್ರೆ, ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಯಾರು ಮಾಡ್ತಾರೆ ಮಾರ್ಕೆಟರ್, ದಟ್ ಪರ್ಸನ್ ಇಸ್ ಅ ಪರ್ಸನ್ ಆಫ್ ಮೆನಿ ಹ್ಯಾಟ್ಸ್. ಅಂದ್ರೆ ನನಗೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಬರುತ್ತೆ, ಬಟ್ ಆಡ್ಸ್ ರನ್ ಮಾಡಕ್ ಗೊತ್ತಿಲ್ಲ ಅನ್ನೋಂಗಿಲ್ಲ ಅಲ್ವಾ. ಬಟ್ ನಾನು ಸರ್ಚ್ ಇಂಜಿನ್ ಮಾತ್ರ ಮಾಡ್ತೀನಿ, ನಂಗೆ ಸೋಷಿಯಲ್ ಮೀಡಿಯಾ ಬರಲ್ಲ, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡಕ್ ಬರಲ್ಲ, ಮೆಟಾ ನನಗೆ ಆಡ್ಸ್ ರನ್ ಮಾಡಕ್ ಬರಲ್ಲ ಅನ್ನಕ್ಕಾಗಲ್ಲ, ಇಮೇಲ್ ಮಾರ್ಕೆಟಿಂಗ್ ಬರಲ್ಲ ಅಂತ ಅನ್ನಕ್ಕಾಗಲ್ಲ, ವಾಟ್ಸಪ್ ಮಾರ್ಕೆಟಿಂಗ್ ಬರಲ್ಲ. ಅಂದ್ರೆ ನಿಮ್ಗೆ ಈ ಎಲ್ಲಾ ಕಲೆಗಳಿದ್ರೇನೆ ನೀವು ಡಿಜಿಟಲ್ ಮಾರ್ಕೆಟರ್ ಆಗೋದು. ಫುಲ್ ಸ್ಟ್ಯಾಕ್ ಡಿಜಿಟಲ್ ಮಾರ್ಕೆಟರ್ ಅಂತ ಕರಿಬಹುದು. ಇವಾಗ ಪ್ಯೂರ್ಲಿ ಫ್ರಮ್ ಅ ಟೆಕ್ನಿಕಲ್ ಸ್ಟ್ಯಾಂಡ್ ಪಾಯಿಂಟ್, ನಿಮ್ಮ ಪ್ರಕಾರ ಬೆಸ್ಟ್ ಕ್ಯಾಕ್ ಈ ಎಲ್ಲಾ ವಿಧವಾದಂತ ಮೀಡಿಯಂಗಳೇನಿದೆ, ವಾಟ್ ಇಸ್ ದ ಬೆಸ್ಟ್ ಕ್ಯಾಕ್? ನಮ್ಮ ಜನರಲಿ ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ಅಂತಂದ್ರೆ, ಇವನ್ ಯಾಕಪ್ಪ ಕ್ಯಾಕರ್ ಸುಗಿತಿದ್ದಾನೆ ಅಂತ. ಕ್ಯಾಕ್ ಅಂತಂದ್ರೆ ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್ ಅಂತ. ಅಂದ್ರೆ ಒಬ್ಬ ಕಸ್ಟಮರ್ನ ಅಕ್ವೈರ್ ಮಾಡ್ಕೊಳಕ್ಕೆ ನಾನು ಎಷ್ಟು ಕ್ಯಾಕರ್ಸ್ ಇದೀನಿ ಅನ್ನೋದು ಮ್ಯಾಟರ್. ಅದು ಸೊ ಬೆಸ್ಟ್ ಕ್ಯಾಕ್ ನಿಮ್ ಪ್ರಕಾರ ಯಾವ ವರ್ಟಿಕಲ್ ಅಲ್ಲಿ ಸಿಗುತ್ತೆ? ಸೊ ನನ್ನ ಪ್ರಕಾರ ಡಿಪೆಂಡ್ ಆಗುತ್ತೆ. ಅಕಸ್ಮಾತ್ ನೀವು ಎಜುಕೇಶನಲ್ ಸೆಕ್ಟರ್ ಇದ್ದೀರಾ ಅಂದ್ರೆ ಯೂಟ್ಯೂಬ್ ಈಸ್ ಯುವರ್ ಬೆಸ್ಟ್ ಕ್ಯಾಕ್ ಮೀಡಿಯಂ. ಸೊ ಒಂದು ಕಸ್ಟಮರ್ ಅಕ್ವೈರ್ ಮಾಡಕ್ಕೆ, ಅಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಸುಮಾರು ಜನ ಅರ್ಥ ಆಗಲ್ಲ. ಅಂದ್ರೆ ಈಗ ಒಂದು ಕಸ್ಟಮರ್, ನನ್ನೊಂದು ಬ್ರ್ಯಾಂಡ್ ಇದೆ, ಒಂದು ಕಸ್ಟಮರ್ನ ಅಕ್ವೈರ್ ಮಾಡಕ್ಕೆ ನಾನು ಎಷ್ಟು ಸ್ಪೆಂಡ್ ಮಾಡಬೇಕು, ರೈಟ್ ಅದನ್ನ ನಾವು ಕ್ಯಾಕ್ ಅಂದ್ರೆ ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್, ವಿಚ್ ಐ ಆಲ್ವೇಸ್ ಯೂಸ್ ಇಟ್ ಇನ್ ಮೈ ವಿಡಿಯೋಸ್.
ಇದು ಚೆನ್ನಾಗಿ ಗೊತ್ತಿರ್ಬೇಕು. ಎಜುಕೇಶನ್ ಸೆಕ್ಟರ್ ನಂದಂದ್ರೆ ನಿಮ್ಗೆ ಯೂಟ್ಯೂಬ್ ಬಿಟ್ರೆ ಯಾವ್ದಿಲ್ಲ ಚೆನ್ನಾಗಿ. ಸದ್ಯಕ್ಕೆ ಇರೋದು ಯೂಟ್ಯೂಬ್. ನಿಮ್ಗೆ ಎಜುಕೇಶನ್ ಕಾಂಟೆಂಟ್ ಬೇಕಂದ್ರೆ ಬಿಕಾಸ್ ಎಜುಕೇಶನ್ ಲಾಂಗ್ ಫಾರ್ಮ್ ಇರುತ್ತೆ. ಅಕಸ್ಮಾತ್ ನೀವು FMCG ಇದ್ರೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮಾಡ್ಬೋದು ಶಾರ್ಟ್ ವಿಡಿಯೋಸ್ ಮಾಡಿದ್ರೆ. ಬಟ್ ಈಗ ಏನಾಗುತ್ತೆ, ನಿಮ್ಗೆ ಫೌಂಡರ್ಸ್ ಜರ್ನಿ, ಪರ್ಸನಲ್ ಬ್ರ್ಯಾಂಡಿಂಗ್ ಅಂತ ಒಂದು ಎಕ್ಸ್ಟ್ರಾ ಆಡ್ ಆಗಿದೆ ಈಗ ನಿಮ್ಮ ಕಂಟೆಂಟ್ ಮಾರ್ಕೆಟಿಂಗ್. ಎಜುಕೇಶನ್ ಅಂದ್ರೆ ನಿಮ್ಗೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟು ಎಜುಕೇಶನ್ ವರ್ಕ್ ಆಗಲ್ಲ. ಬಿಕಾಸ್ ಅಲ್ಲಿ ನಿಮ್ಗೆ ಡ್ಯಾನ್ಸ್ ಮಾಡೋರೆಲ್ಲ ಇದಾರೆ, ಅಲ್ಲಿ ನಾವು ಎಲ್ಲ ಶೋ ಅಪ್ ಮಾಡಕ್ಕಾಗಲ್ಲ, ಅಮುಕು ಡುಮುಕೆಲ್ಲ ಇದಾರೆ, ನಮ್ಮಲ್ಲಿ ಶೋ ಅಪ್ ಮಾಡಕ್ ಆಗೋದಿಲ್ಲ. ನಾವೇನ್ ಮಾಡ್ತೀವಿ, ಯೂಟ್ಯೂಬ್ ನಮ್ಗೆ ಬೆಸ್ಟ್ ಎಜುಕೇಶನ್ ಕಂಟೆಂಟ್ ಇದು. FMCG ಇಲ್ಲ ನಿಮ್ದು ಏನೋ ಇದ್ರೆ ನಿಮ್ಗೆ ಇನ್ಸ್ಟಾಗ್ರಾಮ್, ಲೀಡ್ ಜನರೇಷನ್ ಇದ್ರೆ ನಿಮ್ಗೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎರಡು ವರ್ಕೌಟ್ ಡಿಪೆಂಡ್ ಆನ್ ಬಿಸ್ನೆಸ್. ಸೊ ಇದೆರಡು ನನ್ನ ಪ್ರಕಾರ ಈ ತರ ಹೇಳ್ಬೋದು, ಡಿಪೆಂಡಿಂಗ್ ಆನ್ ದಟ್ ಸೆಕ್ಟರ್. ಇಂಟ್ರೆಸ್ಟಿಂಗ್ಲಿ ನೀವು ಸರ್ಚ್ ಇಂಜಿನ್ ಬಗ್ಗೆ ಮಾತಾಡಲಿಲ್ಲ. ಅದು ಐ ಮೀನ್ ಲೈಕ್ ದಟ್ ಇಸ್ ವೆರಿ ವೇ ಮಿನಿಮಮ್. ಐ ಅಗ್ರಿ ವಿತ್ ಯು ದಟ್ ಈಸಿಯೆಸ್ಟ್ ಕ್ಯಾಕ್ ಇವಾಗ ಇರೋದೇ ಯೂಟ್ಯೂಬ್, ಅಂದ್ರೆ ವಿಜುವಲ್ ಮೀಡಿಯಂ. ಸರ್ಚ್ ಇಸ್ ಟೇಕಿಂಗ್ ಎ ಬ್ಯಾಕ್ ಸೀಟ್. ಸ್ವಲ್ಪ ಬ್ಯಾಕ್ ಸೀಟ್ ಅಂದ್ರೆ ನಾವು ನಮ್ಮ ಸರ್ಚ್ ಮಾಸ್ಟರ್ ಟೂಲ್ಸ್ ಅಲ್ಲಿ ನಾವು ಅಬ್ಸರ್ವೇಷನ್ ಮಾಡ್ತಿದ್ವಿ. ಎವರ್ ಸಿನ್ಸ್ AI ಹ್ಯಾಸ್ ಸ್ಟಾರ್ಟೆಡ್ ಆನ್ಸರಿಂಗ್, ಸರ್ಚ್ ಇಂಜಿನ್ ಕ್ವೈರೀಸು ಕಡಿಮೆ. AEO ಇವಾಗ GEO ಇವೆಲ್ಲ ಇವಾಗ ಬರ್ತಿರೋಂಥ ಪ್ರಾಮಿನೆಂಟ್ ಟರ್ಮ್ಸ್. ಈ ಎವಲ್ಯೂಷನ್ ಫಾರ್ ಅ ಡಿಜಿಟಲ್ ಮಾರ್ಕೆಟರ್ ಅಂದ್ರೆ ತಾತರಾಯನ್ ಕಾಲದ ಸ್ಕಿಲ್ ಇಟ್ಕೊಂಡು ನಾನು ಈ AI ಜಮಾನದಲ್ಲಿ ಇರ್ತೀನಿ ಅನ್ನಕ್ಕಾಗಲ್ಲ. ಕರೆಕ್ಟ್. ಎವಲ್ಯೂಷನ್ ಇಸ್ ಅ ಕೀ. ನಿಮ್ಮ ಪರ್ಸನಲ್ ಅಪ್ಸ್ಕಿಲ್ಲಿಂಗ್ ಹೇಗೆ ಅಂದ್ರೆ ನೀವು ಇಸ್ ಇಟ್ ಸಮಥಿಂಗ್ ದಟ್ ಯು ಟ್ರೈ ಅಂಡ್ ಎಕ್ಸ್ಪೆರಿಮೆಂಟ್? ಅಂದ್ರೆ ಯಾವುದೋ ಒಂದು ಹೊಸ ಟೆಕ್ನಾಲಜಿ ಬಂತು, ಹೊಸ ಮೀಡಿಯಂ ಬಂತು, ಅದನ್ನ ನನಗೆ ಇವಾಗ ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಅಲ್ಲಿ ದೇ ಹ್ಯಾವ್ ರಿಲೀಸ್ಡ್ ಅ ಫೀಚರ್ ಕಾಲ್ಡ್ ಟ್ರಯಲ್ ರೀಲ್ಸ್ ಬಿಟ್ಟಿದ್ದಾರೆ, ವಿಚ್ ವಿಲ್ ಅಲೋ ಯು ಟು ರೀಚ್ ಔಟ್ ಟು ನಾನ್ ಫಾಲೋವರ್ಸ್. ಅಂದ್ರೆ ನಿಮ್ಮ ಫಾಲೋವರ್ಸ್ ಅಲ್ದಿರೋರಿಗೆ ಫಸ್ಟ್ ರೀಚ್ ಔಟ್ ಆಗಿ ಆಮೇಲೆ ನಿಮ್ಮ ಫಾಲೋವರ್ಸ್ ಬರುವಂತ ಒಂದು ಪ್ರಾಸೆಸ್. ನಿಮ್ಗೆ ಯಾವ್ದಾದ್ರು ಒಂದು ಸೋರ್ಸ್ ಇದೆಯಾ ಅಂದ್ರೆ ಈ ತರ ಹೊಸ ಆವಿಷ್ಕಾರಗಳು, ಹೊಸ ಡಿಸ್ಕವರೀಸು ನೀವು ಮಾಡ್ಕೊಳ್ಳೋದಕ್ಕೆ ನೀವೇನು ಉಪಯೋಗಿಸ್ತೀರಾ? ಸೊ ಸರ್, ನನ್ನ ಪ್ರಕಾರ ಒಂದು ಜರ್ನಲ್ ಇದೆ, ಸರ್ಚ್ ಇನ್ ಜನರಲ್ ಅಂತ ಒಂದು ವೆಬ್ಸೈಟ್ ಇದೆ. ಸೊ ಅದ್ರಲ್ಲಿ ನಾನು ವೀಕ್ಲಿ ಸಬ್ಸ್ಕ್ರೈಬ್ ಆಗಿದ್ದೀನಿ. ಕೆಲವೊಂದು ವೆಬ್ಸೈಟ್ ನನ್ನ ನೆಟ್ವರ್ಕ್, ಸೊ ಅದರಲ್ಲೆಲ್ಲ ಅಪ್ಡೇಟ್ಸ್ ಬರ್ತಿದೆ. ಕೆಲವೊಂದು ವಾಟ್ಸ್ಆಪ್ ಗ್ರೂಪ್ ಕೂಡ ಇದೆ, ಅದ್ರಲ್ಲಿ ಅಪ್ಡೇಟ್ಸ್ ಬರ್ತಿರುತ್ತೆ. ಅದ್ರಲ್ಲಿ ನಾನು ಓದ್ಕೋತೀನಿ ನಾನು. ಸೊ ಅದ್ರಲ್ಲಿ ಓದ್ಕೊಂಡಾಗ ಸಿನ್ಸ್ ನಂದು ಏನಂದ್ರೆ ಮೋರ್ ಆಫ್ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ನಂದು, ಫುಲ್ ಸ್ಟ್ಯಾಕ್ ಪರ್ಫಾರ್ಮೆನ್ಸ್ ಮಾರ್ಕೆಟರ್ ಅಂತ ಕರಿತಾರೆ, ಆ ತರ ನಂದಿರೋದು. ಸೊ ಏನು ನಿಮ್ಗೆ ಗೂಗಲ್, ಮೆಟಾ, SEO, ಸೋಷಿಯಲ್ ಮೀಡಿಯಾ ಅಷ್ಟು ಬರೋದಿಲ್ಲ ನಮ್ದು. ಬಿಕಾಸ್ ನಮ್ದು ಎಜುಕೇಶನ್ ಸೆಕ್ಟರ್ ಇಂದ ನಮ್ದು ಸೋಷಿಯಲ್ ಮೀಡಿಯಾ just very prominent question. What is the difference between digital marketing and performance marketing? Okay, so digital marketing ಅಂದ್ರೆ ನಿಮ್ಗೆ ಫುಲ್ ಏನಂದ್ರೆ ಟಾಪ್ ದ ಫನಲ್ ಇಂದ ಬಾಟಮ್ ಫನಲ್ ಬರ್ತಾರೆ. ಟಾಪ್ ಯಾರು ನೋಡ್ತಿರೋ ಟೋಫು, ಬೋಫು ಮತ್ತೆ ಮೋಫು ಅಂತ ಕರಿತೇವೆ. ಸೊ ಟೋಫು ಅಂದ್ರೆ ಟಾಪ್ ದ ಫನಲ್. ಸೊ ಟಾಪ್ ದ ಫನಲ್ ಶಾರ್ಟ್ ಆಗಿ ಟೋಫ್ ಅಂತ, ಜಸ್ಟ್ ಟು ಕೀಪ್ ದ ಕಾನ್ಸೆಪ್ಟ್. ಟೋಫು ಅಂದ್ರೆ ಏನಂದ್ರೆ ಫಸ್ಟ್ ಜನಕ್ಕೆ ಗೊತ್ತಾಗಬೇಕು ನೀವು ಮಾರ್ಕೆಟ್ ಅಲ್ಲಿ ಇದ್ದೀರಾ ಅಂತ. ನಿಮ್ದೇನೋ ಪ್ರಾಡಕ್ಟ್ ಇದೆ, ನಂತರ ಬೆಸ್ಟ್ ಪ್ರಾಡಕ್ಟ್ ಇರ್ಬೋದು, ಬಟ್ ಅದು ಜನಕ್ಕೆ ಗೊತ್ತಿಲ್ಲ ಅಂದ್ರೆ there is no use. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡ್ತೀವಿ. ಫನಲ್ ನೀವು ತಗೊಂಡ್ರೆ ಈ ತರ ಫನಲ್ ಬರುತ್ತೆ, ಮೇಲ್ಗಡೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಇದೆ, ಹೋಗ್ತಾ ಹೋಗ್ತಾ ಇಟ್ ಇಸ್ ಡೈವರ್ಜಿಂಗ್. ಸೊ ಇಲ್ಲಿ ಏನಾಗುತ್ತೆ, ಜನಕ್ಕೆ ಫಸ್ಟ್ ಆಫ್ ಆಲ್ ನೀವು ಮಾರ್ಕೆಟ್ ಇದ್ದೀರ ಅಂತಾನೆ ಗೊತ್ತಿಲ್ಲ. ರೈಟ್, ನಿಮ್ಮ ಮಾರ್ಕೆಟ್ ಇದೆ ಅಂತ ಗೊತ್ತಿರೋ ಮೇಲೆ ನಿಮ್ಮ ಕ್ಯಾಕ್ ಏನಿದೆ ಜಾಸ್ತಿ ಆಗ್ತಾ ಹೋಗುತ್ತೆ. ಬಿಕಾಸ್ ಕೆಲವೊಬ್ರು ಸರ್ ತೇಜಸ್ ನಾನು ಯಾಕೆ ಟೋಫು ಯಾಕೆ ಮಾಡ್ಬೇಕಂತ. ಫಸ್ಟ್ ಆಫ್ ಆಲ್ ಆ ಬ್ರೈನ್ ಸೆಲ್ ಏನಿದೆ ನಮ್ದು ಬಹಳ ಚಿಕ್ಕದು, ಮೆಮೊರಿ ಬಹಳ ಚಿಕ್ಕದು. ನೋ ಬಡಿ ವಿಲ್ ವೇಕ್ ಅಪ್ ವಿತ್ ಅ ಥಾಟ್ ದಟ್ ನಾನು ಮಾರ್ಕೆಟಿಂಗ್ ಮನೆ ವಿಡಿಯೋಸ್ ಯಾರು ಎದೊಳಲ್ಲ. ಎವ್ರಿಬಡಿ ವಿಲ್ ವೇಕ್ ಅಪ್ ವಿತ್ ಪ್ರಾಬ್ಲಮ್ಸ್. ನನ್ನ ಬಿಸ್ನೆಸ್ ಯಾಕೋ ಚೆನ್ನಾಗಿ ಆಗ್ತಿಲ್ಲ, ನಾನು ಗೂಗಲ್ ಆಡ್ಸ್ ಯೂಸ್ ಮಾಡ್ಬೇಕಂತ. ಈಗ ಅವ್ರ ತಲೆ ಗೂಗಲ್ ಆಡ್ಸ್ ಬಂದಾಗ ಅವ್ರ ತಲೆ ಏನ್ ಬರಬೇಕು, ನನ್ನ ಹೆಸರು ಬರಬೇಕು. ಆ ಹೆಸರು ಬರ್ಬೇಕಂದ್ರೆ ಫಸ್ಟ್ ಅವ್ರು ಗೊತ್ತಿರ್ಬೇಕು ನಾನು ಮಾರ್ಕೆಟ್ ಅಲ್ಲಿ ಇದ್ದೀನಿ ಅಂತ. ನಾನು ಮಾರ್ಕೆಟ್ ಇದ್ದೀನಿ ಅಂತಾನೆ ಗೊತ್ತಿಲ್ಲ ಅಂದ್ರೆ ಅವರು ಟೋಫು ಬಿಡಿ ಬೋಫ್ವರೆಗೂ ಬರಲ್ಲ, ಅವರು ಅಂದ್ರೆ ಬಾಡವ ಫನಲ್ವರೆಗೂ ಬರಲ್ಲ. ಅವರು ಅವೇರ್ನೆಸ್ ಇರಲೇಬೇಕು. ಆ ಅವೇರ್ನೆಸ್ ಇಲ್ಲ ಅಂದ್ಮೇಲೆ ಜಾಗ್ರತೆಯಿಂದ, ಕನ್ನಡದ ಜಾಗ್ರತೆನೇ ಇಲ್ಲ ಅಂದ್ರೆ ನಾನು ಮಾರ್ಕೆಟ್ ಅಲ್ಲಿ ಇದೀನಿ ಅಂತ ನಾನು ಫಸ್ಟ್ ಕಂಟೆಂಟ್ ಮಾಡ್ಬೇಕು. ಬರೀ ಒಂದ್ಸತಿ ಮಾಡಿದ್ರೆ ಸಾಲದು, ಓವರ್ ಎ ಪೀರಿಯಡ್ ಆಫ್ ಟೈಮ್ ಕನ್ಸಿಸ್ಟೆಂಟ್ ಆಗಿ ನಾನು ಮಾಡ್ಬೇಕು. ಬಿಕಾಸ್ ಹ್ಯೂಮನ್ ಬೀಂಗ್ಸ್ಗೆ ನಾನು ಒಂದ್ಸತಿ ಬಂದು ಮಾತಾಡಿದ್ರೆ ನಂಗೆ ಒಂದು 5 ಸತಿ ಮಾತಾಡ್ಬೇಕು. ದಟ್ ಈಸ್ ಹೌ ಹ್ಯೂಮನ್ ಬೀಂಗ್ಸ್ ಆರ್ ಟ್ರಸ್ಟ್. ಇದಕ್ಕೆ ನಾವು ಟೋಫುಗ್ ನಾವು ಕಾಂಟೆಂಟ್ ಮಾರ್ಕೆಟಿಂಗ್ ಅಂತ ಮಾಡ್ತೀವಿ, SEO ಅಂತ ಮಾಡ್ತೀವಿ, ಸೋಷಿಯಲ್ ಮೀಡಿಯಾ ಅಂತ ಮಾಡ್ತೀವಿ. ಇದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್. ಆಫ್ ಕೋರ್ಸ್ ಯು ಕ್ಯಾನ್ ಮೇಕ್ ಪೇಡ್ ಮಾಡ್ಬೋದು, ಬಟ್ ಕನ್ಸಿಡರಿಂಗ್ ಪೀಪಲ್ ಡೋಂಟ್ ಹ್ಯಾವ್ ಮನಿ, ನೋಡ್ತಿರೋ ಆಡಿಯನ್ಸ್ಗೆ ಸ್ಟಾರ್ಟಿಂಗ್ ಅಲ್ಲಿ ದುಡ್ಡು ಇಲ್ಲ, ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ ಅಂದಾಗ ಕಾಂಟೆಂಟ್ ಮಾರ್ಕೆಟಿಂಗ್ ಮಾಡಿ ಫಸ್ಟ್ ಜನ ಗೊತ್ತಾಗಬೇಕು ನೀವು ಮಾರ್ಕೆಟ್ ಅಲ್ಲಿ ಇದ್ದೀರಾ. ಓಕೆ, ನೀವು ಇದನ್ನ ಸಾಲ್ವ್ ಮಾಡ್ತೀರಾ, ಅದು ಫುಲ್ ಮಾಡುತ್ತೆ. ಡಿಜಿಟಲ್ ಮಾರ್ಕೆಟ್ ಅಲ್ಲಿ ಏನಂದ್ರೆ ಫುಲ್ ಫನಲ್ ಫೋಕಸ್ ಮಾಡ್ತಾರೆ. ಪರ್ಫಾರ್ಮೆನ್ಸ್ ಮಾರ್ಕೆಟರ್ ಅಂದ್ರೆ
ಈ ಚಿಕ್ಕ ಏನೋ ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ರಿಟರ್ನ್ಸ್ ಬರುತ್ತೆ. ಟು ಡಿಮಿಸ್ಟಿಫೈ ಅಂದ್ರೆ ತುಂಬಾ ಕೊಲೋಕಿಯಲ್ ಆಗಿ ಮಾತಾಡಬೇಕು, ಎಲ್ಲರಿಗೂ ಅರ್ಥ ಆಗೋ ತರ ಮಾಡಬೇಕು. ಫನಲ್ ಮಾರ್ಕೆಟಿಂಗ್ ಅಂದ್ರೆ ಏನು ಸರ್? ಸೊ ಫನಲ್ ಏನಂದ್ರೆ, ನೀವು ಫನಲ್ ಎಕ್ಸಾಂಪಲ್ ಅಂದ್ರೆ, ನೀವು ಈಗ ಪೆಟ್ರೋಲ್ ಬಂಕ್ ಅಲ್ಲಿ ನೋಡಿದ್ರೆ ಫನಲ್ ಯಾವ ಶೇಪ್ ಇರುತ್ತೆ ಅಂತ. ಸೊ ನೋಡೋರ್ಗೆ ಗೊತ್ತಾಗ್ಲಿ ಫನಲ್ ಅಂದ್ರೆ ಒಂದು ಈ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕಿದ್ರೆ ಆ ಫನಲ್. ಸೊ ಇಲ್ಲಿ ನಿಮಗೆ 3 ಸ್ಟೇಜಸ್ ಆಗಿ ಬೇಸಿಕ್ ಆಗಿ 3 ಸ್ಟೇಜ್ ಡಿವೈಡ್ ಮಾಡ್ತಾರೆ. ಅವೇರ್ನೆಸ್, ಕನ್ಸಿಡರೇಷನ್ ಮತ್ತೆ ಕನ್ವರ್ಷನ್ ಅಂತ. ಸೊ ಇದು ಏನಕ್ಕೆ ಈ ಕಾನ್ಸೆಪ್ಟ್ ಏನಕ್ಕೆ ಬಂದ ಅಂತ ಹೇಳ್ತೀನಿ. ಏನಾಗುತ್ತೆ, ಒಂದು ಕಸ್ಟಮರ್ ಒಂದು ಪ್ರಾಡಕ್ಟ್ ಬೈ ಮಾಡ್ಬೇಕಂದ್ರೆ ಸಡನ್ ಆಗಿ ಹೋಗಿ ಬೈ ಮಾಡೋದಿಲ್ಲ. ಸೊ ಆ ಕಸ್ಟಮರ್ ಗೋಸ್ ಟು ಲಾಟ್ ಆಫ್ ಜರ್ನಿ. ಸೊ ಆ ಜರ್ನಿನ ನಾವು ಫನಲ್ ಮುಖಾಂತರ ನಾವು ಮೆಜರ್ ಮಾಡ್ತೀವಿ. ಸೊ ಫಸ್ಟ್ ಸ್ಟೇಜ್ ಬಂದು ಯಾವುದೇ ಫನಲ್ ಅಲ್ಲಿ ಅವೇರ್ನೆಸ್ ಅಂತ ಕರೀತಾರೆ, ಅಂದ್ರೆ ಜಾಗ್ರತೆ ಅಂತ ನಾವು ಕನ್ನಡದಲ್ಲಿ ಕರಿಬೋದು. ಸೊ ಇಂಗ್ಲೀಷಲ್ಲಿ ನಾವು ಅವೇರ್ನೆಸ್ ಅಂತ ನಾವು ಎಕ್ಸ್ಪ್ಲೇನ್ ಮಾಡಕ್ ಹೋದ್ರೆ, ಇಲ್ಲಿ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ನಮ್ದು ಒಂದು ಪ್ರಾಡಕ್ಟ್ ಇದೆ ಅನ್ಕೊಂಡು, ನಂದು ಏನಾದರೂ ಒಂದು ಹೆಡ್ಫೋನ್ ಇದೆ ಅನ್ಕೊಂಡು, ಹೆಡ್ಫೋನ್ ಇದೆ, ಈ ಹೆಡ್ಫೋನ್ ನಾನು ಮಾರ್ಕೆಟಿಗೆ ತೊಗೊಂಡೋಗ್ಬೇಕು. ಈ ಮಾರ್ಕೆಟಲ್ಲಿ ಹೋಗಿ ತೊಗೊಳೋಕೆ ಮುಂಚೆ ಫಸ್ಟ್ ನನ್ನ ಕಸ್ಟಮರ್ ಗೊತ್ತಿರಬೇಕು ನಾನು ಇದೀನಿ ಮಾರ್ಕೆಟ್ ಇದೆ ಅಂತ. ಅಕಸ್ಮಾತ್ ಜನಕ್ಕೆ ನನ್ಗೆ ಗೊತ್ತೇ ಇಲ್ಲ ನಾನು ಮಾರ್ಕೆಟ್ ಇದ್ದೀನಿ ಅಂದ್ರೆ ಜನ ಪ್ರಾಡಕ್ಟ್ ಬೈ ಮಾಡೋದು ಇಸ್ ಆಫ್ ನೋ ಪಾಯಿಂಟ್. ಸೊ ನಾವೇನ್ ಮಾಡ್ತೀವಿ, ವಿ ಕ್ರಿಯೇಟ್ ಲಾಟ್ ಆಫ್ ಕಾಂಟೆಂಟ್. ಆ ಕಾಂಟೆಂಟ್ ಏನಕ್ಕೆ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ, ಫಸ್ಟ್ ಜನಕ್ಕೆ ಗೊತ್ತಾಗಬೇಕು ನಾವು ಮಾರ್ಕೆಟಲ್ಲಿ ಇದ್ದೀವಿ, ಈ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ತೀವಿ ಅನ್ನೋದು. ಇದಕ್ಕೆ ನಾವು ಅವೇರ್ನೆಸ್ ಅಂತ ಕರಿತೀವಿ. ಸೊ ಅವೇರ್ನೆಸ್ ಅಚೀವ್ ಮಾಡೋದಕ್ಕೆ ನೀವು SEO ಯೂಸ್ ಮಾಡ್ತೀರಾ, ಓಕೆ, ಆಮೇಲೆ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ, ಬೇಸಿಕ್ ಮೋರ್ ಆಫ್ ವಿಜುವಲ್ ಕಾಂಟೆಂಟ್, ರೈಟ್. ಇದು ಆರ್ಗ್ಯಾನಿಕ್ ಆಯ್ತು. ಅದೇ ಫನ್ನಲ್ಲಿ ನೀವು 2 ಭಾಗ ಮಾಡಿದ್ರೆ ಪೇಡ್ ಅಂತ ಬರುತ್ತೆ. ಪೇಡ್ ಅಲ್ಲಿ ನೀವೇನ್ ಮಾಡ್ತೀರಾ, ಯೂಟ್ಯೂಬ್ ಆಡ್ಸ್ ರನ್ ಮಾಡ್ತೀರಾ, ಮತ್ತೆ ಟ್ರಾಫಿಕ್ ಕ್ಯಾಂಪೇನ್ಸ್ ರನ್ ಮಾಡ್ತೀರಾ. ಸೊ ಇದನ್ನ ನಾವು ಟಾಪ್ ದ ಫನಲ್ ನಾವು ಮಾಡ್ತೀವಿ. ಇದು ಏನಂದ್ರೆ, ಸುಮಾರು ಜನ ಅಂತಾರೆ, ತೇಜಸ್ ನಾನು ನನ್ನ ಕ್ಲೈಂಟ್ಸ್ ತೇಜಸ್ ನಾನು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿನಿ, ಓಕೆ ಸರ್ ನೋಡ್ತೀನಿ, ಕ್ಯಾನ್ವಾದಲ್ಲಿ ಡಿಸೈನ್ ಮಾಡಾಕ್ಬಿಟ್ಟಿದ್ದಾರೆ ಪೋಸ್ಟ್. ಬಟ್ ಅವ್ರು ನಾನು ಹೇಳ್ತೇನೆ, ಕ್ಯಾನ್ವಾದಲ್ಲಿ ಡಿಸೈನ್ ಮಾಡೋದು ಇಸ್ ನಾಟ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ರೈಟ್. ಫಸ್ಟ್ ನಿಮ್ಗೆ ಅರ್ಥ ಆಗಬೇಕು ನಿಮ್ಮ ಕಸ್ಟಮರು ಯಾರು, ಆಡಿಯನ್ಸ್ ಪರ್ಸೋನ, ಇದು ಚೆನ್ನಾಗಿ ನಿಮ್ಗೆ ಕ್ಲಾರಿಟಿ ಇರಬೇಕು. ನಿಮ್ಮ ಕಸ್ಟಮರ್ ಏನು, ಅವ್ರಿಗೆ ಏನು ಜಾತಕ, ಕಂಪ್ಲೀಟ್ ಜಾತಕ, ಹುಟ್ಟು ಸಾವು ಎಲ್ಲ ಬಿಟ್ಬಿಟ್ಟು ಅವ್ರಿಗೇನು, ಅವ್ರ ಬೆಳಗ್ಗೆಯಿಂದ ಸಾಯಂಕಾಲ ಎದ್ದೋಳವರೆಗೂ ಏನೇನು ಇರ್ತಾರೆ, ಅವ್ರ ಪ್ರಾಬ್ಲಮ್ಸ್ ಏನಿರುತ್ತೆ, ಆ ಪ್ರಾಬ್ಲಮ್ಸಲ್ಲಿ ನಿಮ್ಮ ಪ್ರಾಡಕ್ಟು ಯಾವ ಥರ ಫಿಟ್ ಆಗುತ್ತೆ, ಈ ಕ್ಲಾರಿಟಿ ನಿಮ್ಗೆ ಚೆನ್ನಾಗಿರ್ಬೇಕು. ಈ ಕ್ಲಾರಿಟಿ ಚೆನ್ನಾಗಿರ್ತಾರ, ಮೆಸೇಜಿಂಗ್ ಕೂಡ ಕರೆಕ್ಟಾಗಿ ಆಗುತ್ತೆ, ಓಕೆನಾ. ಮೆಸೇಜಿಂಗ್ ಬರೀ ನೀವು ಒಂದ್ಸತಿ ಮಾಡಂಗಿಲ್ಲ, ಪದೇ ಪದೇ ಮಾಡ್ತೇನೆ ಬೇಕು, ಓವರ್ ಎಂಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನನ್ನ ಚಾನಲ್ ಯೂಟ್ಯೂಬಲ್ಲಿ ನೀವು ನನ್ನ ಕಂಟೆಂಟ್ ನಾನು ಏನಕ್ಕೆ ಮಾಡಿದೆ ಅಂದರೆ, ಜಸ್ಟ್ ಟು ಟೆಲ್ ಪೀಪಲ್ ನಾನು ಎಕ್ಸಿಸ್ಟ್ ಆಗ್ತೀನಿ, ದಿಸ್ ಈಸ್ ವಾಟ್ ಐ ಆಮ್, ದಿಸ್ ವಾಟ್ ಐ ಕ್ಯಾನ್ ಸಾಲ್ವ್ ಪ್ರಾಬ್ಲಮ್ ಫಾರ್ ಯು ಅಂತ. ಈ ಥರ ನಾನು ಮಾಡಿದಾಗ ಏನಾಗುತ್ತೆ, ಜನಕ್ಕೆ ಗೊತ್ತಾಗುತ್ತೆ. ಒನ್ ಡೇ ಅವರು ಸ್ಟಾರ್ಟಿಂಗ್ ನೋಡೋದ್ರಲ್ಲಿ ಬರೋದಿಲ್ಲ. ನಾನು ಒಂದು ವಿಡಿಯೋ ಹಾಕ್ಬಿಟ್ಟು ನಾಳೆನೇ ಬರೋದಿಲ್ಲ. ದೇ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಮೇ ಬಿ ನಾನು ಲಾಸ್ಟ್ ಇಯರ್ ನನ್ನ ಕಂಟೆಂಟ್ ಯಾರು ನೋಡಿದ್ರು ಅವ್ರು ಇವತ್ತು ನನ್ನ ಕಸ್ಟಮರ್ಸ್ ಆಗಿದ್ದಾರೆ. ಬಿಕಾಸ್ ಲಾಸ್ಟ್ 2 ವರ್ಷ ಇಂದ ನಾನು ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಹಾಕಿದ್ದೀನಿ ನಾನು. ಅದೇನಾಗಿದೆ, ದಟ್ ಹ್ಯಾಸ್ ಬಿಲ್ಡ್ ಲಾಟ್ ಆಫ್ ಅವೇರ್ನೆಸ್ ಅರೌಂಡ್ ಡೆಮ್. ಓಕೆ, ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ತೇಜಸ್ತಾರೆ ಹೋಗಬೇಕು, ಓಕೆ, ಗೂಗಲ್ ಆಡ್ಸ್ ಅಂದರೆ ಲೀಡ್ ಜನರೇಷನ್ ಅಂತ ತೇಜಸ್ಗೆ ಹೋಗ್ಬೇಕಂತ. ಸೊ ಇದೇನಾಗುತ್ತೆ, ಅವೇರ್ನೆಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಈಗ ಏನಾಗುತ್ತೆ, ಮಾರ್ಕೆಟಲ್ಲಿ ಒಬ್ಬನೇ ಇಲ್ಲ, ಮಾರ್ಕೆಟಲ್ಲಿ ಅಂತ ಸುಮಾರು ಜನ ಇದ್ದಾರೆ. ಇಲ್ಲೇನಾಗುತ್ತೆ, ನಂತರ ಇನ್ನೊಬ್ರು ಕಂಟೆಂಟ್ ಮಾಡ್ತಿರ್ತಾರೆ, ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳೋಣ. ಆಗ ನೆಕ್ಸ್ಟ್ ಅಂದರೆ ಕನ್ಸಿಡರೇಷನ್ ಅಂತ. ಕನ್ಸಿಡರೇಷನ್ ಏನು, ನನ್ನ ಜೊತೆ ಇನ್ನೊಬ್ರು ಕಂಪೇರ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಹೇಳ್ತೀನಿ, ಸರ್ ಮೇಡಮ್ ನಾನು 1000 ರೂಪಾಯಿ ಮಾಡ್ಕೊಡ್ತೀನಿ. ಅವರು ಅಂತಾರೆ, ಸರ್ ಅವರು 1000 ರೂಪಾಯಿ ಮಾಡ್ಕೊಡ್ತಾರ, ನಾನು 500 ರೂಪಾಯಿ ಮಾಡ್ಕೊಡ್ತೀನಿ ಅಂತ ಅಂತಾರೆ. ಕನ್ಸಿಡರೇಷನ್ ಅಂದರೆ ಕಂಪ್ಯಾರಿಸನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ನೋಡ್ತಿರೋರು ನಿಮ್ಮ ಪ್ರಾಡಕ್ಟ್ ಕಂಪೇರ್ ಮಾಡ್ಕೊಳ್ಳಿ, ನಾನು ನನ್ನ ಪ್ರಾಡಕ್ಟ್ ಕಂಪೇರ್ ಮಾಡ್ಕೊತೀನಿ. ಇಲ್ಲಿ ಏನಾಗುತ್ತೆ, ಕಂಪ್ಯಾರಿಸನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಂಪ್ಯಾರಿಸನ್ ನಿಮಗೆ ಕಡಿಮೆ ಆಗಬೇಕು, ಓಕೆನಾ. ನೀವೇ ಬೇಕಂದ್ರೆ ನಿಮ್ಮ ಟಾಪ್ ದ ಫನ್ ಇರುತ್ತೆ, ಅದನ್ನ ನೀವು ಚೆನ್ನಾಗಿ ಮಾಡಬೇಕು. ಅಂದರೆ ಬ್ರ್ಯಾಂಡಿಂಗ್ ಎಕ್ಸ್ಕ್ಲೂಸಿವ್ ಮಾಡಬೇಕು. ಅದ್ರಲ್ಲಿ ನೀವು ಕಾಂಪ್ರಮೈಸ್ ಮಾಡೋಕ್ಕೆ ಆಗಲ್ಲ. ಲಾಂಗ್ ಟರ್ಮ್ ಮಾಡ್ಬೇಕಂದ್ರೆ, ಲಾಂಗ್ ಟರ್ಮ್ಗೆ ಅಂದರೆ ನಿಮ್ಮ ಟಾಪ್ ದ ಫನಲ್ಲಿ ಏನಿದೆ ಬ್ರ್ಯಾಂಡಿಂಗು ಎಕ್ಸೆಸಿವ್ ಆಗಿ ನೀವು ಇನ್ವೆಸ್ಟ್ ಮಾಡಲೇಬೇಕು, ಹಾರ್ಡ್ ವರ್ಕ್ ಹಾಕಲೇಬೇಕು. ಅಲ್ಲಿ ಹಾಕಲಿಲ್ಲ ಅಂದರೆ ಇಲ್ಲಿ ಜಗಳ ಆಗಿ ಸ್ಟಾರ್ಟ್ ಆಗುತ್ತೆ. ನಿಮ್ಮನ್ನ ಬೇರೆ ಜೊತೆ ಕಂಪೇರ್ ಮಾಡ್ತಾರೆ, ಅವ್ರು ಏನ್ರಿ 10 ರೂಪಾಯಿ ಮಾಡ್ತಾರೆ, ನೀವು ಮಾಡೋಕ್ಕೇನು. ಸೊ ಈ ಥರ ವೆನ್ ನಿಮ್ಮ ಬ್ರ್ಯಾಂಡಿಂಗ್ ಚೆನ್ನಾಗಿದೆ ಅಂದರೆ ಪ್ರೀಮಿಯಮ್ ಆಗಿ ನೀವು ಸೆಗ್ಮೆಂಟ್ ಮಾಡ್ಕೊಳ್ಳೋಂದ್ರೆ ಈ ಜಗಳ ಆಗುತ್ತೆ. ಓಕೆ, ನೀವು ಹೆಂಗೋ ಕನ್ವಿನ್ಸ್ ಮಾಡಿದ್ರಿ, ದೇವ್ರ ದಯೆ ನಿಮ್ಮನ್ನ ಓಕೆ ಅಂತ ಅಂದರು. ಆಗ ನೆಕ್ಸ್ಟ್ ಅದೇ ಬಾಟ್ ಆಫ್ ದ ಫನ್, ಬೋಫು ಅಂತ ಕರಿತೀವಿ. ಆಗ ದೇವಸೆ ಓಕೆ ಜಸ್ ನಾನು ನಿಮಗೆ ಈ ಪ್ರಾಜೆಕ್ಟ್ ಕೊಡ್ತೀನಿ ಅಂತ ಡೈರೆಕ್ಟಾಗಿ ಕೊಡ್ತಾರೆ. ಈ ಫನಲ್ಲಿ ನೀವು ಫಸ್ಟ್ ಮಾಡಿದ್ರೆ, ಫಸ್ಟ್ ನಾನು ಮಾರ್ಕೆಟಲ್ಲಿ ತೋರಿಸ್ಬೇಕಿತ್ತು, ನಾನು ಇದೀನಿ ಮಾರ್ಕೆಟ್, ನಾನು ಫಸ್ಟ್ ಅವೇರ್ನೆಸ್ ಮಾಡಬೇಕಿತ್ತು. ಓಕೆ ತೇಜಸ್ ಇದ್ದಾನೆ, ಈ ಥರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ನಮಗೋಸ್ಕರ ಅಂದಾಗ ನೆಕ್ಸ್ಟು ಮಿಡ್ ಆಫ್ ದ ಫನಲ್. ಆಗ ಏನಾದ್ರು ಕಂಪ್ಯಾರಿಸನ್ ಆಯಿತು, ನೆಕ್ಸ್ಟ್ ಬಾಡೋ ನಂತರ ಬಂದು. ಸೊ ಈ ಜರ್ನಿ ನೋಡಿದ್ರೆ ಒಂದಿಂದಲೇ ಆಗಿಲ್ಲ ಇದು ಕಸ್ಟಮರ್ಗೆ. ಇಟ್ ಹಸ್ ಟೇಕನ್ ಲಾಟ್ ಆಫ್ ಸ್ಟೆಪ್ಸ್ ಫಾರ್ ಹಿಮ್ ಆರ್ ಹರ್ ಟು ಕಮ್ ಟು ಮೀ. ಇದನ್ನ ನೋಡ್ತಿರೋರು ಅವ್ರ ಬ್ರ್ಯಾಂಡಿಗೆ ಕಂಪೇರ್ ಮಾಡ್ಕೊಳ್ಳಿ. ಇದನ್ನ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಸುಮಾರು ಜನ ಅಂತಾರೆ, ನನ್ನ ಹತ್ರ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಡೈರೆಕ್ಟ್ ಲೀಡ್ ಜನರೇಷನ್. ಮುಂಚೆ ಏನಿತ್ತು ನಡೆಯೋದದು, ಬಟ್ ಈಗ ಹಂಗಿಲ್ಲ. ಈಗೇನಾಗಿದೆ, ನನ್ನ ಹತ್ರ ತುಂಬಾ ಆಪ್ಷನ್ಸ್ಗಳಿದೆ. ನೀವು ಒಂದೇ ಬ್ರ್ಯಾಂಡ್, ನೀವು ಒಂದೇ ಏಜೆನ್ಸಿ, 1000 ಗಲ್ಲಿಗೆ ಒಂದು ಏಜೆನ್ಸಿ ಇದೆ, ನಿಮ್ಮ ಹತ್ರ ಯಾಕೆ ಬರಬೇಕು? ಕಸ್ಟಮರ್ ದುಡ್ಡಿದೆ, ಇಲ್ಲ ಅಂತಲ್ಲ, ಬಟ್ ಕ್ಯಾನ್ ಯು ಜಸ್ಟಿಫೈ ದೆಮ್ ದ್ಯಾಟ್ ನೀವು ಯಾಕೆ ಬೆಸ್ಟ್ ಅಂತ. ಆ ಕಸ್ಟಮರ್ ನೀವು ಜಸ್ಟಿಫೈ ಮಾಡಿಲ್ಲ ಅಂದ್ರೆ ಅವ್ರು ದುಡ್ಡು ಕೊಡೋದಿಲ್ಲ.
ಯಾವಾಗ ನಿಮ್ಮ ಬ್ರ್ಯಾಂಡ್ ಇರುತ್ತಲ್ಲ ಕಸ್ಟಮರ್ ಅವರು ಹಿಡ್ಕೊಂಡ್ ಬರ್ತಾರೆ. ಆಗ ನಿಮ್ಗೆ ಆಪರ್ಚುನಿಟೀಸ್ ಬರುತ್ತೆ. ತೇಜಸ್ ನಾನು ಇನ್ನು ನೋಡಿದೆ, ನಂಗೆ ಇದೇ ಥರ ಬಂದಿರೋದು. ಬಟ್ ನೀವು ಸ್ಟಾರ್ಟಿಂಗ್ ಮಾಡಿದಾಗ ನಿಮ್ಗೆ ರಿಸಲ್ಟ್ ಬರೋದಿಲ್ಲ. 1 year ನಿಮಗೆ ಬೈ ಲಕ್ ಇದ್ರೆ ಡಿಪೆಂಡಿಂಗ್. ನನ್ನ ಎಜುಕೇಷನ್ಲಿ 1 year ನಿಮ್ಗೆ ಏನೂ ಆಗಲ್ಲ. 2 yearsಲ್ಲಿ ಓಕೆ ಸ್ವಲ್ಪ ಒಂದು ಟ್ರಾಕ್ಷನ್ ಬರುತ್ತೆ. ಹೋಗ್ತಾ ಹೋಗ್ತಾ ಇಟ್ ವಿಲ್ ಟೇಕ್ ಅ ಕಾಂಪೌಂಡ್ ಎಫೆಕ್ಟ್. ಸೊ ಫನಲ್ ಮಾರ್ಕೆಟಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟ್. ಇವತ್ತಿಗೆ ನೀವು ಮಾಡಲಿಲ್ಲ ಅಂದರೆ ನೀವು ಮಾರ್ಕೆಟಿಂಗ್ ಆಚೆ ಹೋಗ್ತೀರಾ. ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಯಾರು ಸ್ಟಾರ್ಟ್ ಮಾಡ್ತೀವಿ, ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಮ ಪ್ರಾಡಕ್ಟ್ ಇದೆ, ಸ್ಟಾರ್ಟ್ ವಿತ್ ಕಾಂಟೆಂಟ್ ಮಾಡಿ ಫಸ್ಟು ಆ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಆಗಲೇ ನಿಮ್ಗೆ ಗೊತ್ತಾಗೋದು ಈ ನಿಮ್ಮ ಪ್ರಾಡಕ್ಟ್ ಕಸ್ಟಮರ್ಗೆ ಬೇಕಾಗಬೇಡೋ ಮಾರ್ಕೆಟಿಂಗ್ ಫಸ್ಟ್ ಆಫ್ ಆಲ್. ಅದು ನಿಮ್ಗೆ ಅವೇರ್ನೆಸ್ ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ನಾವು ಫುಲ್ ಫನಲ್ ಮಾರ್ಕೆಟಿಂಗ್ ನಾವು ಮಾಡ್ಬೋದು. ಯಾವುದೇ ಫೌಂಡರ್ಗೆ ಸ್ಟೋರಿ ಟೆಲ್ಲಿಂಗ್ ಗೊತ್ತಿಲ್ಲ ಅನ್ಕೊಳ್ಳಿ, ಸರ್ವೈವ್ ಭಾಳ ಕಷ್ಟ ಇದೆ. ಆರ್ಗ್ಯಾನಿಕಲಿ ನಿಮ್ಗೆ SEO ಅಂತ ಬರುತ್ತೆ, ಸೋಷಿಯಲ್ ಮೀಡಿಯಾ. ಮೋಸ್ಟ್ ಇಂಪಾರ್ಟೆಂಟ್ ವಿಚ್ ಇಸ್ ಗ್ರೋಯಿಂಗ್ ನೌ ಇಸ್ ಪರ್ಸನಲ್ ಬ್ರ್ಯಾಂಡಿಂಗ್. ಪರ್ಸನಲ್ ಬ್ರ್ಯಾಂಡಿಂಗ್ ನಿಮಗೆ ಇದನ್ನು ನೀವು ಟಚ್ ಮಾಡಲಿ ಅಂದರೆ, ಬಿಕಾಸ್ ಯಾರೋ ಆಸ್ ಅ ಹ್ಯೂಮನ್ ಬೀಯಿಂಗ್ ವಿ ಆರ್ ವೆರಿ ರಿಲೇಟಬಲ್ ಸ್ಟೋರೀಸ್. ಪರ್ಸನಲ್ ಬ್ರ್ಯಾಂಡಿಂಗ್ ಏನಾಗುತ್ತೆ, ನೀವು ಯಾರೋ ಸೇಲ್ಸ್ ಪರ್ಸನ್ ಹೈರ್ ಮಾಡಿದ್ರೆ ಅವ್ರು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾರೆ. ಬಟ್ ಯಾವಾಗ ನಿಮ್ಮ ಜರ್ನಿನ ನಾನು ಹೇಗೆ ನನ್ನ ಜರ್ನಿ ಶೇರ್ ಮಾಡ್ತೀನಿ, ಪೀಪಲ್ ಆರ್ ರಿಲೇಟಬಲ್. ಬಿಕಾಸ್ ಆ ಆಸ್ಪಿರೇಷನ್ಸ್ ಇರುತ್ತೆ. ಅಕಸ್ಮಾತ್ ಫಾರ್ ಎಕ್ಸಾಂಪಲ್ GoZero ಫೌಂಡರ್ ಇದ್ದಾರೆ, ಕುನಾಲ್ ಶಾ ಇದ್ದಾರೆ, ನಿಖಿಲ್ ಕಾಮತ್ ಅವರು, ದೇ ಆರ್ ಡೂಯಿಂಗ್ ದೇರ್ ಪರ್ಸನಲ್ ಬ್ರ್ಯಾಂಡಿಂಗ್ ಮಾಡ್ತಿದ್ದಾರೆ. ಬಿಕಾಸ್ ಐ ಕ್ಯಾನ್ ರಿಲೇಟ್ ಇಟ್, ಬಿಕಾಸ್ ಐ ಆಸ್ಪೈರ್ ಟು ಬಿಕಮ್ ಇನ್ ದಟ್, ಆ ಪೊಸಿಷನ್ ಹೋಗಿ ನಾನು ಆಸ್ಪೈರ್ ಮಾಡ್ತೇನೆ. ಸೊ ಪರ್ಸನಲ್ ಬ್ರ್ಯಾಂಡಿಂಗ್ ಏನಾಗುತ್ತೆ, ಇಟ್ ವಿಲ್ ಟೆಲ್ ನಾನು ಏನು ಮಾಡ್ತೇನೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನನ್ನ ಬಗ್ಗೆ ನಾನು ಮಾತಾಡ್ಬೇಕಂದ್ರೆ, ಈಗ ಸುಮಾರು ಜನ ಮಾರ್ಕೆಟಿಂಗ್ ಅಂದರೆ ನನ್ನ ನೋಡ್ತಾರೆ, ದೇ ಲುಕ್ ಅಪ್ ಟು ಮೀ. ಕನ್ನಡದಲ್ಲಿ ನನ್ನ ಫ್ರೆಂಡ್ಸ್, ನನ್ನ ಸರ್ಕಲ್ ಆಗಲಿ, ನೆಟ್ವರ್ಕ್, ದೇ ಲುಕ್ ಅಪ್ ಟು ಮೀ. ಬಿಕಾಸ್ ನಾನು ಆ ಥರ ಮೆಸೇಜ್ನ ನಾನು ಪಾಸ್ ಮಾಡಿದ್ದೀನಿ. ನಾನು ನನ್ನ ಸ್ಟೋರಿ ಬಗ್ಗೆ ಶೇರ್ ಮಾಡಿದ್ದೀನಿ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೀನಿ, ನಾನು ಮಾಡಿರೋ ಮಿಸ್ಟೇಕ್ಸ್. ಅಂದರೆ ಯು ಬೀಂಗ್ ವೆರಿ ಅಥೆಂಟಿಕ್. ಅಂದರೆ ನೀವು ಏನು ತಪ್ಪು ಮಾಡಿದ್ದೀರಾ, ಅದರಿಂದ ಏನು ಕಲ್ತ್ರಿ. ಯಾವಾಗ ನೀವು ಅಥೆಂಟಿಕ್ ಮಾಡ್ತಿರಲ್ಲ, ಆಗ ನಿಮ್ಮ ಟಾಪ್ ದ ಫನಲ್ ಏನಾಗುತ್ತೆ, ಟಾಪ್ ದ ಫನಲ್ಲು ತುಂಬ ಜಾಸ್ತಿ ಆಗೋದು. ಇವರು ತೇಜಸ್ ಅಂತ ಮಾರ್ಕೆಟಿಂಗ್ ಮನೆ ಮಾಡ್ತಾರೆ, ಏಜೆನ್ಸಿ ನಡೆಸ್ತಾರೆ ಅಂತ ಜನಕ್ಕೆ ಗೊತ್ತಾಗುತ್ತೆ. ದಟ್ ಈಸ್ ಒನ್ ವೇ ಆಫ್ ಕ್ರಿಯೇಟಿಂಗ್ ಅವೇರ್ನೆಸ್. ಇನ್ನೊಂದೇನಂದರೆ ಸೋಷಿಯಲ್ ಮೀಡಿಯಾ ಕಾಂಟೆಂಟ್. ಅದ್ರಲ್ಲಿ ನೀವು ಎಂಟರ್ಟೈನ್ಮೆಂಟ್ ಮಾಡಬೇಕು, ಇಲ್ಲ ಎಜುಕೇಟ್ ಮಾಡಬೇಕು, ಎರಡೇ ಮಾಡೋಕ್ಕಾಗ. ಎಂಟರ್ಟೈನ್ಮೆಂಟ್ ಮಾಡೋಕ್ಕಂದ್ರೆ ಲೈಕ್ ಭಾಳಷ್ಟು ರೀಲ್ಸ್ ಟ್ರೆಂಡಿಂಗ್ ಇರುತ್ತೆ, ಅದನ್ನು ನೀವು ಮಾಡ್ಬೋದು. ಜಸ್ಟ್ ಟು ಕ್ರಿಯೇಟ್ ದಟ್ ಅವೇರ್ನೆಸ್. ಅಲ್ಲಿ ನೀವು ಏನು ಸೆಲ್ ಮಾಡೋಂಗಿಲ್ಲ. ಆ್ಯಂಡ್ ನೋಡ್ತಿರೋರು ಅವೇರ್ನೆಸ್ಸಲ್ಲಿ ಏನು ಸೆಲ್ ಮಾಡಬಾರ್ದು. ಯು ಶುಡ್ ನಾಟ್ ಸೇ ಬನ್ನಿ ನಾನು ಪ್ರಾಡಕ್ಟ್ ತೊಗೊಳ್ಳಿ ಅಂತ ಹೇಳ್ಬಾರ್ದು. ಯು ಆರ್ ಜಸ್ಟ್ ಟೆಲಿಂಗ್ ದಟ್ ಯು ಎಕ್ಸಿಸ್ಟ್ ಇನ್ ದ ಮಾರ್ಕೆಟ್. ಇದು ಮಾತ್ರ ನಿಮ್ಗೆ ಗೋಲ್ ಇರಬೇಕು ಅವೇರ್ನೆಸ್ಸಲ್ಲಿ. ಇಲ್ಲಿ ಏನಾಗುತ್ತೆ, ನೀವು ಒಂದ್ಸತಿ ಎಜುಕೇಟ್ ಮಾಡಿದ್ಮೇಲೆ ನೆಕ್ಸ್ಟು ಸೋಷಿಯಲ್ ಮೀಡಿಯಾ ಆಯಿತು. SEOದಲ್ಲಿ ಏನಾಗುತ್ತೆ, ನೀವು ಯು ಕ್ರಿಯೇಟ್ ಅ ಬ್ಲಾಗ್ ಕಾಂಟೆಂಟ್. ಯೂಸ್ಲಿ ಅಂದರೆ ಬ್ಲಾಗ್ ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀರಾ, ಯು ಸ್ಟಾರ್ಟ್ ರೈಟಿಂಗ್ ಆರ್ಟಿಕಲ್ಸ್. ಈ ಅವೇರ್ನೆಸ್ ಏನಾಗುತ್ತೆ, ನಿಮಗೆ 1 ವರ್ಷ ರಿಸಲ್ಟ್ ಸಿಗೋ ಸ್ವಲ್ಪ ಡೌಟ್, ಕನ್ಸಿಡರಿಂಗ್ ದ ಅಮೌಂಟ್ ಆಫ್ ಕಾಂಪಿಟೇಟಿವ್ ಯು ಹ್ಯಾವ್. ಬಟ್ ಏನಂದರೆ ಓವರ್ ಎ ಪೀರಿಯಡ್ ಆಫ್ ನೀವು ಕನ್ಸಿಸ್ಟೆಂಟ್ ಮಾಡಿದ್ರೆ ಅದು ನಿಮಗೆ ಹಾಕಿ ಸ್ಟಿಕ್ ಥರ ಗ್ರೋತ್ ಕೊಡುತ್ತೆ, ಕಾಂಪೌಂಡ್ ಎಫೆಕ್ಟ್ ಕೊಡುತ್ತೆ. ಸೊ ಇದು ಆರ್ಗ್ಯಾನಿಕ್ ಆಯಿತು. ಪೇಡಲ್ಲಿ ನಿಮಗೆ ಚೀಪಾಗಿ ಡಿಪೆಂಡಿಂಗ್ ಆನ್ ಯುವರ್ ನೀಶ್ ನೀವು ಟ್ರಾಫಿಕ್ ಕ್ಯಾಂಪೇನ್ ರನ್ ಮಾಡ್ಬೋದು. ಆರ್ ಯೂಟ್ಯೂಬ್ ವ್ಯೂಸ್ ಅಂತ ಇದೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ಐದರ್ ಟ್ರಾಫಿಕ್ ನೀವು ವೆಬ್ಸೈಟ್ ಡ್ರೈವ್ ಮಾಡಿ, ಇಲ್ಲ ಆರ್ಗ್ಯಾನಿಕ್ ಆಗಿ ಅದನ್ನು ಬೂಸ್ಟ್ ಮಾಡ್ಬೋದು. ಸೊ ಈ 2 ಭಾಗ ಮಾಡಿದಾಗ ಆರ್ಗ್ಯಾನಿಕಲ್ಲಿ ನಿಮ್ಗೆ ಏನು ಸಿಗುತ್ತೆ, ಒಂದು ಪರ್ಸನಲ್ ಬ್ರ್ಯಾಂಡಿಂಗು, SEO, ಸೋಷಿಯಲ್ ಮೀಡಿಯಾ. ಪೇಡಲ್ಲಿ ಏನು ಸಿಗುತ್ತೆ ನಿಮಗೆ, ಯೂಟ್ಯೂಬ್ ಕ್ಯಾಂಪೇನ್ ಮಾಡ್ಬೋದು, ಟ್ರಾಫಿಕ್ ಕ್ಯಾಂಪೇನ್ ಮಾಡ್ಬೋದು. ಸೊ ಇದು ನಿಮ್ಮ ಟಾಪ್ ಆಫ್ ಸ್ಟಾರ್ಟ್ ಮಾಡ್ಬೋದು. ನಾನು ಕನ್ಸಿಡರೇಷನ್ ಸ್ಟೇಜ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾನು ಏಜೆನ್ಸಿ ಯಾರು ಆನ್ ಬೋರ್ಡ್ ಮಾಡಿದ್ರೆ ಫಸ್ಟ್ ನೋಡೋದು ನಾನು ಇವರು ಅವೇರ್ನೆಸ್ ಫಸ್ಟ್ ಮಾಡಿದಾರ ಅಂತ ಫಸ್ಟ್ ನೋಡ್ತೀನಿ ನಾನು. ಇವರು ಮಾಡಿಲ್ಲ ಅಂದರೆ ಐ ವಿಲ್ ಅಡ್ವೈಸ್ ದೆಮ್, ಸಿ ಬಾಸ್ ನೀವು ಇದನ್ನು ಮಾಡಿಲ್ಲ, ಓಕೆ ನಾ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಏನು ಫನಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಬಟ್ ಅಕಸ್ಮಾತ್ ನಾನು ಮಾಡಿಲ್ಲ ಅಂದರೆ ಅವ್ರು ಫೋರ್ಸ್ ಮಾಡ್ತಿಲ್ಲ, ದೇಶ ನಮ್ಗೆ ಬೇಕೇ ಬೇಕು ಸರ್ವೈವ್ ಅಂದಾಗ ನಾನೊಂದು ಕ್ಲಾಸ್ ಹಾಕ್ತೀನಿ ಡಾಕ್ಯುಮೆಂಟಲ್ಲೇ ಸೈನ್ ಮಾಡ್ಬೇಕಾರೆ, ನೋಡಿ ಈ ಥರ ಇದೆ, ನಿಮ್ಮ ಕ್ಯಾಕು ಓವರ್ ಎ ಪೀರಿಯಡ್ ಆಫ್ 6 months ಇನ್ಕ್ರೀಸ್ ಆಗುತ್ತೆ, ಇಲ್ಲ ಮ್ಯಾಕ್ಸಿಮಮ್ 4 months ಇನ್ಕ್ರೀಸ್ ಆಗುತ್ತೆ ಕ್ಯಾಕ್. ಬಿಕಾಸ್ ಅವ್ರ ಅವೇರ್ನೆಸ್ ಅಂದರೆ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಐ ಡೋಂಟ್ ಕೇರ್ ಅಬೌಟ್ ದ ಕಸ್ಟಮರ್, ಐ ವಾಂಟ್ ಫಾರ್ ಸರ್ವೈವಲ್. ಅಂದರೆ ನಂಗೆ ಡೈರೆಕ್ಟಾಗಿ ಕಸ್ಟಮರ್ ಬ್ರೈನಲ್ಲಿ ನಂಗೆ ಜಾಗ ಬೇಕು, ವಿಚ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಇದು ಈ ಸ್ಪೇಸ್ ಇದೆ ರಿಯಲ್ ಎಸ್ಟೇಟ್, ಇದು ಭಾಳ ಎಕ್ಸ್ಪೆನ್ಸಿವ್. ಇದು ನಿಮಗೆ ಕೋಟಿ ಗಟ್ಟೆ ಬೇಕಾದ್ರೆ ಒಂದು ರಿಯಲ್ ಎಸ್ಟೇಟ್ ಸಿಗುತ್ತೆ, ಇಲ್ಲಿ ಭಾಳ ಸಿಗೋದು ಭಾಳ ಕಷ್ಟ. ಇಲ್ಲಿಗೆ ಹೋಗ್ಬೇಕಂದ್ರೆ ಇಟ್ಸ್ ಬೇಸ್ಡ್ ಆನ್ ಟ್ರಸ್ಟ್. ಇದನ್ನು ಕೂಡ ನಾನು ಹೇಳ್ತೀನಿ. ಬಟ್ ನನ್ನ ಒಂದು ಇದ್ರಲ್ಲಿ ಕನ್ಸಿಡರೇಷನ್ ಏನಾಗುತ್ತೆ, ಫಾರ್ಚುನೇಟ್ಲಿ ಟಚ್ ವುಡ್ ಏನಂದರೆ ನನಗೆ ಇದು ಗೊತ್ತಿತ್ತು ಮುಂಚೆನೇ ಕಾನ್ಸೆಪ್ಟ್. ನಾನೇನು ಮಾಡಿದೆ, ನಾನೇನು ಅಮೌಂಟ್ ಟೈಮ್ ಇತ್ತಲ್ಲ ನಾನು ಅವೇರ್ನೆಸ್ ಇನ್ಸ್ಟಾಲ್ ಮಾಡಿಬಿಟ್ಟೆ. ಸೊ ಹಂಗಾಗಿ ಆಯಿತು, ಕನ್ಸಿಡರೇಷನ್ ನನಗೆ ಈಸಿ ಆಯಿತು. ಬಿಕಾಸ್ ನಾನು ಯಾವಾಗ ಹೈ ವ್ಯಾಲ್ಯೂ, ನನ್ನ ಜೊತೆ ಯಾರು ಜಗಳ ಮಾಡ್ತಿಲ್ಲ. ಈಗ ನಾನು ಮಾರ್ಕೆಟ್ಗೆ ಹೋದರೆ ನಾನು ಒಬ್ಬನೇ ಇದ್ದೀನಿ. ಈಗ ಅಲ್ಲಿ ಆಸ್ ಆಫ್ ನೌ ಸ್ಪೀಕಿಂಗ್ ಇನ್ 2026 ನಾನು ಒಬ್ಬನೇ ಇದ್ದೀನಿ ಮಾರ್ಕೆಟ್, ಕನ್ನಡ ಅಂತ ಬಂದರೆ, ರೈಟ್. ಬಟ್ ಇಂಗ್ಲೀಷ್ ಹೋಗ್ತೀನಿ ಅಂದರೆ ಭಾಳ ಕಷ್ಟ ಆಗುತ್ತೆ. ಅಲ್ಲಿ ಸುಮಾರು ಜನ ದೊಡ್ಡ ತಿಮ್ಮಿಂಗ್ಗಳಿದ್ದಾರೆ, ಕಾಂಪೀಟ್ ಮಾಡೋಕ್ಕಾಗಲ್ಲ ಅಂತಲ್ಲ, ಮಾಡ್ಬೋದು. ಬಟ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್, ಬಿಕಾಸ್ ಅವ್ರು ಆಗಲೇ ಹೋಮ್ವರ್ಕ್ ಮಾಡಿದ್ದಾರೆ, ಅವ್ರದ್ದೇ ಆಡಿಯನ್ಸು ಬಿಲ್ಡ್ ಮಾಡಿದ್ದಾರೆ, ಪೊಟೆನ್ಷಿಯಲ್ ಇದೆ. ಬಟ್ ದ ಟೈಮ್ ಇಟ್ ವಿಲ್ ಟೇಕ್ ಇಸ್ ದೇರ್ ಇಸ್ ವೆರಿ ಔಟ್, ತುಂಬ ಆಗುತ್ತೆ. ನಂಗೆ ಇಲ್ಲಿ ಅಷ್ಟು ಮಾರ್ಕೆಟೇ ಇಲ್ಲ ಇಲ್ಲಿ, ಅಂದರೆ ಈಗ ಗ್ರೋ ಆಗ್ತಿದೆ. ಸೊ ಹಂಗೇನಂದರೆ ನಾನು ಬಂದು ಫುಲ್ ಎಸ್ಟಾಬ್ಲಿಷ್ ಮಾಡ್ಕೊಂಡು ನನಗೆ ಫಾರ್ಚುನೇಟ್ ನಂಗಿಲ್ಲ. ಬಟ್ ಯಾರೋ ಬ್ರ್ಯಾಂಡ್ಸ್ ನೋಡ್ತಿರೋರು ಕನ್ಸಿಡರೇಷನ್ ಬರಬೇಕಂದ್ರೆ ರೀಟಾರ್ಗೆಟಿಂಗ್ ಆಪ್ಷನ್ ಅಂತ ಇದೆ, ರೈಟ್. ಮತ್ತೆ ಅದೇನು 2 ಭಾಗ ಮಾಡಿದ್ರೆ ರೀಟಾರ್ಗೆಟಿಂಗ್ ಮಾಡ್ಬೋದು. ಬಿಕಾಸ್ ದೇ ಹ್ಯಾವ್ ವಿಸಿಟ್ ಯುವರ್ ವೆಬ್ಸೈಟ್, ದೇ ಹ್ಯಾವ್ ಕನ್ಸ್ಯೂಮ್ಡ್ ಯುವರ್ ಕಾಂಟೆಂಟ್, ರೀಟಾರ್ಗೆಟಿಂಗ್ ಮಾಡ್ಬೋದು. ಆರ್ಗ್ಯಾನಿಕಲ್ಲಿ ಏನು ಮಾಡ್ಬೋದು, ಸೋಷಿಯಲ್ ಮೀಡಿಯಾ ಅದಕ್ಕೆ ಅಂತಲೇ ಕಂಟೆಂಟ್ ಮಾಡ್ಬೋದು. ಮಿಡಲ್ ಆಫ್ ದ ಫನಲ್ಗೆ ಕಮೆಂಟ್ ಇಫ್ ಯು ವಾಂಟ್,
ಏನೋ ಈಗ ಆಟೋಮೇಷನ್ ಸ್ಟಾರ್ಟ್ ಆಗಿದೆ. Correct. ಕಮೆಂಟ್ ಇಫ್ ಯು ವಾಂಟ್ ದಿಸ್ PDF ಕಮೆಂಟ್, ನಂದಲ್ಲಿ ಕಮೆಂಟ್ ಅಂತ ಹೇಳ್ತೀನಿ ನಾನು. ಹ್ಮ್. ಅಂದ್ರೆ ನಾನು ಟೈಪ್ ಮಾಡಿದಾಗ ಅವ್ರಿಗೆ ಒಂದು PDF ಹೋಗುತ್ತೆ. ಹ್ಮ್. ಆ PDF ಆಮೇಲೆ ಅದನ್ನ ನಾವು ಡಿಸ್ಕಸ್ ಮಾಡಿ ಕನ್ಸಿಡರೇಷನ್ ಅದನ್ನ ನಾನು ಸಾಲ್ವ್ ಮಾಡ್ತೀನಿ. ಅಕಸ್ಮಾತ್ ನೀವು ಸೋಷಿಯಲ್ ಮೀಡಿಯಾಲಿ ಯೂಸ್ ಮಾಡ್ತೀರಾ, ಆರ್ಗ್ಯಾನಿಕ್ ಕಂಟೆಂಟ್ ಮಾತಾಡ್ತಿರೋದಂದ್ರೆ ಬ್ರ್ಯಾಂಡ್ ಆಗಿ ಯೂಸ್ ದಿಸ್ ಆಟೋಮೇಷನ್ ಟೂಲ್. ಕಮೆಂಟ್ ಒಂದು ಫ್ರೀ PDF ಆಂಗ್ಸೈಟಿ ಕ್ರಿಯೇಟ್ ಮಾಡಿ, ಇಲ್ಲ ಒಂದು ಎಜುಕೇಷನ್ ಕಂಟೆಂಟ್ ಮಾಡಿ, ಒಂದು ಕಮೆಂಟ್ ಅಂತ ಟೈಪ್ ಮಾಡಿ, ಈ ಥರ ಟೈಪ್ ಮಾಡಿದಾಗ ನಿಮಗೆ ಅವ್ರಿಗೆ DM ಹೋಗೋದು ಈಗ ನಡೀತಿರೋದು. SEO ಏನಾಗುತ್ತೆ, ನಿಮಗೆ ಇನ್ಫಾರ್ಮೇಷನ್ಲು, ನ್ಯಾವಿಗೇಷನ್ಲು, ಕಮರ್ಷಿಯಲ್ ಅಂತೆಲ್ಲ ಬರುತ್ತೆ. ಸೊ ಯು ಕ್ಯಾನ್ ಯೂಸ್ ಐದರ್ ಇನ್ಫಾರ್ಮೇಷನ್ ಯೂಸ್ ಮಾಡೋಕ್ಕಲ್ಲ, ಕಮರ್ಷಿಯಲ್ ಯೂಸ್ ಮಾಡಬೇಕಾಗುತ್ತೆ, ರೈಟ್? ಇಲ್ಲ ನ್ಯಾವಿಗೇಷನ್ ಯೂಸ್ ಮಾಡಬೇಕಾಗುತ್ತೆ. ಬಿಕಾಸ್ ನ್ಯಾವಿಗೇಷನ್ ಅಂದರೆ ಡೈರೆಕ್ಟ್ ಬ್ರ್ಯಾಂಡ್ ಪೇಜಿಗೆ ಬರ್ತಾರೆ ಅವರು. ಸೊ ಅಲ್ಲಿಗೆ ನೀವು ಆ ಥರ ಕಂಟೆಂಟ್ನ ಬರೀಬೇಕಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಮಾಡಿಕೊಂಡು SEO ಯೂಸ್ ಮಾಡ್ಕೊಂಡು ಈ ಥರ ಮಾಡ್ಬೋದು. ಪೇಡ್ ಆ್ಯಡಲ್ಲಿ ನಿಮಗೆ ರೀಟಾರ್ಗೆಟಿಂಗ್ ಮಾಡ್ಬೋದು. ಸೊ ಇದು ನೀವು ಕನ್ಸಿಡರೇಷನ್ ಮಾಡ್ಬೋದು. ಬಾಟಮ್ ಆಫ್ ದ ಫನಲ್ ಆಕ್ಟಿವಿಟೀಸ್ ಅಂದ್ರೆ ಇನ್ನೇನ್ ಕನ್ವರ್ಷನ್ ಸ್ಟೇಜ್ ಅಲ್ಲಿ ಇರುತ್ತೆ. ಟಿಪಿಕಲ್ ಕಸ್ಟಮರ್ ಕ್ವೆಶನ್ಸ್ ಏನಿರುತ್ತೆ ಈ ಸ್ಟೇಜ್ ಆಫ್ ಇದರಲ್ಲಿ? ಬಿಕಾಸ್ ಅವೇರ್ನೆಸ್ ಬಂದಿದೆ, ಕನ್ಸಿಡರೇಷನ್ ಮಾಡಿದ್ದಾರೆ, ಅಂಡ್ ಕನ್ಸಿಡರೇಷನ್ ಮಾಡಿ ದೇ ಆರ್ ನೌ ಆಲ್ಮೋಸ್ಟ್ ಇನ್ನೇನು ಒಂದು ಸಹಿ ಹಾಕಬೇಕು ಚೆಕ್ ಮೇಲೆ, ಅಲ್ಲಿವರೆಗೂ ಬಂದಿದ್ದಾರೆ. ಈ ಸ್ಟೇಜ್ ಅಲ್ಲಿ ಟಿಪಿಕಲ್ ಕ್ವೆಶನ್ಸ್ ಏನೇನಿರುತ್ತೆ ಕಸ್ಟಮರ್ ತಲೆಯಲ್ಲಿ? ಇಲ್ಲಿ ಏನಾಗುತ್ತೆ, ಕಸ್ಟಮರ್ ಇಸ್ ಡೈರೆಕ್ಟ್ ಕನ್ಸಿಡರಿಂಗ್ ಸೇಲ್ಸ್ ಟೀಮ್ ಇದೆ ಅಂತ. ಫಾರ್ ಎಕ್ಸಾಂಪಲ್ ಲೀಡ್ ಜನರೇಷನ್ ತಗೊಂಡ್ರೆ ನಾವು, ರೈಟ್, ಕಾಮರ್ಸ್ ಅದು ಡಿಫ್ರೆಂಟ್ ಸ್ಟೋರಿ, ಬಟ್ ಲೆಟಸ್ ಕನ್ಸಿಡರ್ ಫಾರ್ ಲೀಡ್ ಜನರೇಷನ್ ತಗೊಂಡ್ರೆ ನಾವು ಮೆಜಾರಿಟಿ ಬಿಸ್ನೆಸ್ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ನಿಮ್ಮ ಸೇಲ್ಸ್ ಟೀಮ್ ಪರ್ಸನ್ ಇರುತ್ತೆ. ಈಗ ಗೌರ್ಮೆಂಟ್ ಡಿಪೆಂಡ್ ಇರುತ್ತೆ. ಸೊ ನಿಮ್ಮ ಸೇಲ್ಸ್ ಟೀಮ್ ಯಾವ ಥರ ಮಾತಾಡ್ತಾರೆ, ಕನ್ವರ್ಷನ್ ಅಲ್ಲಿ ಡಿಪೆಂಡ್ ಆಗುತ್ತೆ. ಬಿಕಾಸ್ ನೀವು ಆಗಲೇ ಎಜುಕೇಟ್ ಮಾಡಿದ್ದೀರಾ, ರೈಟ್? ಈಗ ಮ್ಯಾಟ್ರ್ ಆಗೋದು ಅಂದರೆ ಕನ್ವರ್ಷನ್ ರೇಟ್ ಅಂತ ಒಂದು ಬರುತ್ತೆ. 10 ಲೀಡ್ ಬಂದರೆ 10 ಲೀಡಲ್ಲಿ ಎಷ್ಟು ಜನ ಕನ್ವರ್ಟ್ ಆಗ್ತಾರೆ, ಈ ನಂಬರು ನಿಮ್ಗೆ ಯಾವಾಗ ಗೊತ್ತಾದರೆ ಒಂದು ಮಾಸ್ ವಾಲ್ಯೂಮ್ ಅಷ್ಟು ಲೀಡ್ಸ್ ಇದ್ದಾಗ. ಸೊ ನಾವಿಲ್ಲಿ ಯೂಶಲಿ ಏನು ಮಾಡ್ತೀವಿ, ನಾವು ಆಟೋಮೇಷನ್ ಬಿಲ್ಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಲೀಡ್ ಬಂದಿದ್ದೆ, ನಾವೇನು ಮಾಡ್ತೀವಿ, ಮಾತಾಡ್ತೀವಿ, ಬಟ್ ಕಸ್ಟಮರ್ ಸ್ವಲ್ಪ ಗಜಿಬಿಜಿ ಮಾಡ್ತಿರ್ತಾರೆ. ನಾವೇನು ಮಾಡ್ತೀವಿ, ಓಕೆ ಸರ್, ನಿಮಗೆ ಫಾರ್ ಎಕ್ಸಾಂಪಲ್ ನಂದಲ್ಲಿ ಲೀಡ್ ಜನರೇಷನ್ ಡೆಮೋ ಕ್ಲಾಸ್ ಅಂತ ಮಾಡ್ತೀವಿ. ಅಂದರೆ ಇನ್ನೂ ಎಕ್ಸ್ಟ್ರಾ ವ್ಯಾಲ್ಯೂ ಆ್ಯಡ್ ಮಾಡೋದು. ಎನಿ ಸ್ಟೇಜ್ ಫನಲ್ಲಿ ನಿಮ್ಮ ವ್ಯಾಲ್ಯೂಡೇಷನ್ ಜಾಸ್ತಿ ಆಗ್ತಾ ಹೋಗಬೇಕು, ಎಸ್ಪೆಷಲಿ ಬಾಟಮ್ ಫನ್ ಇನ್ನೂ ಜಾಸ್ತಿ ಆಗಬೇಕು ಬೋಫುಲಿ. ನಾನೇನು ಮಾಡ್ತೀನಿ, ಡೆಮೋ ಕ್ಲಾಸ್ ಅಟೆಂಡ್ ಮಾಡಿ ಸರ್, ಮೇಡಮ್ ನೀವು ನೋಡಿ ಇಷ್ಟ ಆದರೆ ಮಾಡಿ ಅಂತ ಫೋರ್ಸ್ ಮಾಡಬಾರ್ದು ಇಲ್ಲಿ, ರೈಟ್? ಇಫ್ ಯು ವಾಂಟ್ ಬಿಲ್ಡ್ ಎ ವೆರಿ ಗುಡ್ ಬ್ರ್ಯಾಂಡ್ ಅಲ್ಲ, ಫೋರ್ಸ್ ಮಾಡಬಾರ್ದು. ಯಾಕಂದ್ರೆ ಫೋರ್ಸ್ ಮಾಡೋದು ಮನೆಗೆ ಹೋಗಿದ್ರೆ ಭಾಳ ಬ್ರ್ಯಾಂಡ್ಗಳು ನಾವು ನೋಡಿದ್ದೀವಲ್ಲ. ಸೊ ಅದು ಎಡ್ಯುಟೆಕಲ್ಲಿ ನಾನು ಕಲ್ತಿದ್ದೆ, ಫೋರ್ಸ್ ಮಾಡಬಾರ್ದು ಯಾರಿಗೂ ಅಂತ. ಸೊ ನಾನು ಫ್ರೀ ಕ್ಲಾಸ್ ಮಾಡ್ತೀನಿ, 2-3 ಒಂದು ವಾರ ಫ್ರೀ ಕ್ಲಾಸ್ ಮಾಡ್ತೀನಿ. ಇಷ್ಟ ಆಗಿಲ್ಲ ಅಂದರೆ ಇಟ್ಸ್ ಓಕೆ, ಅಟ್ಲೀಸ್ಟ್ ಆ ಬ್ರ್ಯಾಂಡ್ ವ್ಯಾಲ್ಯೂ ತೊಗೊಂಡು ಹೋಗ್ತಾರಲ್ಲ. ಇವತ್ತು ಬರ್ದೇ ಇರ್ಬೋದು, 6 ತಿಂಗಳ ಮತ್ತೆ ಬರ್ತಾರೆ ಅವರು. ಸೊ ಲೀಡ್ ವೇಸ್ಟೆಡ್ ಈಸ್ ನಾಟ್ ಲೀಡ್ ವೇಸ್ಟೆಡ್, ಇಟ್ಸ್ ದ್ಯಾಟ್ ಯು ಹ್ಯಾವ್ ಟು ನರ್ಚರ್. ಇಲ್ಲಿ ನಾವೇನು ಮಾಡ್ತೀವಿ, ಆಟೋಮೇಷನ್ ಸೆಟ್ ಮಾಡ್ತೀವಿ. N8N ಅಂತ ಒಂದು ಆಟೋಮೇಷನ್ ಟೂಲ್ ಇದೆ, make.com ಅಂತ ಆಟೋಮೇಷನ್ ಇದೆ. ನಾವೇನು ಮಾಡ್ತೀವಿ, ಕೆಲವೊಂದು ಥರ್ಡ್ ಪಾರ್ಟಿ ಟೂಲ್ಸ್ಗಳಿದೆ, ಓಕೆನಾ? CRM ನಿಮಗೆ CRM ಎಲ್ಲ ನಿಮಗೆ ಭಾಳ ಅಟ್ರ ಚೀಪ್ ಕಾಸ್ಟ್ ಸಿಗುತ್ತೆ. ನಾವೇನು ಮಾಡ್ತೀವಿ, ಲೀಡ್ ಫಾಲೋಅಪ್ಸ್ ಅಂತ ಮಾಡ್ತೀವಿ. ಫಾಲೋಅಪ್ ಅಲ್ಲೇ ಇರೋದು ಗೋಲ್ಡ್. ಸುಮಾರು ಜನ ಏನು ಮಾಡ್ತಾರೆ, ಫಾಲೋಅಪೇ ಮಾಡಲ್ಲ. ಏನು ಮಾಡ್ತಾರೆ, ಲೀಡ್ ಬಂತ ಫೋನ್ ಮಾಡ್ತಾರೆ ಸೇಲ್ಸ್ಗಳು, ತೇಜಸ್ ಫೋನೇ ತೆಗಿತಿಲ್ಲ, ನೀವು ಪ್ರೈಮ್ ಮಿನಿಸ್ಟರ್ ನಿಮ್ಮ ಫೋನ್ ತೆಗಿ ನಾನು ಹೇಳ್ಬೇಕು ಅವ್ರಿಗೆ, ಫಾಲೋಅಪ್ ಮಾಡಿ, ಓಕೆನಾ? ಫಾಲೋಅಪ್ ಮಾಡಬೇಕು. ಫಾಲೋಅಪ್ ಎಷ್ಟು ಫಾಲೋಅಪ್ ಮಾಡಿದ್ರೆ ವಾಟ್ಸಪ್ ಯೂಸ್ ಮಾಡಿ, CRM ಇದೆ, ಇಂಟಿಗ್ರೇಷನ್ ಇದೆ. ಎಷ್ಟು ಫಾಲೋಅಪ್ ಮಾಡ್ತೀರಾ, ಒಂದು 5-6 ಫಾಲೋಅಪ್ ಮಾಡಿ, ಚಾನ್ಸ್ ಆಫ್ ಕನ್ವರ್ಟಿಂಗ್ ಈಸ್ ವೆರಿ ಹೈ. ಇಲ್ಲಿ ಆಟೋಮೇಷನ್ ಭಾಳ ಇದಾಗುತ್ತೆ. ಯು ಕಾಂಟ್ 100 ಲೀಡ್ಸ್ನು ನೀವು ಕಾಲ್ ಮಾಡೋಕ್ಕಾಗಲ್ಲ. ಒಂದು ಫೋನ್ ಕಾಲ್ ಮಾಡ್ಬೋದು. ಫೋನ್ ಕಾಲ್ ಮಾಡ್ಬಿಟ್ಟು ಅಕಸ್ಮಾತ್ ಅಲ್ಲಿ ನೀವು CRM ಅಲ್ಲಿ ಮೆನ್ಷನ್ ಮಾಡ್ಬೋದು, ಏನೋ ಇಂಟ್ರೆಸ್ಟೆಡ್ ಬಟ್ ನಾಟ್ ಶ್ಯೂರ್. ಇವ್ರಿಗೇನು ಈ ಥರ ಇದ್ದಾಗ ಕಂಡೀಷನ್ ಯಾವ ಥರ ಆಟೋಮೇಷನ್ ಬರಬೇಕು, ಫ್ರೀ ರಿಸೋರ್ಸಸ್ ಆಗಲಿ, PDF ಆಗಲಿ, ಡೆಮೋ ಕ್ಲಾಸ್ ಆಗಲಿ, ವಾಟ್ಸಪ್ ಟ್ರಿಗರ್ ಎಲ್ಲ ನೀವು ಆಟೋಮೇಷನ್ ಸೆಟ್ ಮಾಡಬೇಕಾಗುತ್ತೆ. ಇದು ನಿಮಗೆ ಕನ್ವರ್ಜನ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಥರ ನಾವು ಬಾಟಮ್ ಆಫ್ ದ ಫನಲ್ ಮಾಡ್ಬೋದು. ಇಟ್ ಡಸಂಟ್ ಡಿಪೆಂಡ್ ಪೇಡ್ ಆರ್ ಆರ್ಗ್ಯಾನಿಕ್. Google Ads is something that you specifically specialize. ಮೆಟಾ ಮಾಡ್ತೀನಿ, ಬಟ್ ಗೂಗಲ್ ಫಸ್ಟ್ ಆಗಿದೆ. ನಿಮ್ಮ ಮೋಸ್ಟ್ ಕಂಟೆಂಟ್ ನಾನು ನೋಡಿರೋದು ಓಕೆ ಇದರಲ್ಲಿ. ಒಂದು ಈ ನಮ್ಮ ಪಾಡ್ಕಾಸ್ಟ್ ಕೇಳ್ತಿರುವಂತ ಇವರಿಗೆ ಒಂದು ರೂಪರೇಷೆ ಕೊಡಬೇಕು ಅಂತಂದ್ರೆ, ಗೂಗಲ್ ಆಡ್ಸ್ ಅಂದ್ರೇನು, ಇದು ಯಾಕೆ ತುಂಬಾ ಪ್ರಾಮಿನೆಂಟ್ ಫಾರ್ ಎನಿ ಕೈಂಡ್ ಆಫ್ ಫನಲ್ ಆಕ್ಟಿವಿಟೀಸ್ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡೋಣ. ಗೂಗಲ್ ಅನ್ನೋದು ಒಂದು ಸಮುದ್ರ. ನಿಮಗೆ ಏನು ಬೇಕಾದ್ರೂ ಸಿಗತ್ತೆ ಇಲ್ಲಿ. ನಿಮಗೆ ಒಂದು ಲೀಡಲ್ಲೇ 1 ಕೋಟಿ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಬಿಕಾಸ್ ಅಷ್ಟು ಜನ ಯೂಸ್ ಮಾಡ್ತಾರೆ. ಅಪ್ರಾಕ್ಸಿಮೇಟ್ಲಿ 93-94% ಮಾರ್ಕೆಟ್ ಶೇರ್ ಇರುವಂತ ಬ್ರೌಸರ್ ಅದು. ಅವ್ರದೇ ಬ್ರೌಸರ್ಸ್ ಇದೆ, ಅವ್ರದೇ ಇನ್ಫ್ರಾಸ್ಟ್ರಕ್ಚರ್ ಇದೆ. ಒಂದು ಬರ್ಡ್ಸ್ ಐ ವ್ಯೂ ಕೊಡಿ, ಗೂಗಲ್ ಆಡ್ವರ್ಡ್ಸ್ ಹೇಗೆ ವರ್ಕ್ ಆಗುತ್ತೆ. ಅಂಡ್ ಒಂದು ಲೆಟಸೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಟು ಅಂಡರ್ಸ್ಟ್ಯಾಂಡ್ ಅವ್ರು ಹೇಗೆ ಯೂಸ್ ಮಾಡ್ಕೋಬಹುದು, ನಮ್ಮ ಆಡಿಯನ್ಸ್ ಹೇಗೆ ಯೂಸ್ ಮಾಡ್ಕೋಬಹುದು. ಶೋರ್. ಸೊ ಈಗ ಗೂಗಲ್ ಆಡ್ಸ್ ಅಂದರೆ ಫಸ್ಟ್ ಆಫ್ ಆಲ್ ನಾವು ಇಲ್ಲಿ 2 ಥರ ಇದೆ. ಮೆಟಾ ಸ್ವಲ್ಪ ಜಸ್ಟ್ ಮೆಟಾನು ಇದೆ, ಗೂಗಲ್. ಎರಡಕ್ಕೂ ವ್ಯತ್ಯಾಸ ಏನಂದರೆ, ಗೂಗಲ್ ಇಸ್ ಅನ್ ಇಂಟೆಂಟ್ ಬೇಸ್ಡ್ ಸರ್ಚ್ ಇಂಜಿನ್, ಮೆಟಾ ಇದೆ ಇಂಟ್ರೆಸ್ಟ್ ಬೇಸ್ಡ್.
ಇಂಟೆಂಟ್ ಬೇಸ್ ಅಂದ್ರೆ ನಾನೇ ಹುಡ್ಕೊಂಡು ಹೋಗ್ತೀನಿ. ಫೇಸ್ಬುಕ್ಕಲ್ಲಿ ನಾನು ಹುಡ್ಕೊಂಡು ಹೋಗಲ್ಲ. ಫೇಸ್ಬುಕ್ ಏನೋ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಿರುತ್ತೆ. ನಾನು ಒಂದು ವೆಬ್ಸೈಟ್ ಅಲ್ಲಿ ಬ್ಯಾಕ್ ಎಂಡ್ ಪಿಕ್ಸೆಲ್ ಅಂತ ಹಾಕಿದ್ದಾರೆ. ಗೂಗಲ್ ಮೆಟಾದಿಗೆ ಗೊತ್ತಾಗುತ್ತೆ, ಓಕೆ ಇವ್ರಿಗೆ ಇಂಟ್ರೆಸ್ಟ್ ಇರ್ಬೋದು. ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟಲ್ಲಿ ನನ್ನ ಬಗ್ಗೆ ಹುಡುಕ್ತಿದ್ರೆ, ಫಾರ್ ಎಕ್ಸಾಂಪಲ್ ಗೂಗಲಲ್ಲಿ ನಾನು ಹುಡುಕ್ತೀನಿ ಬೆಸ್ಟ್ 2 BHK ಫ್ಲಾಟ್ಸ್ ಇನ್ ಬ್ಯಾಂಗ್ಳೂರ್ ಅಂತ. ಅದು ನನ್ನ ಇಂಟೆಂಟ್. ಅಂದರೆ ನಾನೇ ಒಬ್ಬರಿಂದ ಹುಡ್ಕೊಂಡು ಹೋಗ್ತೀನಿ. ಯಾವಾಗ ನಾನೇ ಹುಡ್ಕೊಂಡು ಹೋಗ್ತೀನೋ ದ ಚಾನ್ಸ್ ಆಫ್ ಕನ್ವರ್ಜನಿಟಿ ಇಸ್ ವೆರಿ ಹೈ. ವೆನ್ ದ ಕನ್ವರ್ಜನಿಟಿ ಇಸ್ ವೆರಿ ಹೈ, ಆಬ್ವಿಯಸ್ಲಿ ನಿಮ್ಮ CPL ಜಾಸ್ತಿ ಆಗುತ್ತೆ, ರೈಟ್? ಬಿಕಾಸ್ ನಾನೇ ಹುಡ್ಕೊಂಡ್ ಬರ್ತೀನಿ, ಅವರೇ ಹುಡ್ಕೊಂಡ್ ಬರ್ತೀನಿ. ಮೆಟಾದಲ್ಲಿ ಏನಾಗುತ್ತೆ, ಇಟ್ ಈಸ್ ಅ ಇಂಟ್ರೆಸ್ಟ್ ಬೇಸ್ಡ್. ಅದಕ್ಕೆ ನೀವು ಅಲ್ಲಿ ಕೀವರ್ಡ್ಸ್ ಕೊಡೋಕೆ ಆಗೋದಿಲ್ಲ. ಸೊ ಅದಕ್ಕೆ ನಿಮ್ಗೆ ಅಲ್ಲಿ ಆಡ್ ಸೆಟ್ಸ್ ಲೆವೆಲಲ್ಲಿ ನಿಮಗೆ ಯಾರ ಅಕಸ್ಮಾತ್ ನಿಮಗೆ ರಿಯಲ್ ಎಸ್ಟೇಟ್ ಇದ್ರೆ ಅಲ್ಲಿ 2 BHK ಫ್ಲಾಟ್ಸ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಟಾರ್ಗೆಟ್ ಮಾಡ್ಬೋದು. ಕಮಿಂಗ್ ಟು ಗೂಗಲ್ ಏನಾಗುತ್ತೆ, ಇಂಟೆಂಟ್ ಬೇಸ್ಡ್ ಸರ್ಚ್ ಇಂಜಿನ್. ಅದಕ್ಕೆ ನಾವು ಅಲ್ಲಿ ಏನಾಗುತ್ತೆ, ಇಲ್ಲಿ ನಾನೇ ಹುಡ್ಕೊಂಡು ಹೋಗ್ತೀನಿ. ವೆನ್ ನಾನೇ ಯಾವಾಗ ಹುಡ್ಕೊಂಡು ಹೋಗ್ತೀನಿ, ದ ಚಾನ್ಸ್ ಆಫ್ ಕನ್ವರ್ಷನ್ ಇಸ್ ವೆರಿ ಹೈ. ಇದನ್ನೇ ನಾವು ಅಡ್ವಾಂಟೇಜ್ ತಗೊಂಡು ಗೂಗಲ್ ಆಡ್ಸ್ ಅಂತ ಒಂದು ಸಿಸ್ಟಮ್ ರೆಡಿ ಮಾಡಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಕೀವರ್ಡ್ಸ್ ಬೇಸ್ ಮೇಲೆ ಬಿಡ್ ಮಾಡ್ತೀವಿ ನಾವು. ಫಾರ್ ಎಕ್ಸಾಂಪಲ್ 2019 ಒಂದು ಕಂಪ್ನಿಗೆ ರಿಯಲ್ ಎಸ್ಟೇಟ್ ಲೀಡ್ ಜನರೇಷನ್ ಮಾಡ್ತಿದೆ. 2 BHK ಫ್ಲಾಟ್ ಫಾರ್ ಸೇಲ್ ಇನ್ ಬ್ಯಾಂಗ್ಳೂರ್. ಇದು 2018 ಏನಂದ್ರು ಹತ್ತಿರ ಒಂದು 620 ರೂಪಾಯಿ ಇತ್ತು ಒಂದು ಕ್ಲಿಕ್ಗೆ. ಅದನ್ನ CPC ಅಂದ್ರೆ, ಅದೇ CPC ಅಂದ್ರೆ ಈ ಕೀವರ್ಡ್ನ ಕ್ಲಿಕ್ ಮಾಡಿದ್ರೆ, ಅಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು, ಈ ಕೀವರ್ಡ್ನ ಟೈಪ್ ಮಾಡೋರು ನಮ್ಮ ಪ್ರಾಡಕ್ಟ್ ತಗೋತಾರೆ. ಇದು ಕ್ಲಾರಿಟಿ ಇರಬೇಕು. ಇದು ನಾವು ಕೀವರ್ಡ್ ರಿಸರ್ಚ್ ಅಂತ ಕರಿತೀವಿ. ಈ ಕೀವರ್ಡ್ನ ಟೈಪ್ ಮಾಡೋರು ಈ ಪ್ರಾಡಕ್ಟ್ ತಗೋತಾರೆ ಅಂದ್ರೆ, ಆ ಕೀವರ್ಡ್ ಹೇಳುತ್ತೆ ಗೂಗಲ್, ಓಕೆ ಬಾಸ್, ಈ ಕೀವರ್ಡ್ ಅಂತಿರಲ್ಲ, ಈ ಕೀವರ್ಡ್ಗೆ ಇಷ್ಟು ಬೆಲೆ ಇದೆ, ನೀನು ಕೊಡಕ್ಕೆ ರೆಡಿ ಇರಬೇಕು. ಆ್ಯಂಡ್ ನಿಮ್ಮ ಕಾಂಪ್ಯೂಟರ್ 50 ರೂಪಾಯಿ ಜಾಸ್ತಿ ಕೊಡ್ತಾರೆ. ಸೊ ಇದು ನಾವು ಬಿಡ್ಡಿಂಗ್ ಅಂತ ಕರಿತೀವಿ. ದಟ್ ಈಸ್ ವೆರಿ ಟೆಕ್ನಿಕಲ್. ಇಲ್ಲೇನಾಗುತ್ತೆ, ಈ ಕೀವರ್ಡ್ ನಾನು ಫಾರ್ ಎಕ್ಸಾಂಪಲ್ 2 BHK ಪ್ಲಾಟ್ಫಾರ್ಮ್ ಇಸ್ ವೆರಿ ಹೈ ಇಂಟೆಂಟ್. ಬಿಕಾಸ್ ಈ ಕೀವರ್ಡ್ ಟೈಪ್ ಮಾಡೋರು ಅವರು ಫ್ಲಾಟ್ ತೊಗೊಂಡೇ ತಗೋತಾರೆ. ಬಿಕಾಸ್ ಇಂಟೆಂಟ್ ಆ ಥರ ಇದೆ, ಅದು ಅಂದರೆ ಆಸಕ್ತಿ ಅಷ್ಟೇ ಇದೆ. ಅದು ಆ ಆಸಕ್ತಿ ಯಾವಾಗ ಜಾಸ್ತಿ ಆದಾಗ ನಾನು ಹೋಗಿ ಹುಡುಕ್ತೀನಿ. ಆ ಲ್ಯಾಂಡಿಂಗ್ ಪೇಜ್ ಇರುತ್ತೆ, ಆ ಲ್ಯಾಂಡಿಂಗ್ ಪೇಜ್ ನಾನು ಫಾರ್ಮ್ ಫಿಲ್ ಮಾಡ್ತೀನಿ, ಆ ಲೀಡ್ ಇಂದ ಬ್ಯಾಕ್ ಎಂಡಲ್ಲಿ ಬರುತ್ತೆ. ಇದನ್ನು ನಾವು ಇಂಟೆಂಟ್ ಬೇಸ್ಡ್ ಟಾರ್ಗೆಟಿಂಗ್ ಅಂತ ಕರೆದ್ರೆ, ಸಿಂಪಲ್ ವರ್ಡ್ಸ್ ಅಲ್ಲಿ ಸರ್ಚ್ ಇಂಜಿನ್ ಅಂತ ನಾವು ಕರಿತೀವಿ. ಸರ್ಚ್ ಇಂಜಿನ್ SEM ಅಂತ ನಾವು ಕರೆಯೋದು. ಆಲ್ರೆಡಿ ಕಸ್ಟಮರ್ ಯೋಚನೆ ಮಾಡಿದ್ದಾರೆ, ಹಿ ಇಸ್ ರಿಯಲಿ ಇಂಟೆಂಡಿಂಗ್ ಟು ಪರ್ಚೇಸ್, ಮೇಕ್ ಅ ಪರ್ಚೇಸ್. ಸೊ ಇದನ್ನ ನಾವು ಸರ್ಚ್ ಇಂಜಿನ್ ಅಂತ ಕರಿತೀವಿ. ಸೊ ಇದೇ ವೆರಿ ಬೇಸಿಕ್ಸ್ ಓವರ್ ವ್ಯೂ ಅಂತ ಹೇಳಿದ್ರೆ, ಸರ್ಚ್ ಇಂಜಿನ್ ಅಂದ್ರೆ ಇದೆ ಬೇಸಿಕಲಿ. ನೀವೇ ನಿಮ್ಮ ಕಸ್ಟಮರ್ ನೀವು ಹುಡ್ಕೊಂಡ್ ಬರ್ತಾರೆ, ಪ್ರೊವೈಡೆಡ್ ಯುವರ್ ರನ್ನಿಂಗ್ ಆಡ್ಸ್. ಆರ್ಗ್ಯಾನಿಕಲಿ ಸರ್ಚ್ ಇಂಜಿನ್ ಅಲ್ಲಿ ಇಂಡೆಕ್ಸಿಂಗ್ ಇಸ್ ಅ ವೆರಿ ಹಾರ್ಡ್ ಆಸ್ಕ್. ಅಂದ್ರೆ ತುಂಬಾ ಜನಕ್ಕೆ, ಇನ್ಫ್ಯಾಕ್ಟ್ ಒಬ್ರು ಡಾಕ್ಟರ್ ಇದ್ರು, ಅವ್ರದ್ದು ವೆಬ್ಸೈಟ್ ನ ನಾವು ರಿಫರ್ಬಿಶ್ ಮಾಡಿದ್ವಿ. ಅಗೇನ್ ಪರ್ಸನಲ್ ಬ್ರ್ಯಾಂಡಿಂಗ್ ಅಂತ ನೀವೇನ್ ಮಾತಾಡೋದು, ಇದು ವೆಬ್ಸೈಟ್ ಆಯ್ತು, ನಮ್ಮ ಊರವರೇ ಅವರು, ಅಂದ್ರೆ ಬಂಗಾರಪೇಟೆಯವರ. ಆ ಸಲಿಗೆ ಬೇರೆ ಇತ್ತು ಅವ್ರಿಗೆ. ವೆಬ್ಸೈಟ್ ಆಯ್ತು, ವೆಬ್ಸೈಟ್ ನ ಲಾಂಚ್ ಮಾಡಿಕೊಟ್ವಿ. ಸಂಜೆ ನಾನು ಒಂದು ಹ್ಯಾಂಡ್ ಓವರ್ ಕಾಲ್ ತರ ಮಾಡಿದ್ದೆ. ಹ್ಯಾಂಡ್ ಓವರ್ ಕಾಲ್ ಅಲ್ಲಿ ಅವರು ಗೂಗಲ್ ಓಪನ್ ಮಾಡ್ಬಿಟ್ಟು ನನ್ನ ವೆಬ್ಸೈಟ್ ಇಲ್ಲಿ ಬರ್ತಾ ಇಲ್ಲ ಅಂತ ಹೇಳಿದ್ರು. ಅವ್ರು ಏನ್ ಮಾಡಿದ್ರೆ, ಕೀವರ್ಡ್ ಹಾಕಿದ್ದಾರೆ, ಆರ್ಗ್ಯಾನಿಕ್ ಕೀವರ್ಡ್. ಅವರು ಈ ಹಾಸ್ಪಿಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ NABH ಸರ್ಟಿಫಿಕೇಶನ್ ಆಗುತ್ತಲ್ಲ, ಅದು ಮಾಡಿಸೋರು. ನಾನು ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಮೇಡಮ್, ಇವತ್ತು ಲೈವ್ ಹೋಗಿದೆ, ಇಂಡೆಕ್ಸ್ ಕೂಡ ಆಗಿಲ್ಲ ಇನ್ನು ನಮ್ಮ ಸೈಟ್. ಇಂಡೆಕ್ಸ್ ಆಗಿ ನಿಮಗೆ ಟ್ರಸ್ಟ್ ಬಿಲ್ಡ್ ಆಗಿ ಆಮೇಲಿಂದ ಬರುವಂತ ಪ್ರಾಸೆಸ್ ಅಂತ. ಶಿ ಜಸ್ಟ್ ಲಾಸ್ಟ್ ಇಟ್. ಅಂದ್ರೆ ಅವ್ರಿಗೆ ನಾನು ಅರ್ಥ ಮಾಡ್ಸಕ್ಕೆ ನಾನು ವಿಫಲನಾಗ್ಬಿಟ್ಟೆ. ದಟ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅನ್ನೋದು ಇಟ್ ಇಸ್ ಅ ಲಾಂಗ್ ಪ್ರಾಸೆಸ್. ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಯಾರು ಸರ್ಚ್ ಇಂಜಿನ್ ಎಕ್ಸ್ಪರ್ಟ್ಗಳು ಬಂದು ನಿಮ್ಮ ವೆಬ್ಸೈಟ್ ನ ವಿತ್ ಇನ್ 1 month ನಾನು ಟಾಪ್ ಆಫ್ ದಿ ಸರ್ಚ್ ತರ್ಕೊಂಡ್ಬಂದ್ರೆ ದಯವಿಟ್ಟು ಯಾರು ನಂಬೇಡಿ ಪ್ಲೀಸ್. ನನ್ನ ಕಡೆ ನಾನು ಅದೇ ಹೇಳೋದು, ಯಾರು ನಂಬೇಡಿ. ಆತರ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಈವನ್ ಲೋ ವಾಲ್ಯೂಮ್ ಇರುವಂತ ಕೀವರ್ಡ್ಸ್ ಆದ್ರೂ ಸಹ ಆಗಲ್ಲ. ವೆರಿ ಹಾರ್ಡ್. ಈಗ AI ಟೂಲ್ಸ್ ಸಾಕಷ್ಟು ಬಂದ್ಬಿಟ್ಟಿದೆ ಮಾರ್ಕೆಟ್ ಅಲ್ಲಿ, ಅಂಡ್ ಆಟೋಮೇಶನ್ ಸಿಂಪಲ್ ಆಗ್ಬಿಟ್ಟಿದೆ. ಬಿಗಿನರ್ who wants to, let us say, start using AI tools, ಒಂದು 5 ಟೂಲ್ ಪರಿಚಯ ಮಾಡಿಸಿ which you think will be very helpful for people. ಶೋರ್. ಸೊ AI ಟೂಲ್ಸ್ ಅಲ್ಲಿ ನಾವು ಯೂಸ್ ಮಾಡೋದು ನಾನು ಹೇಳ್ತೀನಿ. ಒಂದು ಅಫ್ಕೋರ್ಸ್ ChatGPT, ದಟ್ ಈಸ್ ಬೇರೆ ಮಿನಿಮಮ್ ಕಾಂಟೆಕ್ಸ್ಟ್ ಇದು ಮಾಡೋಕ್ಕೆ. ಇಮೇಜ್ ಜನರೇಷನ್ ನನ್ನ ಪ್ರಕಾರ ಜೆಮಿನೈ. ಈಗ ನೀವು ಜಿಯೋ ಅಕಸ್ಮಾತ್ ನಿಮ್ ಸಿಮ್ ಇದ್ರೆ ನಿಮ್ಗೆ 1 year ಫ್ರೀ ಸಬ್ಸ್ಕ್ರಿಪ್ಷನ್ ಇದೆ ಜಿಯೋ ಇಂದ. ಅಕಸ್ಮಾತ್ ನೀವು ಪರ್ಪ್ಲೆಕ್ಸಿಟಿ ಒಂದು ಇನ್ನೊಂದಿದೆ. ಫಾರ್ ರಿಸರ್ಚ್ ಪರ್ಪಸ್ಗೆ ನನಗೆ ಪರ್ಪ್ಲೆಕ್ಸಿಟಿ ಮತ್ತೆ ಕ್ಲಾಡ್ ತುಂಬಾ ಚೆನ್ನಾಗಿದೆ. ಕಂಟೆಂಟ್ ಬೇಕಂದ್ರೆ ನಿಮಗೆ ಐಡಿಯಾಸ್ ಬೇಕು, ಹುಕ್ಸ್ ಬೇಕಂದ್ರೆ ಕ್ಲಾಡ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ChatGPT ಅಷ್ಟಿಲ್ಲ, ಚಾಟ್ ನಿಮಗೆ ಕಾಂಟೆಕ್ಸ್ಟ್ ಕೊಡುತ್ತೆ, ಬಟ್ ಕ್ಲಾಡ್ ಕೊಡುವಂತ ಇದೆಯಲ್ಲ ಕಂಟೆಂಟ್ ಐಡಿಯಾ ಹುಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅದು. ರೈಟ್. ಇಮೇಜ್ ಜನರೇಷನ್ಗೆ ಜೆಮಿನೈ ಇಸ್ ಬೆಸ್ಟ್. ಅಂಡ್ ವಿಡಿಯೋ ಜನರೇಷನ್ಗೆ ಬೇಕಂದ್ರೆ ವಿಯೋ 3 ಇದೆ, ಅದನ್ನ ಯೂಸ್ ಮಾಡ್ಬೋದು.
ಸೊ ಇದು ಟೂಲ್ ಆಯ್ತು. ಮತ್ತೆ ಆಟೋಮೇಷನ್ ಬೇಕಂದ್ರೆ ಇನ್ನೊಂದು N8N ಅಂತ ಇದೆ, ನಿಮ್ಗೆ ಅದು ರೆಡಿಮೇಡ್ ಟೆಂಪ್ಲೇಟ್ ಸಿಗುತ್ತೆ. ನೀವು ಯಾರು ಒಬ್ರು N8N ಆಟೋಮೇಷನ್ ಎಕ್ಸ್ಪರ್ಟ್ ಹೈರ್ ಮಾಡಿ, N8N ಅಂತ ಆಟೋಮೇಷನ್ ಟೂಲ್, ಅದು ತುಂಬಾ ಈಸಿ ಇದೆ. ಅದು ನಿಮ್ಗಿಲ್ಲ ನಂಗೆ ಸ್ವಲ್ಪ ಕೋಡಿಂಗ್ ಎಲ್ಲ ಬರೋದಿಲ್ಲ ಅಂದ್ರೆ ಎಕ್ಸ್ಪರ್ಟ್ ಅಂತ ಅದಕ್ಕೆ ಇರ್ತಾರೆ, ಹೈರ್ ಮಾಡ್ಕೊಂಡು ಯು ಕ್ಯಾನ್ ಸ್ಟಾರ್ಟ್ ವಿತ್ ಆಟೋಮೇಷನ್. ಇಲ್ಲ ನಂಗೆ ಆಗಲ್ಲ ಅಂದ್ರೆ make.com ಅಂತ ಅಂದಿದೆ, ಅದು ಒಂದು ಆಟೋಮೇಷನ್ ಟೂಲ್ ಸ್ಟಾರ್ಟಿಂಗ್ ಅಲ್ಲಿ. ಎಸ್ಪೆಷಲಿ ವೆಬ್ಸೈಟ್ಸ್ಗೆಲ್ಲ ನೀವು AI ಟೂಲ್ಸ್ ಯೂಸ್ ಮಾಡ್ಕೋಬೇಡಿ, ನಮ್ಮಂತವ್ರನ್ನ ಉಪಯೋಗಿಸ್ಕೊಳ್ಳಿ, ಸರ್ ನ ಕಾಂಟ್ಯಾಕ್ಟ್ ಮಾಡಿ, ವೆಬ್ಸೈಟ್ಸ್ ಮಾಡ್ಕೊಡ್ತಾರೆ. ವರ್ಡ್ ಪ್ರೆಸ್ ಯೂಸ್ ಮಾಡಿ ಸ್ಟಾರ್ಟಿಂಗ್ ಟು ಸ್ಟಾರ್ಟ್ ವಿತ್. ವರ್ಡ್ ಪ್ರೆಸ್, ಇ ಕಾಮರ್ಸ್, ಶಾಪಿಫೈ, ಏನ್ ಪ್ರೂವನ್ ಇರುತ್ತೋ ಅದ್ರ ಮೇಲೆ ಯೂಸ್ ಮಾಡ್ಕೊಳ್ಳಿ. ಹೊಸ AI ಟೂಲ್ಸ್ ಬಂದ್ಬಿಟ್ಟು ಶಿಫ್ಟ್ ಆದ್ರೆ, ಬಿಕಾಸ್ ಅವ್ರು ಏನ್ ಮಾಡಿದ್ದಾರೆ, ಎಲ್ಲ AI ಟೂಲ್ಸ್ ಮೇಲೆ ಟೆಕ್ ಸ್ಟ್ಯಾಕ್ ಬಿಲ್ಡ್ ಮಾಡಿದ್ದಾರೆ. ಅಕಸ್ಮಾತ್ ಈ AI ಟೂಲ್ಸ್ ಏನೋ ಪ್ರೈಸ್ ಜಾಸ್ತಿ ಮಾಡಿದ್ರೆ ಟೆಕ್ ಸ್ಟ್ಯಾಕ್ಸ್ ಇಂಪ್ರೂವ್ ಆಗುತ್ತೆ. ಅವ್ರು ಯಾರ ಮೇಲೆ ಹಾಕ್ತಾರೆ, ಎಂಡ್ ಕಸ್ಟಮರ್ ಮೇಲೆ ಹಾಕ್ತಾರೆ. ಯಾವಾಗ ಪ್ರೈಸ್ ಜಾಸ್ತಿ ಆಗುತ್ತೆ ಆಚೆ ಹೋಗ್ತಾರೆ. ಸೊ ಬೆಟರ್ ಜಸ್ಟ್ ಯೂಸ್ ಆಸ್ ಅಸಿಸ್ಟೆಂಟ್ ಯೂಸ್ ಮಾಡಿ. ಬಟ್ ಬೇಸಿಕ್ ಇದೆ, ಶಾಪಿಫೈ ಇದೆ, ನಿಮ್ಮ ವರ್ಡ್ ಪ್ರೆಸ್ ಇದೆ. ಟು ಸ್ಟಾರ್ಟ್ ವಿತ್ ಇಟ್ ಇಸ್ ವೆರಿ ಗುಡ್. ಅಮೇಜಿಂಗ್ ತೇಜಸ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. 2 ಗಂಟೆ ಕಾಲ ನಾನು ನೀವು ಕಾಲ ಕಳೆದ್ವಿ. ಥ್ಯಾಂಕ್ ಯು ಸೊ ಮಚ್. ನಾನು ನಿಮ್ಮ ವಿಡಿಯೋಸ್ ಅಲ್ಲಿ ತುಂಬಾ ಎದ್ದು ಕಾಣೋದೇನು ಅಂತಂದ್ರೆ, ಯು ಆರ್ ವೆರಿ ಸೆಲ್ಫ್ಲೆಸ್. ಥ್ಯಾಂಕ್ ಯು ಸರ್. ಅಂದ್ರೆ ನನಗೇನ್ ಸಿಗತ್ತೆ ಅಂತ ಯೋಚನೆ ಮಾಡಿದಿರ ನೀವು, ಕಂಟೆಂಟ್ ನ ಮುಕ್ತವಾಗಿ ಹಾಕ್ತಾ ಇದ್ದೀರ. ಇನ್ಫ್ಯಾಕ್ಟ್ ಇದೊಂಥರ ಇನ್ಸ್ಪಿರೇಷನ್ ನನಗೂ ಪರ್ಸನಲ್ ಆಗಿ. ಅಂದ್ರೆ ನಾಲೆಡ್ಜ್ ಯಾರಪ್ಪನ ಮನೆ ಸೊತ್ತು ಅಲ್ಲ, ಎಲ್ಲಾರ್ಗೂ ಅವೈಲಬಲ್ ಆಗಿರ್ಬೇಕು ಅಂತ. ಸೊ ಮೋರ್ ಪವರ್ ಟು ಯು. ನಿಮ್ ಕಡೆಯಿಂದ ಇನ್ನೂ ಸಾಕಷ್ಟು ಕಂಟೆಂಟ್ ಬರಲಿ, ಮಾರ್ಕೆಟಿಂಗ್ ಮನೆಯಲ್ಲಿ ಸಾಕಷ್ಟು ಪಾಡ್ಕಾಸ್ಟ್ಗಳು ಪ್ರೊಡ್ಯೂಸ್ ಆಗಲಿ, ಬಡವ್ರ ಮಕ್ಕಳು ಬೆಳಿಬೇಕು. ಅಯ್ಯೋ ಸರ್, ಇಲ್ಲಿ ಎಲ್ಲ ದೇವರ ಅನುಗ್ರಹ ಅಷ್ಟೇ. ಬಿಕಾಸ್ ಜನ ಅಷ್ಟು ಬರ್ತಾರೆ, ಹೆಣ್ಮಕ್ಳು ಬರ್ತಾರೆ ಕಲಿಬೇಕಂತ. ಆಟೋ ಡ್ರೈವರ್ಸು, ಪೊಲೀಸ್ ಅವರು, ಕ್ಯಾಬ್ ಡ್ರೈವರ್ಸ್ ಅವರು, ಯಾವ ತೇಜಸ್ ನೀವು ಮಾಡಿ ನನ್ನ ಕಂಟೆಂಟ್, ಅದು ಒಂದು ಖುಷಿ ಆಗುತ್ತೆ. ಸೊ ನಂಗೆ ಅರ್ಥ ಆಯ್ತು, ಓಕೆ ಒಬ್ರು ಕ್ಯಾಬ್ ಡ್ರೈವರು, ಪೊಲೀಸ್ ಕಾನ್ಸ್ಟೇಬಲ್ ಕಲಿಬೇಕಂತ ಈ ಮೈಂಡ್ ಸೆಟ್ ಇದೆ ಅಂದ್ರೆ ದಿಸ್ ಈಸ್ ಗ್ರೋಯಿಂಗ್. ಈ ಮೈಂಡ್ ಸೆಟ್ ಈಗ ಗ್ರೋ ಆಗ್ತಿದೆ. ಬಟ್ ಲಾಟ್ ಆಫ್ ದೇರ್ ಇಸ್ ರೂಮ್ ಫಾರ್ ಎವ್ರಿ ಒನ್ ನನ್ನ ಪ್ರಕಾರ. ಖಂಡಿತ ಖಂಡಿತ. ಮತ್ತೆ ಇನ್ನೊಂದು ಏನಂದ್ರೆ, ಕನ್ನಡ ಬೆಳಿಬೇಕು, ಕನ್ನಡ ಉಳಿಬೇಕು. ಹೌದು. ಅಂದ್ರೆ ಈಗ ತಮಿಳು ಇನ್ಫ್ಲೂಯೆನ್ಸರ್ಸ್ಗಳಿದ್ದಾರೆ, ತಮಿಳು ಕಂಟೆಂಟ್ ಮೇಕರ್ಸ್ ಇದ್ದಾರೆ. ಕನ್ನಡದವರು ಫೋರ್ಸ್ಡ್ ಆಗಿ ಆ ಕಂಟೆಂಟ್ ನ ಕನ್ಸ್ಯೂಮ್ ಮಾಡೋ ತರ ಆಗ್ಬಾರ್ದು. ಹೌದು, ಫೋರ್ಸ್. ಹೌದು. ಈಗ ಹಿಂದಿ, ಇಂಗ್ಲಿಷ್ ಫೋರ್ಸ್ಫುಲಿ ನಾವು ತಗೋತೀವ ಕಂಟೆಂಟ್ ನ. ಈಗ ರಣವೀರ್ ಅಲಾಹಾಬಾದಿಯ ಕಂಟೆಂಟ್ ನ ಕನ್ನಡದವ್ರು ಕನ್ಸ್ಯೂಮ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಕನ್ನಡದಲ್ಲಿ ಆಲ್ಟರ್ನೇಟ್ ಇಲ್ಲ. ಇರೋ ಆಲ್ಟರ್ನೇಟ್ಗಳು ಚಿಕ್ಕ, ಅಂದ್ರೆ ದ ನಂಬರ್ಸ್ ಆರ್ ಸ್ಮಾಲ್. RJ ರಾಜೇಶ್ ಇದಾರೆ, ರ್ಯಾಪಿಡ್ ರಶ್ಮಿ ಇದಾರೆ, ಆಲ್ರೌಂಡರ್ಸ್ ಇದಾರೆ, ಈ ತರ ಸಾಕಷ್ಟು ಜನ ಇದಾರೆ. ಬಟ್ ಇನ್ನೂ ಸಾಕಷ್ಟು ಜನ ಬೇಕು. ಸೊ ಕನ್ನಡಕ್ಕೋಸ್ಕರ ಈ ತರ ಕಂಟೆಂಟ್ಗಳು ಜಾಸ್ತಿ ಬರಬೇಕು, ಕನ್ನಡಿಗರಿಗೋಸ್ಕರ ಜಾಸ್ತಿ ಈ ತರ ಕಂಟೆಂಟ್ಗಳು ಬರಬೇಕು. ವಿತ್ ದಟ್ ನೋಟ್ ವಿ ವಿಲ್ ಎಂಡ್ ದ ಶೋ. ಯಾಕಂದ್ರೆ ಇವ್ರ ಹತ್ರ ಎಷ್ಟು ಮಾತಾಡ್ಲಿಕ್ಕಿದೆ ನನಗೆ ಅಂತಂದ್ರೆ, 1 ಗಂಟೆ ಮಾತಾಡಿದ್ರು ಕೂಡ ಆಗಲ್ಲ. ಬಿಕಾಸ್ ಪ್ರೊಫೆಷನಲ್ ಬ್ರದರನ್, ಒಂದೇ ತರ ಬಿಸ್ನೆಸ್ ನಡೆಸುವಂತವ್ರು. ಸೊ ನನಗೂ ಕ್ಯೂರಿಯಾಸಿಟಿ ತುಂಬಾ ಇದೆ. ಬಟ್ ಅದಕ್ಕೆ ಇನ್ನೊಂದು ಶೋ ಮಾಡುವ, ಡಿಜಿಟಲ್ ಮಾರ್ಕೆಟಿಂಗ್, ಗ್ರೋತ್ ಮಾರ್ಕೆಟಿಂಗ್, ಪ್ರಾಡಕ್ಟ್ ಅಂಡ್ ಪ್ರಾಡಕ್ಟ್ ಮಾರ್ಕೆಟಿಂಗ್. ಸೊ ಸರ್ ಹೇಳಾಯ್ತು, ಮಾಡ್ಲೇಬೇಕು ಇನ್ನು. ವಿತ್ ದಟ್ ನೋಟ್ ವಿ ಎಂಡ್. ಇವತ್ತು ನಮ್ಮ ಜೊತೆ ತೇಜಸ್ ಅವರು ಇದ್ರು. ತೇಜಸ್ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಚಿರಪರಿಚಿತರು ನಿಮಗೆ. ಬಟ್ ಎನಿವೆ, ಅಕಸ್ಮಾತ್ ಯಾರಿಗೆ ಗೊತ್ತಿಲ್ಲ, ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್, ಅವರ ಲಿಂಕ್ಡ್ಇನ್, ಅವರ ಇನ್ಸ್ಟಾಗ್ರಾಮ್, ಮತ್ತೆ ಅವರ ಯೂಟ್ಯೂಬ್ ಕೊಲಾಬ್ರೇಷನ್ ಮಾಡಿರ್ತೀವಿ ನಾವು, ಯೂಟ್ಯೂಬ್ ಅಲ್ಲಿ ಕೊಲಾಬ್ರೇಟ್ ಮಾಡಿರ್ತೀವಿ ಅವ್ರ ಜೊತೆಗೆ. ಮಾರ್ಕೆಟಿಂಗ್ ಮನೆ ಅಂತ ಒಂದು ಸಂಸ್ಥೆ ನಡೆಸ್ತಾರೆ. ಸೊ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ರಿಕ್ವೈರ್ಮೆಂಟ್ಸ್ ಇದ್ದು, ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಅವ್ರ ಹತ್ರ ತಿಳ್ಕೋಬೇಕು ಅನ್ನೋದಾದ್ರೆ, ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಡೂ ರೀಚ್ ಔಟ್ ಟು ಹಿಮ್. ವಿತ್ ದಟ್ ನೋಟ್ ವಿ ಎಂಡ್. ಥ್ಯಾಂಕ್ ಯು ಸೊ ಮಚ್.